ಎಕ್ಸಲೆನ್ಸ್ಗೆ ಸ್ವಾಗತ. ನನ್ನ ಹೆಸರು ವಿಲಾಸ್ ರಾಠೋಡ್. ಇಲ್ಲಿಯವರೆಗೆ ನಾನು ಇಂಗ್ಲಿಷ್ನಲ್ಲಿ ಡೆಲ್ಲಿ, ಹೈದರಾಬಾದ್, ಬೆಂಗಳೂರು ಎಲ್ಲ ಕಡೆ ಇಂಗ್ಲಿಷಲ್ಲಿ ಪಾಠ ಮಾಡಿದ್ದೀವಿ UPSC ಅಭ್ಯರ್ಥಿಗಳಿಗೆ. ಆದರೆ ನಮ್ಮ ಕನ್ನಡಿಗರಿಗೆ ಅವರು ಕೂಡ ಒಳ್ಳೆಯ ಅಭ್ಯರ್ಥಿಗಳೇ. ಅವರು ಕೂಡ ಆದ್ರೂ ಕೂಡ ಇಂಗ್ಲಿಷ್ನಲ್ಲಿ ಅವರಿಗೆ ಎಷ್ಟೋ ಜನರಿಗೆ ಕನ್ನಡದಲ್ಲಿ ಅದೇ ಒಂದು ಅಧ್ಯಯನ ಸಿಕ್ಕರೆ, ಅದೇ ಕ್ಲಾಸಸ್ ಸಿಕ್ಕರೆ ತುಂಬಾ ಬೇಗ ಕ್ಲಿಕ್ ಆಗಿ ಈ ಎಕ್ಸಾಮ್ ಅವರು ಕ್ಲಿಯರ್ ಮಾಡ್ತಾರೆ. ಆದ್ರೆ ಏನ್ ಸಮಸ್ಯೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಸಿಗುವಂತ ಬುಕ್ಸ್ಗಳು, ಮೆಟೀರಿಯಲ್ಗಳು ಅಷ್ಟು ಈಸಿಯಾಗಿ ಕನ್ನಡದಲ್ಲಿ ಸಿಗುವುದಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಇಂಗ್ಲಿಷ್ ದಲ್ಲಿ ಸಿಗುವಂತ ಗುಣಮಟ್ಟದ ಕೋಚಿಂಗ್ಗಳು ಇವತ್ತು ಸ್ಟಾರ್ಟ್ ಆಗಿದ್ದಾವೆ. ಬೆಂಗಳೂರಲ್ಲಿ ಲ್ಯಾಟಿಸ್ದವರು ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಇದಕ್ಕಿಂತ ಮುಂಚೆ ಅಂದ್ರೆ ಗುಣಮಟ್ಟದ ಒಂದು ಕೋಚಿಂಗ್ ಸೆಂಟರ್ಗಳು ಇರಲಿಲ್ಲ. ಹಾಗಾಗಿ ನಮ್ಮ ಕನ್ನಡಿಗರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಆದ್ರೆ ಲ್ಯಾಟಿಸ್ದವರು ಒಂದು ಒಳ್ಳೆ ಪ್ರಾರಂಭ ಅನ್ಬಹುದು, ಒಂದು ಒಳ್ಳೆ ಇನಿಷಿಯೇಟಿವ್. ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಏನ್ ಬೋಧನೆ ಮಾಡ್ತಾ ಇದ್ದಾರೆ ಟೀಚರ್ಸ್ಗಳು, ಅದೇ ಟೀಚರ್ಸ್ ದಿಂದ ಇವತ್ತು ಅವರು ಕನ್ನಡದಲ್ಲಿ ಒಂದು ಪಾಠವನ್ನು ಮಾಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ನಮ್ಮ ಪ್ರೀತಿಯ ಕನ್ನಡಿಗರಿಗೆ ಸಹಾಯ ಆಗಲಿ ಎಂದು. ಹಾಗಾಗಿ ನಿಮ್ಮ ಎಲ್ಲರ ಆಸೆ, ನಿಮ್ಮೇನ್ ಕನಸು ಇದಾವೆ, IAS ಆಫೀಸರ್ ಆಗ್ಬೇಕು, KS ಆಫೀಸರ್ ಆಗ್ಬೇಕು ಅಂತೇನ ಆಸೆ ಕನಸು ಕಟ್ಕೊಂಡಿದ್ದೀರಾ, ಅವೆಲ್ಲ ಕನಸು ಆದಷ್ಟು ಬೇಗ ಈಡೇರಿಸಲಿ. ಮತ್ತೆ ಅದು ಸಾಧ್ಯ ಆಗೇ ಆಗತ್ತೆ ಅಂತೇಳಿ ನಾನು ನಂಬಿದ್ದೀನಿ. ಯಾಕಂದ್ರೆ ಈ ಒಂದು ಇನಿಷಿಯೇಟಿವ್ ನಿಮ್ಗೆ ತುಂಬಾನೇ ಸಹಾಯ ಆಗಲಿದೆ. ಯಾಕಂದ್ರೆ ಇಲ್ಲಿವರೆಗೂ ಎಲ್ಲ ಅಭ್ಯರ್ಥಿಗಳು ಏನು ಓದಿರ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು 4 ಪಾಯಿಂಟ್ ತಗೊಂಡಿದ್ದೀನಿ. ಆ 4 ಪಾಯಿಂಟ್ ಫಸ್ಟ್ ಪಾಯಿಂಟ್ ನೋಡಿ, ವೈ ಆರ್ಟಿಫಿಷಿಯಲ್ ಪೋರ್ಟ್ಸ್ ಲೊಕೇಟೆಡ್ ಆನ್ ದ ಈಸ್ಟರ್ನ್ ಕೋಸ್ಟ್ ಅಂಡ್ ನ್ಯಾಚುರಲ್ ಪೋರ್ಟ್ಸ್ ಆನ್ ದ ವೆಸ್ಟರ್ನ್ ಕೋಸ್ಟ್. ಇದರ ಅರ್ಥ ಏನಂದ್ರೆ, ವೈ ದ ಆರ್ಟಿಫಿಷಿಯಲ್ ಅಂದ್ರೆ ಮಾನವ ನಿರ್ಮಿತ ಬಂದರು, ಪೋರ್ಟ್ ಅಂದ್ರೆ ಬಂದರು, ಲೊಕೇಟೆಡ್ ಆನ್ ದ ಈಸ್ಟರ್ನ್ ಕೋಸ್ಟ್ ಅಂದ್ರೆ ಪೂರ್ವದ ಕರಾವಳಿ ಭಾಗ. ಇನ್ನೊಂದು ನ್ಯಾಚುರಲ್ ಪೋರ್ಟ್ಸ್, ನ್ಯಾಚುರಲ್ ಅಂದ್ರೆ ನೈಸರ್ಗಿಕವಾಗಿ ನಿರ್ಮಿತವಾಗಿರುವಂತಹ ಬಂದರುಗಳು, ಆನ್ ದ ವೆಸ್ಟರ್ನ್ ಕೋಸ್ಟ್. ನೈಸರ್ಗಿಕವಾಗಿ ಇರುವಂತಹ ಬಂದರುಗಳು ಅವೆಲ್ಲ ನಮ್ಮ ಪಶ್ಚಿಮ ಕರಾವಳಿಯ ಭಾಗದಲ್ಲಿದ್ದಾವೆ. ಅದೇ ಮಾನವ ನಿರ್ಮಿತ ಬಂದರುಗಳು ಮುಖ್ಯವಾಗಿ ಪೂರ್ವದ ಕರಾವಳಿ ಭಾಗದಲ್ಲಿದ್ದಾವೆ. ಇದು ಏಕೆ ನಾವ್ ಇಲ್ಲಿವರೆಗೆ ಓದಿರೋದು ಹಿಂಗಿರ್ತಾವಂತ, ಬಟ್ ಯಾಕೆ ಅನ್ನೋದು ಅಷ್ಟು ಕಾನ್ಸೆಪ್ಟ್ ನಮಗೆ ಸಿಕ್ಕಿರಲ್ಲ, ಅಥವಾ ತುಂಬಾ ಜನರಿಗೆ ಗೊತ್ತಿರತ್ತೆ, ಎಷ್ಟು ಜನರಿಗೆ ಗೊತ್ತಿರಲ್ಲ. ಮತ್ತೆ ತುಂಬಾ ಜನ ಅದೇನಕ್ ಬೇಕು ನಮ್ಗೆ, ನಮ್ SD FD ಏನ್ ಬೇಕಾಗಿರೋದು, ಮಾನವ ನಿರ್ಮಿತ ಬಂದರುಗಳು ಯಾವ ಭಾಗದಲ್ಲಿ ಇರ್ತವೆ, ಇದೇ ಕ್ವಶನ್ ಕೇಳೋದು. ಹಾಗಾಗಿ ಯಾಕೆ ಅಂದ್ರೆ ಅದು UPSC ಮತ್ತೆ KPSC. ಅದೇ ಇವಾಗ ನೋಡಿ ಎರಡನೇ ಕ್ವಶನ್, ವೈ ಡೆಲ್ಟಾಸ್ ಫೌಂಡ್ ಆನ್ ದ ಈಸ್ಟರ್ನ್ ಕೋಸ್ಟ್. ಅಗೇನ್ ಈಸ್ಟರ್ನ್ ಕೋಸ್ಟ್ ಅಂದ್ರೆ ಪೂರ್ವ ಕರಾವಳಿ ಭಾಗ. ಡೆಲ್ಟಾ ಅಂದ್ರೆ ನಿಮ್ಗೆ ಗೊತ್ತು, ಏನು ಅದು ನದಿ ಮುಖಜ ಭೂಮಿ. ಓಕೆ, ಈ ಏನ್ ಮುಖಜ ಭೂಮಿ ಇದೆಲ್ಲ, ಈ ನದಿ ಮುಖಜ ಭೂಮಿ ಪೂರ್ವ ಕರಾವಳಿಯ ಭಾಗದ ಮೇಲೇನೆ ಇರ್ತವೆ. ಅದೇ ನಮ್ಮ ಪಶ್ಚಿಮ ಕರಾವಳಿಗೆ ಅಲ್ಲಿ ಡೆಲ್ಟಾಸ್ ಇರಂಗಿಲ್ಲ, ತುಂಬಾ ಕಡಿಮೆ ಇರ್ತವೆ ಇಲ್ಲಂತ ಹೇಳಂಗಿಲ್ಲ, ಸ್ವಲ್ಪ ಇರ್ತವೆ. ಬಟ್ ನಾವು ಪೂರ್ವ ಕರಾವಳಿ ಭಾಗನ ಏನಾದ್ರೂ ಕಂಪೇರ್ ಮಾಡಿದ್ರೆ, ತುಲನೆ ಮಾಡಿದ್ರೆ ಪೂರ್ವ ಕರಾವಳಿ ಭಾಗದ ಮೇಲೆ ಡೆಲ್ಟಾ ತುಂಬಾ ಕಡಿಮೆ ಇರ್ತವೆ. ಅದೇ ಇಶುರಿ ಅಂದ್ರೆ ಈಗ ಡೆಲ್ಟಾ ಅಂದ್ರೆ ನದಿ ಮುಖಜ ಭೂಮಿ, ಇಶುರಿ ಅಂದ್ರೆ ನದಿ ಮುಖ. ಆ ನದಿ ಮುಖಗಳು ಎಲ್ಲಿ ಕಂಡು ಬರ್ತವೆ ಹೆಚ್ಚಿಗೆ, ಆನ್ ದ ವೆಸ್ಟರ್ನ್ ಕೋಸ್ಟ್ ಅಂದ್ರೆ ಪಶ್ಚಿಮ ಕರಾವಳಿ ಭಾಗದ ಮೇಲೆ. ಇದು ಅಂದ್ರೆ ನಾವು ಇದು SD FD ಗೆ ಈ ತರ ಓದಿರ್ತೀವಿ. ಆದ್ರೆ UPSC KPSC ಗೆ ಯಾಕೆ ಅಲ್ಲೇ ಯಾಕೆ ಇರ್ತವೆ ಇಶುರಿ, ಮತ್ತೆ ಡೆಲ್ಟಾ ಪೂರ್ವ ಕರಾವಳಿ ಭಾಗದ ಮೇಲೆ ಯಾಕೆ ಇರ್ತವೆ, ಈ ಕಡೆ ಯಾಕೆ ಇರಬಾರ್ದು, ಈ ತರ ನಿಮ್ಗೆ ಕಾನ್ಸೆಪ್ಟ್ ಬೇಸ್ ಕ್ವಶನ್ ಬರ್ತವೆ. ಇನ್ನೊಂದು ಮೂರನೇ ಕ್ವಶನ್ ನೋಡಿ, ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ರಿಸೀವ್ಸ್ ಹೆವಿ ರೈನ್ಫಾಲ್ ಆಸ್ ಕಂಪೇರ್ಡ್ ಟು ದ ವೆಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ. ತುಂಬಾ ಜನರಿಗೆ ಗೊತ್ತು, ನಮ್ಮ ಈಸ್ಟರ್ನ್ ಕೋಸ್ಟ್ ಮೇನ್ಲಿ ನಮ್ದೇನದು ಇದೆಯಲ್ಲ, ಲೈಕ್ ಈಶಾನ್ಯ ಭಾಗದ ರಾಜ್ಯಗಳು, ಅರುಣಾಚಲ ಪ್ರದೇಶ ಆಗ್ಬೋದು, ಮಣಿಪುರ ಆಗ್ಬೋದು, ಮೇಘಾಲಯ ಆಗ್ಬೋದು, ತ್ರಿಪುರ ಆಗ್ಬೋದು. ಇವೆಲ್ಲ ರಾಜ್ಯಗಳು ತುಂಬಾ ಹೆಚ್ಚಿನ ಮಳೆಯನ್ನು ಪಡ್ಕೋತವೆ. ಅದರಲ್ಲಿ ಮುಖ್ಯವಾಗಿ ಮೌಸಿನ್ ರಾಮನ್ ಚಿರಾಪುಂಜಿ ನೀವೆಲ್ಲ ಕೇಳಿರ್ತೀರಾ. ಅಲ್ಲಿ ಎಷ್ಟು ಮಳೆ ಆಗತ್ತೆ ಅಂದ್ರೆ ಸರಾಸರಿ 1,000 ಸೆಂಟಿಮೀಟರ್ ಗಿಂತ ಹೆಚ್ಚಿಗೆ ಮಳೆ ಆಗತ್ತೆ. ಹಾಗಾಗಿ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಅಂದ್ರೆ ನಾವು ಚಿರಾಪುಂಜಿ ಮತ್ತೆ ಮೌಸಿನ್ ರಾಮ್ ಅಂತ ಕರಿತೀವಿ. ಈ ಚಿರಾಪುಂಜಿ ಮೌಸಿನ್ ರಾಮ್ ಎಲ್ಲಿ ಬರ್ತವೆ, ಮೇಘಾಲಯದಲ್ಲಿ ಬರ್ತವೆ. ಓಕೆ, ಅದೇ ನನ್ನ ಕ್ವಶನ್ ಏನಂದ್ರೆ, ಇಲ್ಲಿ ನಮ್ಮ ಪೂರ್ವ ಭಾಗದ ರಾಜ್ಯಗಳು ಅಥವಾ ಪೂರ್ವ ಭಾಗದ ಪ್ರದೇಶ ಅದು ನಮ್ಮ ಪಶ್ಚಿಮ ಭಾಗದ ಪ್ರದೇಶನ ಕಂಪೇರ್ ಮಾಡಿದ್ರೆ, ತುಲನೆ ಮಾಡಿದ್ರೆ ಹೆಚ್ಚಿಗೆ ಮಳೆ ಪಡ್ಕೋತಾವೆ. ಯಾಕೆ ಅಂತ ಅದಕ್ಕೂ ಕೂಡ ಕಾನ್ಸೆಪ್ಟ್ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ 4ನೇದು ನೋಡಿ, ಹಿಮಾಲಯನ್ ರಿವರ್ಸ್ ಆರ್ ಪೆರಿನಿಯಲ್ ಅಂಡ್ ಪೆನಿನ್ಸುಲರ್ ರಿವರ್ಸ್ ಆರ್ ಸೀಸನಲ್. ನಿಮ್ಮೆಲ್ಲರಿಗೂ ಗೊತ್ತು, ಈಗ ಹಿಮಾಲಯನ್ ಅಂದ್ರೆ ನಮ್ಮ ಹಿಮಾಲಯ ಅಂದ್ರೆ ನಮ್ಮ ಹಿಮಾಲಯದಲ್ಲಿ ಹುಟ್ಟುವಂತ ನದಿಗಳು. ಪೆನಿನ್ಸುಲರ್ ಅಂದ್ರೇನು, ಇದು ನಮ್ಮ ಪರ್ಯಾಯ ಪರಿಸ್ಥಿತ ಭೂಮಿ. ಈ ಪರ್ಯಾಯ ಭೂಮಿ ಇದೆಲ್ಲ ನಮ್ದು ಪೆನಿನ್ಸುಲಾ ಅಂತ ಕರಿತೀವಿ ನಾವು. ಓಕೆ, ಡೆಕ್ಕನ್ ಪ್ಲಾಟೋ ಅಂತ ಕರಿತೀವಿ. ಓಕೆ, ಈ ಭಾಗದಲ್ಲಿ ಹುಟ್ಟುವಂತ ನದಿಗಳನ್ನ ನಾವು ಸೀಸನಲ್ ಅಂತ ಕರಿತೀವಿ. ಯಾಕೆ, ಅವೆಲ್ಲ ಕಾನ್ಸೆಪ್ಟ್ ನಮ್ಗೆ ಇವಾಗ ಸಿಗ್ತವೆ. ಮತ್ತೆ ಇಲ್ಲಿವರು ನಾವೆಲ್ಲ ಏನ್ ಓದಿರ್ತೀವಿ,
ಸೊ ಇಂಡಿಯಾದ ಟೈಮ್ ಇದೆಯಲ್ಲ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಮೆರಿಡಿಯನ್, ಇದು ISTM. ಸೊ ಗ್ರೀನ್ವಿಚ್ ಮೀನ್ ಟೈಮ್, ಈ ಗ್ರೀನ್ವಿಚ್ ಮೀನ್ ಟೈಮ್ ಗಿಂತಲೂ 5 ಗಂಟೆ 30 ನಿಮಿಷ ನಾವು ಮುಂದಿದ್ದೇವೆ. ಸೊ ನಾವು ಇದಕ್ಕೆ ಅಹೆಡ್ ಅಂತ ಕರಿತೀವಿ. ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಮೆರಿಡಿಯನ್ ಈಸ್ ಅಹೆಡ್ ಆಫ್, ಇಟ್ ಈಸ್ 5 hours and 30 minutes ಅಹೆಡ್ ಆಫ್ GMT ಅಂತ ಕರಿತೀವಿ. ಅಂದ್ರೆ ನಮ್ಮ ಭಾರತೀಯ ಏನು ಸ್ಟ್ಯಾಂಡರ್ಡ್ ಒಂದು ಏನಿದು ವೇಳೆ ಇದೆಯಲ್ಲ, ಟೈಮ್ ಇದೆಯಲ್ಲ, ಅದು GMT ವೇಳೆಗಿಂತ 5.5 ಗಂಟೆ ನಾವು ಮುಂಚೆ ಇದ್ದೀವಿ, ಅಂದ್ರೆ ಮುಂದ್ಗಡೆ ಇದ್ದೀವಿ. ಯಾಕೆ? ಸೊ ಇವೆಲ್ಲ ಕಾನ್ಸೆಪ್ಟ್ ಇದಾವೆ. ಈ ಎಲ್ಲ ಕಾನ್ಸೆಪ್ಟ್ ನೀವು ಅರ್ಥ ಚೆನ್ನಾಗಿ ಮಾಡ್ಕೊಂಡ್ರೆ ಸೊ ಜಿಯೋಗ್ರಫಿ ನೀವು ಎಂಜಾಯ್ ಮಾಡ್ತೀರಾ. ಸೊ ಯಾವುದೇ ಸಬ್ಜೆಕ್ಟ್ ನೀವು ಎಂಜಾಯ್ ಮಾಡಬೇಕು. ಅದನ್ನ ಏನಪ್ಪಾ ಎಕ್ಸಾಮ್ ಪರ್ಪಸ್ ಆಗಿ ಓದ್ತಾ ಇದ್ದೀನಿ ಅಂತ ಹೇಳಿ ಬಾಯ್ ಹ್ಯಾಟ್ ಹೊಡಿಯೋದು, ಸೊ ಏನೋ ಜಸ್ಟ್ ಅಂದ್ರೆ ಬಾಯ್ ಹ್ಯಾಟ್ ಹೊಡಿಯೋಕ್ಕಿಂತ ನೀವು ಒಂದ್ಸಲ ಏನಾದ್ರೂ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಲಾಂಗ್ ಟೈಮ್ ವರೆಗೂ ಕೂಡ, ಅಂದ್ರೆ ತುಂಬಾ ವೇಳೆವರೆಗೂ ಕೂಡ ನೀವು ಅದನ್ನ ರಿಗೇನ್ ಅಂದ್ರೆ ನಿಮ್ಮ ಮೈಂಡ್ ಅದನ್ನ ಇಟ್ಕೊಂಡಿರ್ತೀರಾ. ಸೊ ಹಾಗಾಗಿ ಯಾವುದೇ ಎಕ್ಸಾಮ್ ಬರೆದ್ರು ಕೂಡ ನೀವು ಆರಾಮಾಗಿ ಕ್ಲಿಕ್ ಆಗ್ಬಹುದು. ಮತ್ತೆ ನಾಳೆ ಇಂಟರ್ವ್ಯೂ ಹೋದ್ರು ಕೂಡ ಸೊ ಇಂಟರ್ವ್ಯೂದಲ್ಲಿ ನಿಮ್ಗೆ ಅವರು ಫ್ಯಾಕ್ಟ್ಸ್ ಕೇಳಂಗಿಲ್ಲ. ಸೊ ಭಾರತದ ಉದ್ದವಾದ ನದಿ ಯಾವುದು, ಭಾರತದ ಚಿಕ್ಕದ ನದಿ ಯಾವುದು, ಇವೆಲ್ಲ ಏನು ಕೇಳಂಗಿಲ್ಲ ಅವರು. ಈಗ ಏನಾದ್ರು ಫಾರ್ ಎಕ್ಸಾಂಪಲ್ ಇವಾಗ ಕಾವೇರಿ ನದಿ, ಅದು ತುಂಬಾ ಡಿಸ್ಪ್ಯೂಟೆಡ್ ನದಿ, ಅದು ಅಂದ್ರೆ ತುಂಬಾ ವಿವಾದವಿರುವಂತ ನದಿ, ಅಂದ್ರೆ ತಮಿಳುನಾಡು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ವಿವಾದಾತ್ಮಕ ನದಿ ಅದು. ಯಾಕಂದ್ರೆ ಅಲ್ಲಿ ವಾಟರ್ ಸೇರಿಂಗ್ ಅಂದ್ರೆ ನೀರನ್ನ ಯಾವ ರೀತಿಯಾಗಿ ಹಂಚ್ಕೋಬೇಕಂತೇಳಿ ತುಂಬಾ ಸಮಸ್ಯೆ ಇರುವಂತ ಒಂದು ನದಿ ಅದು. ಓಕೆ, ಅದೇ ರೀತಿಯಾಗಿ ನಿಮ್ಗೆ ಅಲ್ಲಿ ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ ಈ ಏನಿದೆ ಡಿಸ್ಪ್ಯೂಟ್ ಅಂತ ಕರಿತೇವಲ್ಲ, ವಿವಾದ ಅಂತೇಳಿ. ಸೊ ಈ ವಿವಾದನ ಬಗೆಹರಿಸೋಗೋಸ್ಕರ ಕರ್ನಾಟಕ ರಾಜ್ಯ ಏನೇನ್ ಸ್ಟೆಪ್ಸ್ ತಗೋಬಹುದಾಗಿತ್ತು, ತಮಿಳುನಾಡು ರಾಜ್ಯ ಏನೇನ್ ಸ್ಟೆಪ್ಸ್ ತಗೋಬಹುದಾಗಿತ್ತು, ಮತ್ತೆ ಸೆಂಟರ್ ಅಂದ್ರೆ ಕೇಂದ್ರ ಸರ್ಕಾರ ಆಗಿ ಏನೇನ್ ಸ್ಟೆಪ್ಸ್ ತಗೋಬಹುದಾಗಿತ್ತು, ಮತ್ತು ಅದೇ ರೀತಿಯಾಗಿ ಕರ್ನಾಟಕದ ಪ್ರಜೆಗಳಾಗಿ ನಾವು ಕನ್ನಡಿಗರು ಮತ್ತು ತಮಿಳುನಾಡಿನ ಪ್ರಜೆಗಳಾಗಿ ತಮಿಳರು ಅವ್ರು ಏನೇನ್ ಸ್ಟೆಪ್ಸ್ ತಗೋಬಹುದಾಗಿತ್ತು, ಈ ರೀತಿಯಾಗಿ ನಿಮ್ದು ಒಪಿನಿಯನ್ ಬೇಸ್ಡ್ ಕ್ವಶನ್ ಕೇಳ್ತಾರೆ. ಇವೆಲ್ಲ ಅರ್ಥ ಆಗ್ಬೇಕಂದ್ರೆ ನಿಮ್ಗೆ ಇವೆಲ್ಲ ಕಾನ್ಸೆಪ್ಟ್ ಅರ್ಥ ಆಗಿರ್ಬೇಕು. ಆರ್ಟಿಫಿಷಿಯಲ್ ಅಂದ್ರೇನು, ಡೆಲ್ಟಾ ಅಂದ್ರೇನು, ಬೇಸಿನ್ ಅಂದ್ರೇನು, ಕ್ಯಾಚ್ಮೆಂಟ್ ಏರಿಯಾ ಅಂದ್ರೇನು, ಸೊ ಇಶ್ಯೂರಿ ಅಂದ್ರೆ ಏನು, ಇವೆಲ್ಲ ಅರ್ಥ ಆದ್ರೆ ಅಂತವೆಲ್ಲ ಏನ್ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಇರ್ತಾವಲ್ಲ ಈಸಿಯಾಗಿ ಆರಾಮಾಗಿ ನೀವು ಆನ್ಸರ್ ಮಾಡಬಹುದು. ಸೊ ಹಾಗಾಗಿ ಇದೊಂದು ಒಳ್ಳೆ ಪ್ರಾರಂಭ ಲಾ ಎಕ್ಸಲೆನ್ಸ್ ನಿಂದ. ಸೊ ನಾನು ಇವತ್ತು 15 ಕ್ವಶನ್ ತಗೊಂಡಿದ್ದೀನಿ. ಆ ಎಲ್ಲ 15 ಕ್ವಶನ್ ನಾನು ಏನಾದ್ರೂ ಡಿಸ್ಕಷನ್ ಮಾಡಿದ್ರೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಜಿಯೋಗ್ರಫಿ ನೀವು ರಿಯಲಿ ಎಂಜಾಯ್ ಮಾಡ್ತೀರಾ. ಈ 15 ಕ್ವಶನ್ ಮುಗಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಸ್ ಜಿಯೋಗ್ರಫಿ ಇಸ್ ಮೈ ಫೇವರೇಟ್ ಅಂತ. ಜಿಯೋಗ್ರಫಿನೇ ನನ್ನ ಅತಿ ಲವಿಂಗ್ ಸಬ್ಜೆಕ್ಟ್ ಅಂತ ನೀವೇ ಹೇಳ್ಬಿಡ್ತೀರಾ. ಓಕೆ, ಸೊ ತಡ ಮಾಡದೆ ನಾವು ಪ್ರಾರಂಭಿಸೋಣ. ಇಲ್ಲಿ 1ನೇ ಕ್ವಶನ್ ನೋಡಿ. 1ನೇ ಕ್ವಶನ್ ಏನ್ ಹೇಳುತ್ತಂದ್ರೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಇಂಡಿಯಾ, ಅಂದ್ರೆ ಭಾರತದ ಕುರಿತು ಈ ಕೆಳಗಿನ ಸಾಲುಗಳನ್ನು ಗಮನಿಸಿ ಅಂತ. 1ನೇ ಲೈನ್ ನೋಡಿ, ಇಂಡಿಯಾ ಲೈಸ್ wholly in the northern and eastern hemisphere, and the latitudinal and longitudinal extent of India is approximately the same, that is 22 degree ಅಂತ ಕರೆದಿದ್ದಾರೆ. ನೋಡಿ, ಇದು ನೀವು ಮೋಸ್ಟ್ಲಿ ಎಲ್ಲ ಓದಿರ್ತೀರಾ, ಬಟ್ ಇದು ಯಾಕೆ ಅಂತ ಎಲ್ಲರೂ ಅರ್ಥ ಮಾಡ್ಕೊಂಡ್ರಲ್ಲ ನೀವು. ಅಂದ್ರೆ 22ನೇ ಯಾಕೆ ಅಥವಾ 22 ಇದು ಕರೆಕ್ಟ್ ಇದೆಯೋ ಅಥವಾ ತಪ್ಪಿದೆಯೋ. ಸೊ ಇವೆಲ್ಲ ನೀವು ಅರ್ಥ ಆಗ್ಬೇಕಂದ್ರೆ ಫಸ್ಟ್ ನಿಮ್ಗೆ ಡಯಾಗ್ರಾಮ್ ಅರ್ಥ ಆಗ್ಬೇಕು. ಆ ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಇವಾಗ ನೋಡಿ, ಇಲ್ಲಿ ಇದೊಂದು ವರ್ಲ್ಡ್ ಮ್ಯಾಪ್. ಈ ವರ್ಲ್ಡ್ ಮ್ಯಾಪ್ ಇದೆ. ಈ ವರ್ಲ್ಡ್ ಮ್ಯಾಪ್ ಅಲ್ಲಿ ಇಂಡಿಯಾ ಎಲ್ಲಿ ಬರುತ್ತೆ? ಇಲ್ಲಿ ನೋಡಿ, ಇದು ಇಂಡಿಯಾ, ಭಾರತ, ನಮ್ಮ ಪ್ರೀತಿಯ ಭಾರತ. ಈ ಇಂಡಿಯಾ ಇದು ನೋಡಿ, ಅದಕ್ಕಿಂತ ಮುಂಚೆ ನಿಮಗೆ ಲ್ಯಾಟಿಟ್ಯೂಡ್ಸ್ ಅಂಡ್ ಲಾಂಜಿಟ್ಯೂಡ್ಸ್. ಲ್ಯಾಟಿಟ್ಯೂಡ್ ಅಂದ್ರೆ ಅಕ್ಷಾಂಶಗಳು, ಲಾಂಜಿಟ್ಯೂಡ್ ಅಂದ್ರೆ ರೇಖಾಂಶಗಳು. ಲಾಂಜಿಟ್ಯೂಡ್ ರೇಖಾಂಶ, ಮತ್ತೆ ಲ್ಯಾಟಿಟ್ಯೂಡ್ ಅಂದ್ರೆ ಅಕ್ಷಾಂಶ. ಅಕ್ಷಾಂಶವು ಪ್ಯಾರಲಲ್ ಇರ್ತವೆ, ಸಮಾಂತರವಾದ ರೇಖೆಗಳು ಅವೆಲ್ಲ. ಇದಕ್ಕೆ ಸಮಭಾಜಕ ಅಂದ್ರೇನು? ಮಧ್ಯರೇಖೆ. ಇದು ಮಧ್ಯರೇಖೆ ಇದಲ್ಲ, ಅನ್ನೋದಕ್ಕೆ ಇಕ್ವೇಟರ್ ಅಂತ ಕರಿತೀವಿ. ಈ ಇಕ್ವೇಟರ್ ಗೆ ಸಮಾನವಾಗಿ ಇರುವಂತ ಎಲ್ಲ ರೇಖೆಗಳನ್ನು ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಇದು ವರ್ಟಿಕಲ್ ಇದೆ ನೋಡಿ, ಇದು GMT. ಇದು ವರ್ಟಿಕಲ್ ಲೈನ್ ಇದೆಯಲ್ಲ, ಇದು GMT, ಗ್ರೀನ್ವಿಚ್ ಮೀನ್ ಟೈಮ್. ಈ GMT ಇದೆ ನೋಡಿ, ಈ GMT ಗೆ ಪ್ಯಾರಲ್ ಇರಂಗಿಲ್ಲ. ಆಕ್ಚುಲಿ ಏನಾಗೈತೆ ಅಂದ್ರೆ ಈ ರೀತಿಯಾಗಿ ಹಿಂಗಿರ್ತವೆ. ಅವನು ಇದಕ್ಕೆ ಏನಂತ ಕರಿತೀವಿ? ಲಾಂಜಿಟ್ಯೂಡ್ಸ್, ರೇಖಾಂಶ ಅಂತ ಕರಿತೀವಿ. ಸೊ ಹಾಗೆ ಟೋಟಲ್ ಈ ಗ್ಲೋಬ್ ಮೇಲೆ 181 ಎಷ್ಟಿದಾವೆ? 181 ಲ್ಯಾಟಿಟ್ಯೂಡ್ಸ್ ಇದಾವೆ. ಲ್ಯಾಟಿಟ್ಯೂಡ್ಸ್ ಹೇಗೆ ಅಂದ್ರೆ ಇದು 0 ಡಿಗ್ರಿ ಲ್ಯಾಟಿಟ್ಯೂಡ್, ದಟ್ ಇಸ್ ಇಕ್ವೇಟರ್, ಅದು ಒಂದು. ಇಲ್ಲಿಂದ 1 2 3 4 5 ಅಂದ್ರೆ 90 ವರೆಗೂ, 90 ಡಿಗ್ರಿ ನಾರ್ತ್ ಅಂಡ್ 90 ಡಿಗ್ರಿ ಸೌತ್. ಸೊ 90 ಡಿಗ್ರಿ ಅಂದ್ರೆ 1 ರಿಂದ 90 ಲ್ಯಾಟಿಟ್ಯೂಡ್ಸ್ ಇನ್ ದ ನದರ್ನ್ ಹೆಮಿಸ್ಫಿಯರ್. ಎನ್ ಅಂದ್ರೆ ನದರ್ನ್ ಹೆಮಿಸ್ಫಿಯರ್ ಅಂದ್ರೆ ಉತ್ತರ ಗೋಳಾರ್ಧ. ಸೊ ಎಸ್ ಏನಂತ ತೋರಿಸುತ್ತೆ? ಸದರ್ನ್ ಹೆಮಿಸ್ಫಿಯರ್ ಅಂದ್ರೆ ದಕ್ಷಿಣ ಗೋಳಾರ್ಧ. ಸೊ 90 ಲ್ಯಾಟಿಟ್ಯೂಡ್ಸ್ ಅಂದ್ರೆ 90 ಅಕ್ಷಾಂಶಗಳು ದಕ್ಷಿಣ ಗೋಳಾರ್ಧದಲ್ಲಿ,
ಮತ್ತು 90 ಅಕ್ಷಾಂಶಗಳು ಉತ್ತರ ಗೋಳಾರ್ಧದಲ್ಲಿ. 90 ಎಷ್ಟಾಯ್ತು? 180 180 ಪ್ಲಸ್ 1 ಯಾವುದು? 0 ಡಿಗ್ರಿ ಇಕ್ವೇಟರ್. ಈ 0 ಡಿಗ್ರಿ ಪ್ಲಸ್ 180 ಟೋಟಲ್ ಎಷ್ಟು? 181 ಲ್ಯಾಟಿಟ್ಯೂಡ್ಸ್. ಈ ಲ್ಯಾಟಿಟ್ಯೂಡ್ಸ್ ನಿಮಗೆ ಗೊತ್ತಿರಬೇಕು. ಟೋಟಲ್ ಎಷ್ಟು ಲ್ಯಾಟಿಟ್ಯೂಡ್? 181. 90 ಇನ್ ದ ನದರ್ನ್ ಹೆಮಿಸ್ಫಿಯರ್ ಉತ್ತರ ಗೋಳಾರ್ಧದಲ್ಲಿ, 90 ಇನ್ ದ ಸದರ್ನ್ ಹೆಮಿಸ್ಫಿಯರ್. 90 ಅಂದ್ರೆ ಈ 90 ಅಲ್ಲ, ತಿಳ್ಕೋಬೇಡಿ. ಸೊ 90 ಅಂದ್ರೆ ರೇಖಾಂಶಗಳು. ಓಕೆ, ರೇಖಾಂಶಗಳು. ಸೊ ಸಾರಿ, ಅಕ್ಷಾಂಶಗಳು, ನಾಟ್ ರೇಖಾಂಶ, ಅಕ್ಷಾಂಶಗಳು. ಸೊ 181 ಇದಾವೆ. ಅದೇ ನೀವು ಲಾಂಜಿಟ್ಯೂಡ್ ತಗೊಂಡ್ರೆ ಎಷ್ಟಿದಾವೆ? 360 ಇದಾವೆ. 360 ಲಾಂಜಿಟ್ಯೂಡ್ಸ್. ಈ 360 ದಲ್ಲಿ ಎಷ್ಟಿದಾವೆ? 179. ಇವಾಗ ನೋಡಿ, ಇದು GMT ಇದೆಯಲ್ಲ, ಈ GMT ಇಡೀ ಗ್ಲೋಬ್ ಅನ್ನ, ಇದು ವೆಸ್ಟರ್ನ್ ಪಾರ್ಟ್ ಅಂತ, ಇದು ಈಸ್ಟರ್ನ್ ಪಾರ್ಟ್ ಅಂತ. ಈ GMT ಇದೆಯಲ್ಲ, ಈ GMT ಈಸ್ಟರ್ನ್ ಪಾರ್ಟ್ ಅಂಡ್ ದ ವೆಸ್ಟರ್ನ್ ಪಾರ್ಟ್ ಆಫ್ ದ ಗ್ಲೋಬ್ ಅಂತ ಡಿವೈಡ್ ಮಾಡುತ್ತೆ. ಸೊ ಈ ವೆಸ್ಟರ್ನ್ ಪಾರ್ಟ್ ಅಲ್ಲಿ ಟೋಟಲ್ ಎಷ್ಟಿದಾವೆ? 179 ಲಾಂಜಿಟ್ಯೂಡ್ಸ್ ಇದಾವೆ, ಲಾಂಜಿಟ್ಯೂಡ್ಸ್. ಅಂಡ್ ಈ ಕಡೆ ಈ ಈಸ್ಟರ್ನ್ ಭಾಗದಲ್ಲಿ ಎಷ್ಟಿದಾವೆ? 179 ಲಾಂಜಿಟ್ಯೂಡ್ಸ್ ಇದಾವೆ, ಅಂದ್ರೆ ರೇಖಾಂಶಗಳು. 179 ರೇಖಾಂಶಗಳು ಎದುರು ಪೂರ್ವ ಭಾಗದಲ್ಲಿ, ಮತ್ತೆ ಪಶ್ಚಿಮ ಭಾಗದಲ್ಲಿ ಎಷ್ಟಿದಾವೆ? 179. ಮತ್ತೆ ಇನ್ನೂ ಯಾವ್ಯಾವ ಅಂದ್ರೆ ಒಂದು GMT ಇದೆ, GMT ಇದೆಯಲ್ಲ, ಈ GMT ಒಂದು. ಓಕೆ, ಅಂಡ್ ಇನ್ನೊಂದು ಇಂಟರ್ನ್ಯಾಷನಲ್ ಡೇಟ್ ಲೈನ್, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೀತಾರೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್. ಈ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅದು 180 ಡಿಗ್ರಿ ಈಸ್ಟ್ ಇರಬಹುದು ಅಥವಾ ವೆಸ್ಟ್ ಇರಬಹುದು. ಇದು ಒಂದು ರೇಖೆ. ಸೊ ಇದು ಒಂದು ಎರಡು ಪ್ಲಸ್ ಈ 179, ಇದು 179, ಟೋಟಲ್ ಎಷ್ಟಾಗತ್ತೆ? ಸೊ 179 ಇದು ಒಂದು ಯಾವುದು? GMT ಒಂದು, ಇದು ಒಂದು ಟೋಟಲ್ ಎಷ್ಟಾಗ್ತವೆ? 360. ಸೊ 360 ಲಾಂಜಿಟ್ಯೂಡ್ಸ್ ಅಂಡ್ 181 ಲ್ಯಾಟಿಟ್ಯೂಡ್ಸ್. ಇದು ಫಸ್ಟ್ ನಿಮ್ಗೆ ಗೊತ್ತಿರಬೇಕು. ಇಷ್ಟು ಗೊತ್ತಾದ್ಮೇಲೆ ಇವಾಗ ನೋಡಿ, ಈ ಇಕ್ವೇಟರ್ ಇದೆ ನೋಡಿ, ಈ ಇಕ್ವೇಟರ್ ಏನ್ ಮಾಡುತ್ತೆ? ಈ ಗ್ಲೋಬ್ ಅನ್ನ, ಇಡೀ ಪೃಥ್ವಿನ ಎರಡು ಭಾಗಗಳನ್ನಾಗಿ, ಎರಡು ಭಾಗ ಯಾವುದು? ಒಂದು ಉತ್ತರದ ಭಾಗ, ಇನ್ನೊಂದು ದಕ್ಷಿಣದ ಭಾಗ. ಅದಕ್ಕೆ ನಾವು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಅಂತ ಕರಿತೀವಿ. ಸೊ ಉತ್ತರ ಗೋಳಾರ್ಧ ಅಂದ್ರೆ ಮಧ್ಯರೇಖೆಯ ಮೇಲ್ಗಡೆ ಇರುವಂತದ್ದು. ಸೊ ದಕ್ಷಿಣ ಗೋಳಾರ್ಧ ಅಂದ್ರೆ ಈ ಮಧ್ಯರೇಖೆಯ ಕೆಳಗಡೆ ಇರುವಂತದ್ದು. ಇವಾಗ ಇಲ್ಲಿ ನೋಡಿ, ಇಂಡಿಯಾ ಎಲ್ಲಿದೆ ನೋಡಿ. ಸೊ ಈ ಕಡೆ ಈಸ್ಟರ್ನ್ ಪಾರ್ಟ್, ಓಕೆ, ಅಂಡ್ ಈ ಕಡೆ ಇರೋದು ವೆಸ್ಟರ್ನ್ ಪಾರ್ಟ್. ಸೊ ಇಲ್ಲಿಂದ ಮೇಲೆ ಇರೋದು ನದರ್ನ್ ಹೆಮಿಸ್ಫಿಯರ್, ಈ ಕಡೆ ಇರೋದು ಸದರ್ನ್ ಹೆಮಿಸ್ಫಿಯರ್. ಅಂದ್ರೆ ಇಂಡಿಯಾ ಎಲ್ಲಿದೆ? ಇಂಡಿಯಾ ಇನ್ ದ ನದರ್ನ್ ಹೆಮಿಸ್ಫಿಯರ್ ಅಂಡ್ ಇನ್ ದ ಈಸ್ಟರ್ನ್ ಪಾರ್ಟ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ದಿಸ್ ಇಸ್ ರಿಪೀಟೆಡ್ಲಿ ಆಸ್ಕ್ಡ್ ಕ್ವೆಶ್ಚನ್. ಇದು ತುಂಬಾ ಸಲ ಕೇಳಿದ್ದಾರೆ, KS ದಲ್ಲಿ ಕೇಳಿದ್ದಾರೆ, IAS ದಲ್ಲಿ ಕೇಳಿದ್ದಾರೆ, ಮತ್ತು ರಿಮೈನಿಂಗ್ ಲೈಕ್ SDA, FDA, PSI ಅಂತ ತುಂಬಾ ಸಲ ಕೇಳಿದ್ದಾರೆ. ಅಂದ್ರೆ ಭಾರತವು ಈ ಭೂಭಾಗದ ಪೃಥ್ವಿ ಇದೆಯಲ್ಲ, ಇದು ಪೃಥ್ವಿ ಯಾವ ಭಾಗದಲ್ಲಿ ಬರುತ್ತಂತ. ಸೊ ಪೃಥ್ವಿಯ ಉತ್ತರ ಗೋಳಾರ್ಧದಲ್ಲಿ ಮತ್ತು ಪೂರ್ವ ಭಾಗದಲ್ಲಿ ಬರುತ್ತೆ. ಓಕೆ, ದಿಸ್ ಒಂದನೇದು. ಇವಾಗ ಎರಡನೇ ಸ್ಟೇಟ್ಮೆಂಟ್ ನೋಡಿ, ಎರಡನೇ ಸ್ಟೇಟ್ಮೆಂಟ್ ಏನ್ ಹೇಳುತ್ತಂದ್ರೆ, ದೇರ್ ಆರ್ 5 states and 2 union territories of India which do not have an international border or lie on the coast ಅಂತ. ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಈ ಸಲ. ಯಾಕಂದ್ರೆ ನಿಮ್ಗೆ ಗೊತ್ತು, ಜಮ್ಮು ಅಂಡ್ ಕಾಶ್ಮೀರ್ ಮುಂಚೆ ಅದು ಸ್ಟೇಟ್, ಮುಂಚೆ ರಾಜ್ಯ ಇತ್ತು. ಆದ್ರೆ ಇವಾಗ ಏನ್ ಮಾಡಿದ್ದಾರೆ? ಈ ಸ್ಟೇಟ್ ಇರುವಂತದನ್ನ ತೆಗೆದುಹಾಕಿ ಅದನ್ನ ಯೂನಿಯನ್ ಟೆರಿಟರಿ ಆಗಿ ಮಾಡಿದ್ದಾರೆ, ಕೇಂದ್ರಾಡಳಿತ ಪ್ರದೇಶನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಈ ವರ್ಷ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಯೂನಿಯನ್ ಟೆರಿಟರಿ ಅಂತ ಒಂದ್ ಕ್ವಶನ್ ಮಾತ್ರ ಪಕ್ಕ ಕೇಳ್ತಾರೆ. ಈ ಸಲ ಕೇಳಿಕೊಂಡು ನೆಕ್ಸ್ಟ್ ಇಯರ್ ಅಂತೂ ಕೇಳ್ತಾರೆ UPSC ಅಲ್ಲಿ, ಅಥವಾ KPSC, ನಿಮ್ KPSC ಎಕ್ಸಾಮ್ ಬರ್ತಾ ಇದೆ, ಅದರಲ್ಲಿ ಅಂತೂ ಪಕ್ಕ ಕೇಳ್ತಾರೆ. ಅಂದ್ರೆ ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಾರೆ. ಹಾರ್ಡ್ ವರ್ಕ್ ಮಾಡೋಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡಬೇಕು. ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಯಶಸ್ವಿ ಆದಷ್ಟು ಬೇಗ ಸಿಗುತ್ತೆ. ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಯಶಸ್ವಿ ಸಿಗುತ್ತೆ, ಆದ್ರೂ ಕೂಡ ಸ್ವಲ್ಪ ಸಮಯ ಬೇಕು, ಹೆಚ್ಚಿಗೆ ಸಮಯ ಬೇಕು. ಹಾರ್ಡ್ ವರ್ಕ್ ಅಂದ್ರೆ ಏನು? ಪ್ರತಿಯೊಂದು ಬುಕ್ಕು ಒಂದ್ ಪೇಜ್ ಬಿಡದೆ, ಪ್ರತಿಯೊಂದು ಲೈನ್ ಬಿಡದೆ ಓದೋದು ಹಾರ್ಡ್ ವರ್ಕ್. ಸ್ಮಾರ್ಟ್ ವರ್ಕ್ ಅಂದ್ರೆ ಏನು? ಎಕ್ಸಾಮ್ ಟ್ರೆಂಡ್ ಏನಿದೆ, ಯಾವ ತರದ ಕ್ವಶನ್ ಬರ್ತಾ ಇದಾವೆ, ಸೊ ನಾವ್ ಯಾವ ತರ ಓದ್ಬೇಕು, ಯಾವ ಟಾಪಿಕ್ ನ ಹೆಚ್ಚಿಗೆ ನಾವು ಫೋಕಸ್ ಮಾಡಬೇಕು, ಯಾವ ಟಾಪಿಕ್ ನಾವು ಸ್ಕಿಪ್ ಮಾಡಬಹುದು, ಅದನ್ನ ಅರ್ಥ ಮಾಡ್ಕೊಂಡು ಓದೋದು ಸ್ಮಾರ್ಟ್ ವರ್ಕ್. ಅದಕ್ಕಾಗಿ ಸ್ಮಾರ್ಟ್ ವರ್ಕ್ ಅಂದ್ರೆ ಸ್ಮಾರ್ಟ್ ಪೀಪಲ್ ದೇ ಕ್ಲಿಯರ್ಸ್ ದ ಎಕ್ಸಾಮ್ ವೆರಿ ಸೂನ್. ಅಂದ್ರೆ ಸ್ಮಾರ್ಟ್ ಪೀಪಲ್ ಅಂದ್ರೆ ಸ್ಮಾರ್ಟ್ ವರ್ಕ್ ಮಾಡುವಂತ ಸ್ಮಾರ್ಟ್ ಜನ ಇರ್ತಾರೆ ನೋಡಿ, ಅವ್ರು ಆದಷ್ಟು ಬೇಗ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ಸ್ಮಾರ್ಟ್ ಅಂದ್ರೆ ಹ್ಯಾಂಡ್ಸಮ್ ಅಂತ ತಿಳ್ಕೊಬೇಡಿ, ಅಥವಾ ಬ್ಯೂಟಿಫುಲ್ ಅಂತ ತಿಳ್ಕೊಬೇಡಿ. ಸೊ ಹ್ಯಾಂಡ್ಸಮ್, ಬ್ಯೂಟಿಫುಲ್ ಅದು ನಿಮ್ ನೋಟ. ಆದ್ರೆ ಈ UPSC ಅಲ್ಲಿ ಸ್ಮಾರ್ಟ್ ಅಂದ್ರೇನು? UPSC ಅಥವಾ KPSC ಟ್ರೆಂಡ್ ನಡೀತಾ ಇದೆಯಲ್ಲ, ಅವ್ರಿಗೆ ಆ ಟ್ರೆಂಡ್ ನಾವು ಅರ್ಥ ಮಾಡ್ಕೋಬೇಕು. ದಟ್ ಇಸ್ ಸ್ಮಾರ್ಟ್ ವರ್ಕ್ ಅಷ್ಟೇ. ಸೊ ನಾನು ಹೇಳ್ತಿರ್ತೀನಿ ನಿಮ್ಗೆ ಯಾವ ತರ ಸ್ಮಾರ್ಟ್ ವರ್ಕ್ ಎದಕ್ಕಂತಾರೆ, ನಮ್ಮ ಅಪ್ರೋಚ್ ಯಾವ ತರ ಇರಬೇಕು, ನಾವು ಯಾವ ತರ ಸ್ಮಾರ್ಟ್ ವರ್ಕ್ ಮಾಡಬೇಕು, ನಾನು ನಿಮ್ಗೆಲ್ಲ ಹೇಳ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ನೋಡಿ, ಇವಾಗ ಜಮ್ಮು ಅಂಡ್ ಕಾಶ್ಮೀರ್ ಮುಂಚೆ 29 ರಾಜ್ಯಗಳಿದ್ದು, ಇವಾಗ ಜಮ್ಮು ಅಂಡ್ ಕಾಶ್ಮೀರ್ ಅದು ಕೇಂದ್ರಾಡಳಿತ ಪ್ರದೇಶ ಆಯಿತು. ಹಾಗಾಗಿ ಇವಾಗ 28 ಸ್ಟೇಟ್ಸ್ ಅಷ್ಟೇ ಉಳಿದಿದ್ದಾವೆ. ಸೊ ಮುಂಚೆ 7
ಯೂನಿಯನ್ ಟೆರಿಟರಿ ಇದು ನಮ್ಮ ಹತ್ರ ಇವಾಗ ಎಷ್ಟು 9 ಆಗಿದಾವೆ. ಯಾಕಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ನಾವು ವಿಘಟನೆ ಮಾಡಿ ಡಿವೈಡ್ ಮಾಡಿ ಏನ್ ಮಾಡಿದೀವಿ, ಲದಾಖ್ ಮತ್ತೆ ಜಮ್ಮು ಅಂಡ್ ಕಾಶ್ಮೀರ್ ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಿದ್ದೀವಿ. ಓಕೆ, ಸೊ ಈ ರೀತಿಯಾಗಿ ಇದು ಇರೋದ್ರಿಂದ ನಾನು ಇದು ಕ್ವಶನ್ ತಗೊಂಡಿದ್ದೀನಿ. ಯಾವುದು? ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯಗಳು. ಸೊ ನಿಮಗೆ ನೋಡಿ ಇಲ್ಲಿ ಕ್ವಶನ್ ಏನಿದೆ, there are 5 states and 2 union territory of India which do not have an international border. ಇಂಟರ್ನ್ಯಾಷನಲ್ ಬಾರ್ಡರ್ ಅಂದ್ರೆ ಏನು? ಅಂತಾರಾಷ್ಟ್ರೀಯ ಗಡಿ ರೇಖೆ. ಅದಕ್ಕಿಂತ ಮುಂಚೆ ಇದು ಮ್ಯಾಪ್ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಓಕೆ, ಇವಾಗ ಇದು ಭಾರತ. ಈ ಭಾರತದಲ್ಲಿ 29 ಸ್ಟೇಟ್ ಇದು ಮುಂಚೆ, ಆದ್ರೆ ಇವಾಗ ಎಷ್ಟಿದಾವೆ? 28 ಸ್ಟೇಟ್ಸ್ ಇದಾವೆ. ಇವಾಗ ಲದಾಖ್ ಅಂಡ್ ಜಮ್ಮು ಅಂಡ್ ಕಾಶ್ಮೀರ್ ಇವೆರಡೇನು ಯೂನಿಯನ್ ಟೆರಿಟರಿ. ಕ್ವಶನ್ ಏನಿದೆ, ಭಾರತದಲ್ಲಿ ಟೋಟಲ್ ಇವಾಗ ನೋಡಿ, ಇಲ್ಲಿಂದ ಗುಜರಾತ್, ರಾಜಸ್ಥಾನದಿಂದ ಗುಜರಾತ್ದಿಂದ ಇಲ್ಲಿ ನೋಡಿ, ಇಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರ್ ಇದೆ. ಇದು ಇಂಟರ್ನ್ಯಾಷನಲ್ ಬಾರ್ಡರ್ ಜೊತೆ ಇದೆ, ಪಾಕಿಸ್ತಾನ ಜೊತೆ ಇದೆ. ಇದು ರಾಜಸ್ಥಾನ್ ಕೂಡ ಪಾಕಿಸ್ತಾನ ಜೊತೆ ಇದೆ. ಸೊ ಜಮ್ಮು ಅಂಡ್ ಕಾಶ್ಮೀರ್ ಮುಂಚೆ ರಾಜ್ಯ ಇತ್ತು, ಆದ್ರೆ ಇವಾಗ ಅದು ಯೂನಿಯನ್ ಟೆರಿಟರಿ, ಹಾಗಾಗಿ ಅದು ರಾಜ್ಯ ಅಲ್ಲ. ಇವಾಗ ನೋಡಿ, ಗುಜರಾತ್ 1, ರಾಜಸ್ಥಾನ್ 2, ಪಂಜಾಬ್ 3, ಹಿಮಾಚಲ ಪ್ರದೇಶ್ 4, ಓಕೆ, ಉತ್ತರಾಖಂಡ್ 5, ಇದು 6, ಬಿಹಾರ್ 7 ಅಂಡ್ ವೆಸ್ಟ್ ಬೆಂಗಾಲ್ 8, ಸಿಕ್ಕಿಂ 9 ಅಂಡ್ ಅರುಣಾಚಲ ಪ್ರದೇಶ್ 10 ಅಂಡ್ ಇದು ನೋಡಿ ಯಾವುದು, ನಾಗಾಲ್ಯಾಂಡ್ 11, ಮಣಿಪುರ್ 12, ಮಿಜೋರಾಂ 13 ಅಂಡ್ ತ್ರಿಪುರ 14, ಮೇಘಾಲಯ 15 ಅಂಡ್ ಆಸಾಂ 16. ಟೋಟಲ್ ಎಷ್ಟಿದಾವೆ? 16 ಸ್ಟೇಟ್ಸ್, 16 ರಾಜ್ಯಗಳು ಅಂತಾರಾಷ್ಟ್ರೀಯ ಗಡಿರೇಖೆಯನ್ನು ಹೊಂದ್ಕೊಂಡಿದ್ದಾವೆ. ಅಂದ್ರೆ ಇಂಟರ್ನ್ಯಾಷನಲ್ ಬಾರ್ಡರ್ ಹೊಂದ್ಕೊಂಡಿರುವಂತಹ ರಾಜ್ಯಗಳು ಎಷ್ಟು? 16. ಇದು 2012ರಲ್ಲಿ UPSC ದಲ್ಲಿ ಡೈರೆಕ್ಟ್ ಕ್ವಶನ್ ಕೇಳಿದ್ರು. ಏನ್ ಕ್ವಶನ್ ಕೇಳಿದ್ರು ಅಂದ್ರೆ, ಎಷ್ಟು ರಾಜ್ಯಗಳು, ಭಾರತದ ಎಷ್ಟು ರಾಜ್ಯಗಳು ಅಂತಾರಾಷ್ಟ್ರೀಯ ಗಡಿರೇಖೆಗಳನ್ನು ಹೊಂದ್ಕೊಂಡಿದ್ದಾವೆ ಅಂತ ಕ್ವಶನ್ ಕೇಳಿದ್ರು. ಅವಾಗ 17 ಇದ್ದು, ಯಾಕಂದ್ರೆ ಜಮ್ಮು ಕಾಶ್ಮೀರ ಇತ್ತು, ಅವಾಗ ಆಪ್ಷನ್ ನಿಮ್ಗೆ 17 ಆಗ್ತಿತ್ತು. ಆದ್ರೆ ಇವಾಗ ಎಷ್ಟಾಗತ್ತೆ? 16 ಆಗತ್ತೆ. ಯಾಕಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಇವಾಗ ಅದು ರಾಜ್ಯ ಅಲ್ಲ. ಓಕೆ, 16 ರಾಜ್ಯಗಳು. ಬಟ್ ಅವ್ರು ಕ್ವಶನ್ ಏನ್ ಕೇಳಿದ್ದಾರೆ, ಭಾರತದ ಯಾವ ರಾಜ್ಯಗಳು ಅಂತಾರಾಷ್ಟ್ರೀಯ ಗಡಿರೇಖೆಗಳನ್ನು ಹೊಂದ್ಕೊಂಡಿಲ್ಲ ಅಂತ ಕೇಳಿದ್ದಾರೆ. ಇವಾಗ ನೋಡಿ, ಮಧ್ಯಪ್ರದೇಶ ಹೊಂದ್ಕೊಂಡಿಲ್ಲ, ಎರಡನೇದು ಜಾರ್ಖಂಡ್ ಇಲ್ಲ, ಛತ್ತೀಸ್ಗಢ ಇಲ್ಲ, ತೆಲಂಗಾಣ ಇಲ್ಲ, ಇನ್ನೊಂದು ಹರಿಯಾಣ. 5 ಈ 5 ರಾಜ್ಯಗಳು ಅಂತಾರಾಷ್ಟ್ರೀಯ ಗಡಿರೇಖೆಗಳನ್ನ ಹೊಂದ್ಕೊಂಡಿಲ್ಲ. ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ 2 ಯೂನಿಯನ್ ಟೆರಿಟರಿ, ಯಾವುದು? ಒಂದು ಚಂಡೀಗಢ ಮತ್ತು ಇನ್ನೊಂದು ಡೆಲ್ಲಿ. ಯಾವುದು? ಒಂದು ಚಂಡೀಗಢ, ಇನ್ನೊಂದು ಡೆಲ್ಲಿ. ಇವೆರಡು ಯೂನಿಯನ್ ಟೆರಿಟರಿ. 2 ಕೇಂದ್ರಾಡಳಿತ ಪ್ರದೇಶಗಳು ಡೆಲ್ಲಿ ಮತ್ತೆ ಚಂಡೀಗಢ, ಮತ್ತೆ 5 ರಾಜ್ಯಗಳು, ಯಾವುದು? ಮಧ್ಯಪ್ರದೇಶ್, ಜಾರ್ಖಂಡ್, ಛತ್ತೀಸ್ಗಢ, ತೆಲಂಗಾಣ ಅಂಡ್ ಹರಿಯಾಣ. ಈ 5 ರಾಜ್ಯಗಳು ಏನು ಅಂತಾರಾಷ್ಟ್ರೀಯ ಗಡಿರೇಖೆಗಳನ್ನು ಹೊಂದ್ಕೊಂಡಿಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು ಕ್ವಶನ್ ಕೇಳಬಹುದು, ಸೊ ಭಾರತದ ಎಷ್ಟು ರಾಜ್ಯಗಳು ಕರಾವಳಿ ಪ್ರದೇಶಗಳನ್ನ ಹೊಂದ್ಕೊಂಡಿದ್ದಾವೆ ಅಂತ. ಸೊ ಅದಕ್ಕೆ ನಾವು ಕೋಸ್ಟ್ ಲೈನ್ ಅಂತ ಕರಿತೀವಿ. ಸೊ ಎಷ್ಟು ರಾಜ್ಯಗಳು ಕೋಸ್ಟ್ ಲೈನ್ ಹೊಂದ್ಕೊಂಡಿದ್ದಾವೆ, ಅಥವಾ ಎಷ್ಟು ರಾಜ್ಯಗಳು ನಮ್ ಕರಾವಳಿ ತೀರದ ಅಥವಾ ಕರಾವಳಿ ದಡದಲ್ಲಿ ಇದ್ದಾವೆ? ಅವೆಷ್ಟು? ಇವೆ ನೋಡಿ, ಗುಜರಾತ್ 1, ಸೊ ಮಹಾರಾಷ್ಟ್ರ 2, ಗೋವಾ 3, ಕರ್ನಾಟಕ 4, ಕೇರಳ 5, ತಮಿಳುನಾಡು 6, ಸೊ ಆಂಧ್ರ 7, ಸೊ ಒಡಿಶಾ 8 ಅಂಡ್ ವೆಸ್ಟ್ ಬೆಂಗಾಲ್ 9. ಟೋಟಲ್ 9 ಸ್ಟೇಟ್ಸ್ ಇದಾವೆ, ಯಾವುದು ಕೋಸ್ಟ್ ಲೈನ್ ಗಳನ್ನ ಹೊಂದ್ಕೊಂಡಿರುವಂತದ್ದು. ಓಕೆ, ಸೊ ಅದೇ ಯೂನಿಯನ್ ಟೆರಿಟರಿ ಹೊಂದ್ಕೊಂಡಿರುವಂತ ಎಷ್ಟು ಇದಾವೆ ಕೋಸ್ಟ್ ಲೈನ್? ಇದು ಯೂನಿಯನ್ ಟೆರಿಟರಿ. ಸೊ ಟೋಟಲ್ ನೋಡಿ, ಇಲ್ಲಿ ಪುದುಚೇರಿ, ಇನ್ನೊಂದು ದೀವ್ ಅಂಡ್ ದಮನ್, ಇಲ್ಲೇ ನೋಡಿ ದೀವ್ ಅಂಡ್ ದಮನ್. ಈ ದೀವ್ ಅಂಡ್ ದಮನ್ ಪ್ಲಸ್ ಪುದುಚೇರಿ ಇವೆರಡು ಪ್ಲಸ್ ಅಂಡಮಾನ್ ನಿಕೋಬಾರ್ ಅಂಡ್ ಲಕ್ಷದ್ವೀಪ್ ಇವೆರಡು. ಸೊ ಟೋಟಲ್ 4. ಸೊ 4 ಯೂನಿಯನ್ ಟೆರಿಟರಿ ಮತ್ತೆ 9 ರಾಜ್ಯಗಳು ಕರಾವಳಿ ಪ್ರದೇಶಗಳನ್ನು ಹೊಂದ್ಕೊಂಡಿದ್ದಾವೆ. ಆದ್ರೆ ನಾವು ಅಂಡಮಾನ್ ನಿಕೋಬಾರ್ ಮತ್ತೆ ಲಕ್ಷದ್ವೀಪ್ಗಳನ್ನ ನಾವು ಯೂನಿಯನ್ ಟೆರಿಟರಿ ಅನ್ನೋದೇ ಇಲ್ಲೇನಂತೀವಿ, ಸೊ ಐಲ್ಯಾಂಡ್ ಟೆರಿಟರಿ ಅಂತ ಕರಿತೀವಿ. ಐಲ್ಯಾಂಡ್ ಟೆರಿಟರಿ. ಸೊ ಐಲ್ಯಾಂಡ್ ಟೆರಿಟರಿ ಕರೆಯೋದ್ರಿಂದ ಇವಾಗ ಎಷ್ಟಾಗ್ತವೆ? 2 ಯೂನಿಯನ್ ಟೆರಿಟರಿ. ಯಾವ? ಒಂದು ಪುದುಚೇರಿ ಮತ್ತೆ ದೀವ್ ದಮನ್, ಇವು 2 ಅಷ್ಟೇ ಏನು ಕೋಸ್ಟ್ ಲೈನ್ ಗಳನ್ನು ಹೊಂದ್ಕೊಂಡಿದ್ದಾವೆ. ಉಳ್ಕಿದ 2 ಯಾವುದು? ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ್. ಇವೆರಡೇನು? ಇವು ಐಲ್ಯಾಂಡ್ ಟೆರಿಟರಿ ಪ್ಲಸ್ 2 ಯೂನಿಯನ್ ಟೆರಿಟರಿ. ಹಾಗಾಗಿ 5 ರಾಜ್ಯಗಳು ಪ್ಲಸ್ 2 ಯೂನಿಯನ್ ಟೆರಿಟರಿ. ನೋಡಿ, ಈ 5 ರಾಜ್ಯಗಳು ಪ್ಲಸ್ 2 ಯೂನಿಯನ್ ಟೆರಿಟರಿ ಅಂತಾರಾಷ್ಟ್ರೀಯ ಗಡಿರೇಖೆಗಳನ್ನು ಹೊಂದ್ಕೊಂಡಿಲ್ಲ. ಮತ್ತು 16 ಅಂದ್ರೆ 16 ರಾಜ್ಯಗಳು ಅಂತಾರಾಷ್ಟ್ರೀಯ ಗಡಿರೇಖೆಗಳನ್ನು ಹೊಂದ್ಕೊಂಡಿದ್ದಾವೆ. ಮತ್ತೆ ಇನ್ನೊಂದು 9 ರಾಜ್ಯಗಳು ಕೋಸ್ಟ್ ಲೈನ್ ಅನ್ನು ಹೊಂದ್ಕೊಂಡಿದ್ದಾವೆ, ಕರಾವಳಿ ಭಾಗದಲ್ಲಿ ಇದ್ದಾವೆ. ಮತ್ತು ಟೋಟಲ್ 4 ಅಥವಾ ನೀವೇನ್ ಹೇಳ್ಬೋದು, 2 ಯೂನಿಯನ್ ಟೆರಿಟರಿ ಮತ್ತೆ 2 ಐಲ್ಯಾಂಡ್ ಟೆರಿಟರಿ. ಇವು 4 ಪ್ರದೇಶಗಳು ಏನು ಹೊಂದ್ಕೊಂಡಿದ್ದಾವೆ? ಕರಾವಳಿ ಪ್ರದೇಶಗಳನ್ನ ಹೊಂದ್ಕೊಂಡಿದ್ದಾವೆ. ಓಕೆ, ಸೊ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ,
ಕ್ವಶನ್ ನೋಡಿ, there are 5 states and 2 Union Territory of India which do not have an international border or lie on the coast. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಒಂದನೇ ಸ್ಟೇಟ್ಮೆಂಟ್ ಏನು, ಇಂಡಿಯಾ ಲೈಸ್ ಹೋಲಿ ಇನ್ ದ ನದರ್ನ್ ಅಂಡ್ ಈಸ್ಟರ್ನ್ ಹೆಮಿಸ್ಫಿಯರ್ ಅಂಡ್ ದ ಲ್ಯಾಟಿಟ್ಯೂಡ್ನಲ್ ಅಂಡ್ ಲಾಂಜಿಟ್ಯೂಡ್ನಲ್ ಎಕ್ಸ್ಟೆಂಟ್ ಆಫ್ ಇಂಡಿಯಾ ಇಸ್ ಅಪ್ರಾಕ್ಸಿಮೇಟ್ಲಿ ದ ಸೇಮ್, ದಟ್ ಈಸ್ 22. ಅದು ರಾಂಗ್ ಸ್ಟೇಟ್ಮೆಂಟ್. ಯಾಕೆ ರಾಂಗ್ ಅಂತ ಹೇಳ್ತೀನಿ ನೋಡಿ. ಯಾಕಂದ್ರೆ ನಿಮಗೆ ಗೊತ್ತು, ಇಂಡಿಯಾ ನೀವೇನಾದ್ರೂ ಲ್ಯಾಟಿಟ್ಯೂಡ್ ತಗೊಂಡ್ರೆ ಸದರ್ನ್ ಮೋಸ್ಟ್ ಲ್ಯಾಟಿಟ್ಯೂಡ್ ಎಷ್ಟಿದೆ ಇಂಡಿಯಾದು 8 ಡಿಗ್ರಿ 4 ಮಿನಿಟ್. ನದರ್ನ್ ಮೋಸ್ಟ್ ಎಷ್ಟಿದೆ 37 ಡಿಗ್ರಿ 6 ಮಿನಿಟ್. ಈಸ್ಟರ್ನ್ ಎಷ್ಟಿದೆ 67 ಡಿಗ್ರಿ 8 ಮಿನಿಟ್. ಮತ್ತಿದು 97 ಡಿಗ್ರಿ 25 ಮಿನಿಟ್. ಇವಾಗ ನೀವು ಇದು ಮೈನಸ್ ಮಾಡಿ, 37 ದಿಂದ 37 ಮೈನಸ್ 8 ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 30 ಡಿಗ್ರಿ ಬರುತ್ತೆ. ಮತ್ತೆ 97 ದಿಂದ 67 ಮೈನಸ್ ಮಾಡಿದ್ರು ಅರೌಂಡ್ 30 ಡಿಗ್ರಿ ಬರುತ್ತೆ. ಅಂದ್ರೆ ಇದು ಲ್ಯಾಟಿಟ್ಯೂಡ್ನಲ್ ಎಕ್ಸ್ಟೆಂಟ್ ಆಫ್ ಇಂಡಿಯಾ, ಇದು ಲಾಂಜಿಟ್ಯೂಡ್ನಲ್ ಎಕ್ಸ್ಟೆಂಟ್ ಆಫ್ ಇಂಡಿಯಾ. ಅಂದ್ರೆ ಲ್ಯಾಟಿಟ್ಯೂಡ್ನಲ್ ಅಂಡ್ ಲಾಂಜಿಟ್ಯೂಡ್ನಲ್ ಎರಡು ಸೇಮ್ ಇದಾವೆ. ಎಷ್ಟು 30 ಇದೆ, 22 ಅಲ್ಲ. ಅದು ರಾಂಗ್ ಸ್ಟೇಟ್ಮೆಂಟ್. 22 ರಾಂಗು, 30 ಕರೆಕ್ಟ್. ಅಲ್ಲಿ 30 ಇರಬೇಕಾಗಿತ್ತು, ಆದ್ರೆ ಅವರು 30 ಡಿಗ್ರಿ ಕೊಟ್ಟಿದ್ದಾರೆ, ಹಾಗಾಗಿ ರಾಂಗ್ ಸ್ಟೇಟ್ಮೆಂಟ್. 22 ಯಾಕೆ ಕೊಟ್ಟಿದ್ದಾರೆ? 22 ಯಾಕೆ ಕೊಟ್ಟಿದ್ದಾರೆ ಅಂದ್ರೆ 22 ಡಿಗ್ರಿ ಅಂದ್ರೆ ಈಗ ಇಲ್ಲಿ ಒಂದು ಇಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇಂಡಿಯಾ ಇಲ್ಲಿಂದ 8 ಡಿಗ್ರಿ ಇದೆ, 8 ಡಿಗ್ರಿ 4 ಮಿನಿಟ್. ಇಲ್ಲಿ ಎಷ್ಟಿದೆ 37 ಡಿಗ್ರಿ 6 ಮಿನಿಟ್ ಇದೆ. ಇಲ್ಲಿ ಎಷ್ಟಿದೆ ಇಂಡಿಯಾದು 97 ಡಿಗ್ರಿ 25 ಮಿನಿಟ್ ಇದೆ. ಇಲ್ಲಿ ಎಷ್ಟಿದೆ 68 ಡಿಗ್ರಿ 7 ಇದೆ. 67 ಅಲ್ಲ 68 ಡಿಗ್ರಿ 7 ಮಿನಿಟ್ ಇದೆ. ನೀವೇನಾದ್ರೂ ಮೈನಸ್ ಮಾಡಿದ್ರೆ ಇದು ಲಾಂಜಿಟ್ಯೂಡ್ ಇವೇನು ಇವು ಲ್ಯಾಟಿಟ್ಯೂಡ್. ಈ 37 ಡಿಗ್ರಿ 6 ಮಿನಿಟ್ ದಿಂದ 8 ಡಿಗ್ರಿ 4 ಮಿನಿಟ್ ಮೈನಸ್ ಮಾಡಿದ್ರೆ ಎಷ್ಟಾಗತ್ತೆ 30 ಡಿಗ್ರಿ. 97 ಡಿಗ್ರಿ 25 ದಿಂದ 68 ಡಿಗ್ರಿ ಮೈನಸ್ ಮಾಡಿದ್ರೆ ಇದನ್ನು 30 ಡಿಗ್ರಿ. ಅಂದ್ರೆ ಲ್ಯಾಟಿಟ್ಯೂಡ್ನಲ್ ಅಂಡ್ ಲಾಂಜಿಟ್ಯೂಡ್ನಲ್ ಡಿಫರೆನ್ಸ್ ಇದೆಯಲ್ಲ, ಅದು 30 ಡಿಗ್ರಿ ಇದೆ. ಆದ್ರೆ ಇಲ್ಲಿ 22 ಡಿಗ್ರಿ ಇತ್ತು ನೋಡಿ. ಇಲ್ಲಿ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್. ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನಿದು 23.5 ಡಿಗ್ರಿ ನಾರ್ತ್. ಅದು ಟ್ರಾಪಿಕ್ ಆಫ್ ಕ್ಯಾನ್ಸರ್. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಕರ್ಕಾಟಕ ರೇಖೆ. ಆ ಕರ್ಕಾಟಕ ರೇಖೆ ಐತಿ ನೋಡಿ, ಅದು ಭಾರತನ 2 ಭಾಗಗಳನ್ನಾಗಿ ವಿಂಗಡಿಸುತ್ತೆ, ಡಿವೈಡ್ ಮಾಡುತ್ತೆ. ಒಂದು ಉತ್ತರ ಭಾರತ, ಇನ್ನೊಂದು ದಕ್ಷಿಣ ಭಾರತ ಅಂತ. ಓಕೆ, ಅದೇ 22 ದಿಂದ ಈ 22 ಡಿಗ್ರಿ ನೋಡಿ, ಅಲ್ಲಿಂದ ಕೆಳಗಡೆ ಬಂದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ ಭಾರತ ಟೇಪರ್ ಆಗಿದೆ. ಅಂದ್ರೆ ಏನು, ತ್ರಿಕೋನ ಆಕಾರದ ಭಾಗ ಸಿಗುತ್ತೆ ನಮ್ಗೆ. ಆ ತ್ರಿಕೋನ ಆಕಾರದ ಭಾಗಕ್ಕೆ ನಾವು ಪೆನಿನ್ಸುಲಾ ಅಂತ ಕರಿತೀವಿ, ಪರ್ಯಾಯ ಭೂಮಿ ಅಂತ ಕರಿತೀವಿ. ಸೊ 22 ಡಿಗ್ರಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ 22 ಡಿಗ್ರಿ ದಿಂದ ಭಾರತ ಟೇಪರ್ ಅಂದ್ರೇನು, ಸಣ್ಣದಾಕೋತ್ ಹೋಗುತ್ತೆ. ಆ ಸಣ್ಣದಾಗಿ ಅದು ತ್ರಿಕೋನ ಆಕಾರದ ಭಾಗವನ್ನ ನಿರ್ಮಾಣ ಮಾಡುತ್ತೆ. ಹಾಗಾಗಿ 22 ಡಿಗ್ರಿ ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಭಾರತದ ಪರ್ಯಾಯ ಭೂಮಿ ಸ್ಟಾರ್ಟ್ ಆಗುತ್ತೆ. 30 ಡಿಗ್ರಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ 30 ಡಿಗ್ರಿ ಭಾರತದ ಲ್ಯಾಟಿಟ್ಯೂಡ್ನಲ್ ಮತ್ತೆ ಲಾಂಜಿಟ್ಯೂಡ್ನಲ್ ಡಿಫರೆನ್ಸ್ 30 ಡಿಗ್ರಿ ಇದೆ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಇಲ್ಲಿ. ಓಕೆ, ಸೊ 1 ಮಿನಿಟ್. ಸೊ ಎರಡನೇ ಸ್ಟೇಟ್ಮೆಂಟ್ ರಾಂಗ್, ಒಂದನೇ ಸ್ಟೇಟ್ಮೆಂಟ್ ರಾಂಗ್, ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಮೂರನೇ ಸ್ಟೇಟ್ಮೆಂಟ್ ನೋಡಿ, unlike latitude the distance between the degree of longitude varies greatly depending upon your location on the planet. They are farthest apart at equator and converges at the poles. ಇದು ಅರ್ಥ ಆಯ್ತಾ ಇಲ್ಲ ನೋಡಿ. ಸೊ ಇವಾಗ ನೋಡಿ, ಅವ್ರ ಕ್ವಶನ್ ಏನಂತ ಇದಾರೆ ಅಂದ್ರೆ, ಒಂದು ಡಯಾಗ್ರಾಮ್ ತೋರಿಸಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಗೊತ್ತಾಗ್ಬಿಡುತ್ತೆ. ಇವಾಗ ಲ್ಯಾಟಿಟ್ಯೂಡ್ಸ್ ಅಂದ್ರೆ ಏನು, ಪ್ಯಾರಲಲ್ ಲೈನ್ ನೋಡಿ. ಇವೆಲ್ಲ ಲ್ಯಾಟಿಟ್ಯೂಡ್ಸ್ ಎಲ್ಲ, ಇವೆಲ್ಲ ಲ್ಯಾಟಿಟ್ಯೂಡ್ಸ್ ನಿಮ್ಗೆ ಗೊತ್ತಿದೆ. ಎಷ್ಟಿದಾವೆ 181 ಇದಾವೆ ಲ್ಯಾಟಿಟ್ಯೂಡ್ಸ್. 90 northern hemisphere, 90 southern hemisphere and 10 degree equator, total 181. ಈ 181 equator ಇದು ಇದಾವೆ ಲ್ಯಾಟಿಟ್ಯೂಡ್. ಇವೆಲ್ಲ ಸಮಾಂತರ ರೇಖೆಗಳು. ಇವೆಲ್ಲ ಸಮಾಂತರ ರೇಖೆ ಅಂದ್ರೆ ಯಾವುದೇ ಎರಡು ಲ್ಯಾಟಿಟ್ಯೂಡ್ ತಗೊಳ್ಳಿ ನೀವು, ಅದರ ಡಿಫರೆನ್ಸ್ ಇದೆಯಲ್ಲ, ಆ ಡಿಸ್ಟೆನ್ಸ್ ಬಿಟ್ವೀನ್ 2 ಲ್ಯಾಟಿಟ್ಯೂಡ್ಸ್, ಯಾವುದೇ 2 ಅಕ್ಷಾಂಶಗಳ ಮಧ್ಯದಲ್ಲಿರುವಂತಹ ಅಂತರ ಅದು ಕಾನ್ಸ್ಟೆಂಟ್ ಇರುತ್ತೆ, ಸೇಮ್ ಇರುತ್ತೆ. ಅದು ಎಷ್ಟಿರುತ್ತೆ ಅಂದ್ರೆ 111 ಕಿಲೋಮೀಟರ್ಸ್, 111 ಕಿಲೋಮೀಟರ್ ಇರುತ್ತೆ. ಅದು ಯಾವುದೇ ತಗೊಳ್ಳಿ ನೀವು, ಇಲ್ಲಿಂದ ತಗೋಬಹುದು, ಇಲ್ಲಿಂದ ಇಲ್ಲಿವರೆಗೂ ಇದನ್ನು ಕೂಡ 111 ಕಿಲೋಮೀಟರ್. ಅಥವಾ ನೀವು ಇದು ತಗೋಬಹುದು, ಇದು ತಗೊಂಡ್ರು ಕೂಡ 111 ಕಿಲೋಮೀಟರ್ಸ್. ಓಕೆ, 11 ಅಂದ್ರೆ ಯಾವುದೇ ಎರಡು ಅಕ್ಷಾಂಶಗಳ ಮಧ್ಯದಲ್ಲಿರುವಂತಹ ಅಂತರ ಸೇಮ್ ಅಂದ್ರೆ ಸಮನಾಗಿರುತ್ತೆ. ಅದು ಎಷ್ಟಿರುತ್ತೆ ಅಂದ್ರೆ 111 ಕಿಲೋಮೀಟರ್ ಇರುತ್ತೆ. ಆದ್ರೆ ಲಾಂಜಿಟ್ಯೂಡ್ ಹಾಗಲ್ಲ. ಲಾಂಜಿಟ್ಯೂಡ್ ನೋಡಿ, ಇದು ಪೋಲ್ಸ್. ಯಾವ ಪೋಲ್ ಇದು? ನಾರ್ತ್ ಪೋಲ್ ಅಂಡ್ ಇದು ಯಾವುದು? ಸೌತ್ ಪೋಲ್.
ಸೌತ್ ಪೋಲ್ ಮತ್ತೆ ನಾರ್ತ್ ಪೋಲ್ ದಲ್ಲಿ ಲಾಂಜಿಟ್ಯೂಡ್ ಏನಾಗ್ತವೆ, ಅಲ್ಲಿ ಜಾಯಿನ್ ಆಗ್ತವೆ. ಇವಾಗ ನೋಡಿ, ಈ ಲಾಂಜಿಟ್ಯೂಡ್ ಇಲ್ಲಿಂದ ಇಲ್ಲಿ ಬಂದು ಜಾಯಿನ್ ಆಗುತ್ತೆ, ಈ ಲಾಂಜಿಟ್ಯೂಡ್ ಇಲ್ಲಿಂದ ಇಲ್ಲಿ ಬಂದು ಜಾಯಿನ್ ಆಗುತ್ತೆ. ಓಕೆ, ಇಲ್ಲಿ ಜಾಯಿನ್ ಆಗುತ್ತೆ. ಈ ಲಾಂಜಿಟ್ಯೂಡ್ ಇಲ್ಲಿಂದ ಇಲ್ಲಿ ಜಾಯಿನ್ ಆಗುತ್ತೆ, ಇದು ಇಲ್ಲಿಂದ ಜಾಯಿನ್ ಆಗುತ್ತೆ. ಅಂದ್ರೆ ಯಾವುದೇ ಆಡ್ ಲಾಂಜಿಟ್ಯೂಡ್ ತಗೊಂಡಿದ್ದೀನಿ, ಇವಾಗ ಇದು ಈಕ್ವೇಟರ್ ಅಂತ ತಿಳ್ಕೊಳ್ಳಿ, ಇದು ಈಕ್ವೇಟರ್ ಅಂತ ತಿಳ್ಕೊಳ್ಳಿ, ಇದು ಈಕ್ವೇಟರ್. ಓಕೆ, 0 ಡಿಗ್ರಿ ಈಕ್ವೇಟರ್. ಈ 0 ಡಿಗ್ರಿ ಹತ್ರ ಇದು ಡಿಸ್ಟೆನ್ಸ್ ತಗೊಳ್ಳಿ ನೀವು. ಈ ಡಿಸ್ಟೆನ್ಸ್ ತಗೊಂಡ್ರೆ ತುಂಬಾ ಮ್ಯಾಕ್ಸಿಮಮ್ ಇರುತ್ತೆ, ತುಂಬಾ ಮ್ಯಾಕ್ಸಿಮಮ್ ಇರುತ್ತೆ. ಅದೇ ಡಿಸ್ಟೆನ್ಸ್ ಕಡಿಮೆ ಆಕೋತ ಹೋಗುತ್ತೆ. ನೋಡಿ, ಈ ಡಿಸ್ಟೆನ್ಸ್ ಕಡಿಮೆ ಆಕೋತ ಹೋಗುತ್ತೆ. ಎರಡು ಲಾಂಜಿಟ್ಯೂಡ್ ಮಧ್ಯದಲ್ಲಿರುವಂತ ಅಂತರ ಕಡಿಮೆ ಆಕೋತ ಹೋಗುತ್ತೆ, ಮತ್ತೆ ಪೋಲ್ಸ್ ಹತ್ರ ಅದು 0 ಆಗ್ಬಿಡುತ್ತೆ. ಅದೇ ಈಕ್ವೇಟರ್ ಹತ್ರ ಮ್ಯಾಕ್ಸಿಮಮ್ ಆಗುತ್ತೆ, ಮತ್ತೆ ಈ ಕಡೆ ಕಡಿಮೆ ಆಕೋತ ಹೋಗುತ್ತೆ, ಕಡಿಮೆ ಆಕೋತ ಹೋಗುತ್ತೆ, ಕಡಿಮೆ ಆಗಿ ಮತ್ತೆ ಸೌತ್ ಪೋಲ್ ಹತ್ರ ಬಂದು 0 ಆಗ್ಬಿಡುತ್ತೆ. ಇದರಿಂದ ಏನ್ ಅರ್ಥ ಆಗತ್ತಂದ್ರೆ, ಯಾವುದೇ ಎರಡು ರೇಖಾಂಶಗಳ ಮಧ್ಯದಲ್ಲಿರುವಂತ ಅಂತರ ಮಧ್ಯ ರೇಖೆ ಅಂದ್ರೆ ಈಕ್ವೇಟರ್ ಹತ್ರ ಮ್ಯಾಕ್ಸಿಮಮ್ ಇರುತ್ತೆ, ಅದೇ ಪೋಲ್ಸ್ ಹತ್ರ ಅಥವಾ ಧ್ರುವದ ಹತ್ರ ಕಡಿಮೆ ಅಂದ್ರೆ 0 ಆಗ್ಬಿಡುತ್ತೆ. ಆದ್ರೆ ಅದೇ ನೀವು ಲ್ಯಾಟಿಟ್ಯೂಡ್ ತಗೊಂಡ್ರೆ, ನೀವು ಎಲ್ಲಾದ್ರೂ ತಗೊಳ್ಳಿ, ಯಾವುದೇ ಎರಡು ಲ್ಯಾಟಿಟ್ಯೂಡ್ ಅಥವಾ ಅಕ್ಷಾಂಶಗಳ ಮಧ್ಯದಲ್ಲಿರುವಂತಹ ಅಂತರ ಅದು ಸಮನಾಗಿರುತ್ತೆ, ಸೇಮ್ ಇರುತ್ತೆ. ಅದು ಎಷ್ಟಿರುತ್ತೆ ಅಂದ್ರೆ 111 ಕಿಲೋಮೀಟರ್ ಇರುತ್ತೆ. ನೀವು ಕೇಳಬಹುದು, ಈಗ ಈಕ್ವೇಟರ್ ಹತ್ರ ಲಾಂಜಿಟ್ಯೂಡ್ ದಲ್ಲಿರುವಂತಹ ಅಂತರ ತುಂಬಾ ಹೆಚ್ಚಿಗಿರುತ್ತೆ, ಎಷ್ಟಿರುತ್ತೆ? ಅದು ಕೂಡ ಸೇಮ್, ಅಪ್ರಾಕ್ಸಿಮೇಟ್ಲಿ 111 ಕಿಲೋಮೀಟರ್ ಇರುತ್ತೆ. ಅದೇ ನೀವು ಮೇಲೆ ಹೋದ್ರೆ ಕಡಿಮೆ ಆಕೋತ್ ಹೋಗುತ್ತೆ. ಅದೇ ನೀವು 23.5 ಡಿಗ್ರಿ ಇಲ್ಲ, ಸಾರಿ, ಏನಾದ್ರೂ ನೀವು 40 ಡಿಗ್ರಿ ನಾರ್ತ್, 40 ಇದು 0 ಡಿಗ್ರಿ, ಇದು 10, 20, 30, 40, ಈ 40 ಹತ್ರ ನೀವು ಏನಾದ್ರೂ ಡಿಫರೆನ್ಸ್ ತಗೊಂಡ್ರೆ, ಈ ಡಿಫರೆನ್ಸ್ ತಗೊಂಡ್ರೆ 40 ಡಿಗ್ರಿ ಹತ್ರ ಏನಾದ್ರೂ ನೀವು ಡಿಫರೆನ್ಸ್ ಬಿಟ್ವೀನ್ ಲಾಂಜಿಟ್ಯೂಡ್ ತಗೊಂಡ್ರೆ ಅರೌಂಡ್ 85 ಕಿಲೋಮೀಟರ್ ಇರುತ್ತೆ, 85 ಕಿಲೋಮೀಟರ್. ಅದೇ ನೀವು ಇಲ್ಲಿ ತಗೊಂಡ್ರೆ, ಪೋಲ್ಸ್ ಹತ್ರ ತಗೊಂಡ್ರೆ 0 ಕಿಲೋಮೀಟರ್ ಆಗ್ಬಿಡುತ್ತೆ. ಯಾಕಂದ್ರೆ ಅಂತರಲ್ಲಿ ಇರಂಗಿಲ್ಲ, ಯಾಕಂದ್ರೆ ಎರಡು ಸೇಮ್ ಪಾಯಿಂಟ್ ಅಲ್ಲಿ ಜಾಯಿನ್ ಆಗ್ತವೆ. ಇದು ನಿಮ್ಗೆ ಅರ್ಥ ಆಗ್ಬೇಕು, ಇದು ತುಂಬಾ ಇಂಪಾರ್ಟೆಂಟ್. ಇದು ಕೂಡ ತುಂಬಾ ಸಲ ಕ್ವಶನ್ ಕೇಳಿದ್ದಾರೆ. ಏನ್ ಕ್ವಶನ್ ಕೇಳಿದ್ದಾರೆ ಅಂದ್ರೆ, ಎರಡು ರೇಖಾಂಶಗಳ ಮಧ್ಯದಲ್ಲಿರುವ ಅಂತರ ಎಲ್ಲಿಗೆ ಹೆಚ್ಚಿಗಿರುತ್ತಂತ. ಸೊ ಹೆಚ್ಚಿಗೆ ಇರುತ್ತೆ ಮಧ್ಯ ರೇಖೆ ಅಥವಾ ಈಕ್ವೇಟರ್ ಹತ್ರ ಹೆಚ್ಚಿಗಿರುತ್ತೆ ಅಂತರ, ಅದೇ ಪೋಲ್ಸ್ ಹತ್ರ 0 ಆಗ್ಬಿಡುತ್ತೆ. ಅದೇ ಎರಡು ಅಕ್ಷಾಂಶಗಳ ಮಧ್ಯದಲ್ಲಿರುವಂತಹ ಅಂತರ ಎಲ್ಲಿ ಹೋದ್ರೂ ಕೂಡ ಸಮನಾಗೆ ಇರುತ್ತೆ, 111 ಕಿಲೋಮೀಟರ್ ಇರುತ್ತೆ. ಅದು ಗೊತ್ತಿರಬೇಕು ಕಾನ್ಸೆಪ್ಟ್ ನಿಮ್ಗೆ. ಸೊ ನೆಕ್ಸ್ಟ್ ನೋಡಿ, ಸ್ಟೇಟ್ಮೆಂಟ್ ಅದನ್ನ ಹೇಳ್ತಿರೋದವ್ರು ಏನ್ರೆ, ಅನ್ಲೈಕ್ ಲ್ಯಾಟಿಟ್ಯೂಡ್. ಅನ್ಲೈಕ್ ಲ್ಯಾಟಿಟ್ಯೂಡ್ ಅಂದ್ರೆ ಲ್ಯಾಟಿಟ್ಯೂಡ್ ತರ ಅಲ್ಲದೆ ಯಾವುದು ಲಾಂಜಿಟ್ಯೂಡ್. ಹೌದು, ನಿಜ ಅದು. ಯಾಕಂದ್ರೆ ಲಾಂಜಿಟ್ಯೂಡ್ ಬೇರೆ, ಲ್ಯಾಟಿಟ್ಯೂಡ್ ಬೇರೆ. ಲ್ಯಾಟಿಟ್ಯೂಡ್ ಆರ್ ಪ್ಯಾರಲಲ್ ಲೈನ್ಸ್, ಲಾಂಜಿಟ್ಯೂಡ್ಸ್ ಆರ್ ವರ್ಟಿಕಲ್ ಲೈನ್ಸ್. ಹಾಗಾಗಿ ಅವು ಎರಡು ಸೇಮ್ ಇಲ್ಲ. ಇಲ್ಲಿ ಏನಾದ್ರೂ ಅನ್ಲೈಕ್ ಬದಲಾಗಿ ಲೈಕ್ ಕೊಟ್ಟಿದ್ರೆ ಅನಿಸ್ತಿತ್ತು, ಎಸ್ ಲ್ಯಾಟಿಟ್ಯೂಡ್ ಮತ್ತು ಲಾಂಜಿಟ್ಯೂಡ್ ಎರಡು ಸೇಮ್ ಇದಾವ ಅಂತ ತೋರಿಸುತ್ತೆ, ಲೈಕ್ ಅಂತ ಕೊಟ್ಟಿದ್ರೆ. ಇಲ್ಲಿ ಅನ್ಲೈಕ್ ಅಂದ್ರೆ ಎರಡು ಬೇರೆ ಬೇರೆ ಅಂತ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ಡಿಗ್ರೀಸ್ ಆಫ್ ಲಾಂಜಿಟ್ಯೂಡ್ ವೇರೀಸ್ ಗ್ರೇಟ್ಲಿ ಡಿಪೆಂಡಿಂಗ್ ಅಪಾನ್ ಯುವರ್ ಲೊಕೇಶನ್. ಎಸ್, ನೀವು ಬೇರೆ ಬೇರೆ ಲೊಕೇಶನ್ ಗೆ ಬೇರೆ ಬೇರೆ ಇರುತ್ತೆ. ಈಕ್ವೇಟರ್ ಹತ್ರ ಅಂತರ ಹೆಚ್ಚಿಗಿರುತ್ತೆ, ಅದೇ ಪೋಲ್ಸ್ ಹತ್ರ ಅಂತರ ಕಡಿಮೆ ಇರುತ್ತೆ. ಸೊ ಆನ್ ದ ಪ್ಲಾನೆಟ್ ದೇ ಆರ್ ಫಾರ್ದೆಸ್ಟ್ ಅಪಾರ್ಟ್ ಅಟ್ ದ ಈಕ್ವೇಟರ್. ಈಕ್ವೇಟರ್ ಹತ್ರ ತುಂಬಾ ದೂರ ಇರ್ತವೆ, ಅಂತರ ಹೆಚ್ಚಿಗಿರುತ್ತೆ. ಅಂಡ್ ಕನ್ವರ್ಜೆಸ್ ಅಟ್ ದ ಪೋಲ್ಸ್. ಕನ್ವರ್ಜೆಸ್ ಅಂದ್ರೆ ಏನು? ಜಾಯಿನ್ ಆಗೋದು. ಜಾಯಿನ್ ಎಲ್ಲಿ ಆಗ್ತವೆ? ಪೋಲ್ಸ್ ಹತ್ರ ಜಾಯಿನ್ ಆಗ್ತವೆ. ಈ ಸ್ಟೇಟ್ಮೆಂಟ್ ಕೂಡ ನಿಜ. ನಾಲ್ಕನೇ ಸ್ಟೇಟ್ಮೆಂಟ್ ನೋಡಿ, ಸೊ ಇಂಡಿಯಾ ಹ್ಯಾಸ್ ಅಕೌಂಟ್ಸ್ 0.57% ಆಫ್ ದ ಏರಿಯಾ ಆಫ್ ದ ಅರ್ತ್. ಸೊ ನಿಮ್ಗೆ ಗೊತ್ತು, ಇಂಡಿಯಾದ ಟೋಟಲ್ ಏರಿಯಾ ಎಷ್ಟಿದೆ? 32,87,263 ಸ್ಕ್ವೇರ್ ಕಿಲೋಮೀಟರ್. ಇಷ್ಟು ಭಾರತದ ಕ್ಷೇತ್ರಫಲ. ಓಕೆ, ಈ ಕ್ಷೇತ್ರಫಲ ಇದೆಯಲ್ಲ, ಇದು ಎಷ್ಟಾಗತ್ತೆ ಅಂದ್ರೆ 2.4% ಆಫ್ ದ ಲ್ಯಾಂಡ್ ಏರಿಯಾ ಆಫ್ ದ ವರ್ಲ್ಡ್. ಈ ಪೃಥ್ವಿ ಇದೆಯಲ್ಲ, ಅರ್ತ್ ಇದೆಯಲ್ಲ, ಈ ಅರ್ತ್ ಮೇಲೆ 29% ಲ್ಯಾಂಡ್ ಇದೆ, 71% ನೀರಿದೆ. ಆ 29% ಏನಾದ್ರು, ಆ 29% ನಮ್ ಇಂಡಿಯಾ ಎಷ್ಟಾಗತ್ತೆ? 2.4% ಆಗತ್ತೆ. ಜಗತ್ತಿನಲ್ಲಿರುವಂತ ಲ್ಯಾಂಡ್ ಇದೆಯಲ್ಲ, ಟೋಟಲ್ ಭೂ ಪ್ರದೇಶ ಇದೆಯಲ್ಲ, ಆ ಭೂ ಪ್ರದೇಶದ್ದು ಇಂಡಿಯಾ ಎಷ್ಟು ಭಾಗ ಇದೆ? 2.4% ಇದೆ. ಆದ್ರೆ ಟೋಟಲ್ ತಗೊಂಡ್ರೆ, ಟೋಟಲ್ ಅಂದ್ರೆ ಏನು? ಈ ನೀರು, ವಾಟರ್ ಪ್ಲಸ್ ಲ್ಯಾಂಡ್ ಎರಡು ಸೇರಿ ತಗೊಂಡ್ರೆ ಇಂಡಿಯಾ ಎಷ್ಟಿದೆ? 0.59% ಆಗುತ್ತೆ, ಅಥವಾ 0.57% ಅಂತ ತಗೋಬಹುದು. ಸೊ 0.57% ಆಫ್ ಟೋಟಲ್ geographical area or the total area of the earth, and 2.4% of the only the land area, not the total area. Total area ಅಂದ್ರೆ ಏನಾಗುತ್ತೆ? ವಾಟರ್ ಬರುತ್ತೆ, ಲ್ಯಾಂಡು ಬರುತ್ತೆ. ಅದು ಎಷ್ಟಾಗುತ್ತೆ ಇಂಡಿಯಾ? ಸೊ 0.59% or 0. ಬಿಕಾಸ್ ಈ ಡಾಟಾ ವೇರಿ ಆಗುತ್ತೆ, ತುಂಬಾ ಬುಕ್ಸ್ ಅಲ್ಲಿ ಬೇರೆ ಬೇರೆ ಕೊಟ್ಟವ್ರೆ. ಸೊ ಬಟ್ ಮೇನ್ಲಿ ನೀವು ತಗೋಬೇಕಾಗಿರೋದು 0.57%. 0.57% ಏನದು ಇಂಡಿಯಾದ ಟೋಟಲ್ ಏರಿಯಾ ಇದೆಯಲ್ಲ, ಅದು ಜಗತ್ತಿನ ಟೋಟಲ್ ಏರಿಯಾದು 0.57% ಇದೆ. ಆದ್ರೆ ಇಂಡಿಯಾ ಇದೆಯಲ್ಲ, ಆ ಇಂಡಿಯಾ ಜಗತ್ತಿನ ಒನ್ಲಿ ಲ್ಯಾಂಡ್, ಒನ್ಲಿ ಭೂಭಾಗದ
2.4% ಇದೆ. ಅದು ಗೊತ್ತಾಗಬೇಕು ನಿಮಗೆ. ಅದು ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಇದು ಮಾಡ್ಕೋತಾರೆ, ತಪ್ಪಾಗಿ ಅರ್ಥ ಮಾಡ್ಕೋತಾರೆ. 2.4% ನೀವು ಓದಿರ್ತೀರಾ ಬುಕ್ ಅಲ್ಲಿ, ಬಟ್ ತುಂಬಾ ಬುಕ್ ಅಲ್ಲಿ ಇದು ಕೊಟ್ಟಿಲ್ಲ. 0.57 ಅಂತ ಕೊಟ್ಟಿಲ್ಲ. ಓಕೆ, ಈ 0.57 ಏನು, ಭಾರತವು ಜಗತ್ತಿನ ಟೋಟಲ್ ಅಂದ್ರೆ ಏನು, ನೀರು ಮತ್ತೆ ಭೂಪ್ರದೇಶ ಮತ್ತು ನೀರಿನ ಭಾಗದ 0.57% ಇದೆ. ಜಸ್ಟ್ ನೀವು ಭೂಭಾಗ ತಗೊಂಡ್ರೆ ಭಾರತ ಎಷ್ಟಿದೆ, 2.4% ಇದೆ. ಅದು ಗೊತ್ತಿರ್ಬೇಕು ನಿಮ್ಗೆ. ಸೊ ಇದು ಕೂಡ ಕರೆಕ್ಟ್. ಸೊ ಒಂದೇ ಸ್ಟೇಟ್ಮೆಂಟ್ ರಾಂಗ್ ಇದೆ ಇಲ್ಲಿ. ಸೊ 2, 3, 4 ಕರೆಕ್ಟ್ ಇದಾವೆ. ಅವ್ರೇನ್ ಕೇಳ್ತಾ ಇದ್ದಾರೆ, ಕರೆಕ್ಟ್ ಇದನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಒಂದ್ ಕ್ವಶನ್ ಅರ್ಥ ಮಾಡ್ಕೋಬೇಕಂದ್ರೆ ಇಷ್ಟು ಟೈಮ್ ಬೇಕಾಯ್ತು ನಿಮ್ಗೆ, ಬಟ್ ನೀವು ಇದೆಂತೂ ಮರೆಯಂಗಿಲ್ಲ. ಫಸ್ಟ್ ನಿಮ್ಗೆ ಇಂಡಿಯಾ ಅಂದ ಕೂಡಲೇ ಬೇಗ ಗೊತ್ತಾಗೋದೇನು, ಭಾರತ ಉತ್ತರ ಗೋಳಾರ್ಧದಲ್ಲಿ ಇದೆ, ಭಾರತ ಪೂರ್ವದ ಭಾಗದಲ್ಲಿ ಇದೆ, ಮತ್ತು ಇನ್ನೊಂದೇನಂದ್ರೆ ಭಾರತವು ಭಾರತದ 16 ರಾಜ್ಯಗಳು ಅಂತಾರಾಷ್ಟ್ರೀಯ ಗಡಿರೇಖೆಗಳನ್ನು ಹೊಂದ್ಕೊಂಡಿದ್ದಾವೆ. ಭಾರತದ 5 ರಾಜ್ಯಗಳು ಯಾವುದೇ ತರದ ಅಂತಾರಾಷ್ಟ್ರೀಯ ಗಡಿರೇಖೆಗಳನ್ನು ಹೊಂದ್ಕೊಂಡಿಲ್ಲ. ಮತ್ತೆ ಭಾರತದ 2 ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳು ಅಂತಾರಾಷ್ಟ್ರೀಯ ಗಡಿರೇಖೆಗಳನ್ನು ಹೊಂದ್ಕೊಂಡಿದ್ದಿಲ್ಲ. ಮತ್ತೆ ಇನ್ನೊಂದು, ಭಾರತದ 9 ರಾಜ್ಯಗಳು ಕೋಸ್ಟ್ ಲೈನ್, ಓಕೆ, ಅಂದ್ರೆ ಕರಾವಳಿ ಭಾಗದಲ್ಲಿ ಇದ್ದಾವೆ. ಮತ್ತು 4 ಯೂನಿಯನ್ ಟೆರಿಟರೀಸ್, ಅದರಲ್ಲಿ ಮುಖ್ಯವಾಗಿ 2 ಯೂನಿಯನ್ ಟೆರಿಟರೀಸ್, ದಟ್ ಇಸ್ ಪುದುಚೇರಿ ಮತ್ತೆ ದೀವ್ ದಮನ್. ಇನ್ನೊಂದು ಯಾವುದು, ಅಂಡಮಾನ್ ಅಂಡ್ ನಿಕೋಬಾರ್. ಇವೆರಡು ಐಲ್ಯಾಂಡ್ ಟೆರಿಟರಿ. ಸೊ ಇವೆಲ್ಲ ಏನಿದಾವೆ, ಕರಾವಳಿ ಭಾಗದಲ್ಲಿ ಇದ್ದಾವೆ. ಓಕೆ, ಕರಾವಳಿ ಭಾಗದಲ್ಲಿ ಇದ್ದಾವೆ. ಮತ್ತೆ ಇನ್ನೊಂದು ಏನಂದ್ರೆ, ಸೊ ಆ ಕರಾವಳಿ ಭಾಗದಲ್ಲಿ ಗುಜರಾತ್ ರಾಜ್ಯ ಇದೆಯಲ್ಲ, ಅದು ಅತಿ ಉದ್ದವಾದಂತ ಕರಾವಳಿ ಭಾಗವನ್ನು ಹೊಂದ್ಕೊಂಡಿದೆ. ಅದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇಲ್ಲಿ ಆನ್ಸರ್ ಸಿ. ಸೊ ಎರಡನೇ ಕ್ವಶನ್ ನೋಡಿ, ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2 ನೋಡಿ, ಇಂಡಿಯಾ ಅಲಾಂಗ್ ವಿತ್ ಸಮ್ ಆಫ್ ಇಟ್ಸ್ ನೇಬರಿಂಗ್ ಕಂಟ್ರೀಸ್ constitutes Indian subcontinent. Consider the following statement. ಇವಾಗ ನೋಡಿ, ಇಲ್ಲಿ ಮತ್ತೆ ಅದೇ ನಿಮ್ ಮ್ಯಾಪ್ ತೋರಿಸ್ತೀನಿ ನೋಡು, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಇಂಡಿಯಾ ಇದೆ. ಸೊ ಈ ಏಷ್ಯಾ ಐತಲ್ಲ, ಈ ಏಷ್ಯಾದ ದಕ್ಷಿಣ ಭಾಗದಲ್ಲಿ ಬರುವುದು ಯಾವುದು, ಮೇನ್ಲಿ ಇಂಡಿಯಾ ಬರುತ್ತೆ, ಬಾಂಗ್ಲಾದೇಶ್ ಬರುತ್ತೆ, ಭೂತಾನ್ ಬರುತ್ತೆ, ನೇಪಾಲ್ ಬರುತ್ತೆ. ಈ ನೇಪಾಲ್, ಭೂತಾನ್, ಇಂಡಿಯಾ ಇದಾವಲ್ಲ, ಸೊ ಈ ಮೂರು ಕಡೆಯಿಂದ ನೀರಿಂದ ಆವರಿಸ್ಕೊಂಡಿದ್ದಾವೆ. 3 ಕಡೆಯಲ್ಲಿ ನೀರಿದೆ, ಮೇಲಿನ ಭಾಗದಲ್ಲಿ ಹಿಮಾಲಯಾಸ್ ಇದ್ದಾವೆ. ಸೊ ಈ ಹಿಮಾಲಯಾಸ್ ಏನ್ ಮಾಡತ್ತಂದ್ರೆ, ಈ ಹಿಮಾಲಯಾಸ್ ಮೇನ್ಲಿ ಇಂಡಿಯಾ, ನೇಪಾಲ್, ಭೂತಾನ್ ಇವುಗಳನ್ನ ಆ ಏಷ್ಯಾ ಇದೆಯಲ್ಲ, ಆ ಏಷ್ಯಾ ಖಂಡದಿಂದ ಸೆಪರೇಟ್ ಆಗಿ ಮಾಡಿದೆ. ಓಕೆ, ಅದನ್ನ ಸೆಪರೇಟ್ ಮಾಡಿದೆ. ಹಾಗಾಗಿ ಈ ಭೂತಾನ್, ನೇಪಾಲ್, ಬಾಂಗ್ಲಾದೇಶ್ ಮತ್ತು ಇಂಡಿಯಾ ಇದು ಒಂದು ಖಂಡವಾಗಿ ಕಾಣುತ್ತೆ, ಒಂದು ಪರ್ಯಾಯ ಖಂಡವಾಗಿ ಕಾಣುತ್ತೆ. ಅದಕ್ಕಾಗಿ ನಾವು ಇದಕ್ಕೆ ಒಂದು ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂದ್ರೆ ಉಪಖಂಡ. ಇದೊಂದು ಅಂದ್ರೆ ಲೈಕ್ ಏಷ್ಯಾ ಒಂದು ಖಂಡ. ಅದೇ ರೀತಿಯಾಗಿ ಈ ನಮ್ಮ ದೇಶಗಳಿದಾವಲ್ಲ, ಭೂತಾನ್, ನೇಪಾಲ್, ಬಾಂಗ್ಲಾದೇಶ್, ಇವು ದೇಶಗಳು ಈ ಏಷ್ಯಾದ ಭಾಗವಾಗಿದ್ದರೂ ಕೂಡ ಏಷ್ಯಾದಿಂದ ಬೇರ್ಪಟ್ಟಿದ್ದಾವೆ. ಎದರಿಂದ, ಹಿಮಾಲಯದಿಂದ. ನಡುವೆ ಹಿಮಾಲಯ ಇದೆ. ಆ ಹಿಮಾಲಯ ಈ ದೇಶಗಳನ್ನ ಬೇರ್ಪಡಿಸಿದೆ. ಮತ್ತೆ ಅದೇ ರೀತಿಯಾಗಿ 3 ಕಡೆಯಿಂದ ಹಿಂದೂ ಮಹಾಸಾಗರ ಇದೆ, ಈ ಕಡೆ ಸೌತ್ ಚೈನಾ ಸಿ ಇದೆ, ಈ ಕಡೆ ಅರೇಬಿಯನ್ ಸಿ ಇದೆ. ಇವೆಲ್ಲ ನೀರಿನ ಭಾಗಗಳು ಈ ದೇಶಗಳನ್ನ ಬೇರ್ಪಡಿಸಿದೆ. ಹಾಗಾಗಿ ಇದನ್ನ ಒಂದು ಸಬ್ ಕಾಂಟಿನೆಂಟ್ ಅಥವಾ ಉಪಖಂಡ ಅಂತ ಕರಿಬಹುದು. ಓಕೆ, ಸೊ ಇವಾಗ ಕ್ವಶನ್ ನೋಡಿ, ಕ್ವಶನ್ ಏನಿದೆ, ಕ್ವಶನ್ ನೋಡಿ, ಕಿರ್ತಾರ್ ಅಂಡ್ ಸುಲೇಮಾನ್ ರೇಂಜಸ್ ಆರ್ ಇನ್ ದ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. ಒಂದೇ ಸ್ಟೇಟ್ಮೆಂಟ್. ಕಿರ್ತಾರ್ ಮತ್ತೆ ಸುಲೇಮಾನ್ ಅದು ನಿಮ್ಗೆ ಗೊತ್ತಿರಬೇಕು. ಕಿರ್ತಾರ್ ಎಲ್ಲಿ ಬರುತ್ತೆ, ಸುಲೇಮಾನ್ ಎಲ್ಲಿ ಬರುತ್ತೆ ಗೊತ್ತಿರಬೇಕು. ಇಲ್ಲಿ ನಾರ್ತ್ ಈಸ್ಟ್ ಅಂದ್ರೆ ಏನು, ಈಶಾನ್ಯ ಭಾಗ ಅಂದ್ರೆ ಯಾವುದು, ನಮ್ದು ಇದ್ದಿಲ್ಲ ಅವು 8 ರಾಜ್ಯಗಳು. ಸಿಕ್ಕಿಂ ಬಿಟ್ಟರೆ ನಾವು ಸಪ್ತ ಸಿಸ್ಟರ್ ಅಂತ ಕರಿತೀವಿ, 7 ಸಿಸ್ಟರ್ ಅಂತ ಕರಿತೀವಿ. ಸಿಕ್ಕಿಂ ಹಿಡಿದ್ರೆ 8 ರಾಜ್ಯಗಳು. ಆ 8 ರಾಜ್ಯಗಳು ಇದಾವಲ್ಲ, ನಾವೆಲ್ಲ ಅದಕ್ಕೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಕರಿತೀವಿ. ಬಟ್ ಇದು ಕಿರ್ತಾರ್ ಅಂಡ್ ಸುಲೇಮಾನ್ ಬರುವುದು ಇಲ್ಲಿ ಪಾಕಿಸ್ತಾನದಲ್ಲಿ. ಆದ್ರೆ ಪಾಕಿಸ್ತಾನ ಎಲ್ಲಿದೆ, ಭಾರತದ ವಾಯುವ್ಯ ಭಾಗ ಅಥವಾ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. ವಾಯುವ್ಯ ಭಾಗ ಅಂದ್ರೆ ಯಾವುದು, ಪಂಜಾಬ್ ಮತ್ತು ನಮ್ಮ ಇದು ಇದೆಯಲ್ಲ, ಪಂಜಾಬ್ ರಾಜಸ್ಥಾನ್, ಅದು ನಮ್ದು ವಾಯುವ್ಯ ಭಾಗ. ಆ ವಾಯುವ್ಯ ಭಾಗದಲ್ಲಿ ಇರುವಂತದ್ದು ಸುಲೇಮಾನ್ ಮತ್ತು ಕಿರ್ತಾರ್ ರೇಂಜ್. ಹಾಗಾಗಿ ಒಂದನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಇಂಡಿಯಾ ಹ್ಯಾವಿಂಗ್ ಮೆರಿಟೈಮ್ ಬೌಂಡ್ರಿ ಆಫ್ 7516 kilometers along the mainland, Gujarat being the longest coastline border. ಓಕೆ, ಸೊ ಇವಾಗ ಇಲ್ಲಿ ನೋಡಿ, ನೀವು ಏನಾದ್ರೂ ಕೋಸ್ಟ್ ಲೈನ್ ತಗೊಂಡ್ರೆ ಇಲ್ಲಿಂದ ಈ ಗುಜರಾತ್ ಇಂದ ಇಲ್ಲಿ ವೆಸ್ಟ್ ಬೆಂಗಾಲ್ ವರೆಗೂ, ಸೊ ಟೋಟಲ್ ಕೋಸ್ಟ್ ಲೈನ್ ಎಷ್ಟಿದೆ ನಮ್ಮ ಇಂಡಿಯಾದ? ಟೋಟಲ್ ಕೋಸ್ಟ್ ಲೈನ್ 7016 ಕಿಲೋಮೀಟರ್. ಇದು ಟೋಟಲ್ ಕೋಸ್ಟ್ ಲೈನ್ ಇಂಡಿಯಾದು. ಈ ಟೋಟಲ್ ಕೋಸ್ಟ್ ಲೈನ್ ದಲ್ಲಿ 1600 ಅಂದ್ರೆ 6100 ಕಿಲೋಮೀಟರ್ ಪ್ಲಸ್ 14
16.6 ಕಿಲೋಮೀಟರ್. ಹಿಂಗೆ ನಾವು ಡಿವೈಡ್ ಮಾಡ್ತೀವಿ. ಇದು ಏನಂದ್ರೆ ಇದು ಮೇನ್ಲ್ಯಾಂಡ್, ಇದು ಐಲ್ಯಾಂಡ್. ಸೊ ಮೇನ್ಲ್ಯಾಂಡ್ ಅಂದ್ರೆ ಮೇನ್ಲ್ಯಾಂಡ್ ಮೇಲೆ ಇರುವಂತದ್ದು. ಇದು ನೋಡಿ, ಇಲ್ಲಿಂದ ಹಿಂಗ್ ತಗೊಂಡ್ರೆ ಈ ಭಾಗ ಇದೆ ನೋಡಿ. ಸೊ ಈ ಭಾಗ ಏನು ಕರಿತೀವಿ, ಮೇನ್ಲ್ಯಾಂಡ್ ಅಂತ ಕರಿತೀವಿ. ಈ ಮೇನ್ಲ್ಯಾಂಡ್ ಎಷ್ಟಿದೆ, 6100 ಕಿಲೋಮೀಟರ್ ಇದೆ. ಅದೇ ಐಲ್ಯಾಂಡ್ ತಗೊಂಡ್ರೆ ಎಷ್ಟಿದೆ, 1400 ಅಥವಾ 1416 ಕಿಲೋಮೀಟರ್ ಐಲ್ಯಾಂಡ್ ಕೋಸ್ಟ್ ಲೈನ್ ಇದೆ ನಮ್ದು. ಹಾಗಾಗಿ ಬಟ್ ಅವ್ರು ಮೆನ್ಷನ್ ಮಾಡ್ತಿರೋದೇನು ಮೇನ್ಲ್ಯಾಂಡ್ ಅಂತೇಳಿ. ಮೇನ್ಲ್ಯಾಂಡ್ ಅಂದ್ರೆ ಇಷ್ಟು ಇರಬೇಕಾಗಿತ್ತು, ಇದು ಟೋಟಲ್ ಆಗ್ಬಿಡುತ್ತೆ. 7516 ಇಸ್ ದ ಟೋಟಲ್ ಕೋಸ್ಟ್ ಲೈನ್. ಆದ್ರೆ ಅದೇ 6100 ಅಂದ್ರೆ ಏನು, ಮುಖ್ಯ ಭಾಗ ಅಂದ್ರೆ ಯಾವುದು, ಇದು ಮೇನ್ಲ್ಯಾಂಡ್ ಅಂತ ಕರಿತೀವಿ, ಮುಖ್ಯ ಭಾಗ, ಭಾರತದ ಮುಖ್ಯ ಭಾಗ. ಸೊ ಅದು 1600 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಇವಾಗ ನೋಡಿ ಅವ್ರು ಏನಂತ ಇದ್ದಾರೆ, ಇಂಡಿಯಾ ಹ್ಯಾವಿಂಗ್ ಮೆರಿಟೈಮ್ ಬೌಂಡ್ರಿ 7516 ಕಿಲೋಮೀಟರ್ ಅಲಾಂಗ್ ದ ಮೇನ್ಲ್ಯಾಂಡ್. ಅದು ರಾಂಗ್. ಮೇನ್ಲ್ಯಾಂಡ್ ಹತ್ರ ಎಷ್ಟಿದೆ, 6100 ಕಿಲೋಮೀಟರ್ ಮೇನ್ಲ್ಯಾಂಡ್ ಮೇಲೆ ಇದೆ. ಹಾಗಾಗಿ ಅದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಗುಜರಾತ್ ಬೀಯಿಂಗ್ ದ ಲಾಂಗೆಸ್ಟ್ ಕೋಸ್ಟ್ ಲೈನ್, ಎಸ್ ಅದು ಕರೆಕ್ಟ್ ಇದೆ. ಗುಜರಾತ್ ತುಂಬಾ ಉದ್ದವಾದಂತ ಕೋಸ್ಟ್ ಲೈನ್ ಹೊಂದಿದೆ, ಕರಾವಳಿ ಭಾಗವನ್ನು ಹೊಂದಿದೆ. ಎಷ್ಟು ಹೊಂದಿದೆ ಅಂದ್ರೆ ಅದು 1214 ಕಿಲೋಮೀಟರ್, ಅಂದ್ರೆ 1214 ಕಿಲೋಮೀಟರ್ ಉದ್ದವಾದಂತಹ ಕೋಸ್ಟ್ ಲೈನ್ ಹೊಂದ್ಕೊಂಡಿದೆ ಗುಜರಾತ್. ಹಾಗಾಗಿ ರಾಜ್ಯಗಳಲ್ಲಿ ಅತಿ ಉದ್ದವಾದಂತಹ ಕೋಸ್ಟ್ ಲೈನ್ ಹೊಂದಿರುವಂತಹ ರಾಜ್ಯ ಯಾವ್ದಂದ್ರೆ ಗುಜರಾತ್. ಅದೇ ನೀವು ಯೂನಿಯನ್ ಟೆರಿಟರಿ ಅಂದ್ರೆ ಏನು, ಕೇಂದ್ರಾಡಳಿತ ಪ್ರದೇಶ ತಗೊಂಡಿದ್ರೆ ಅಂಡಮಾನ್ ಅಂಡ್ ನಿಕೋಬಾರ್ ಈ ಕೇಂದ್ರಾಡಳಿತ ಪ್ರದೇಶವು ಅತಿ ಉದ್ದವಾದಂತಹ ಕೇಂದ್ರಾಡಳಿತ ಪ್ರದೇಶವನ್ನು ಹೊಂದ್ಕೊಂಡಿದೆ. ಅದೇ ನೀವು ರಾಜ್ಯ ತಗೊಂಡ್ರೆ ಗುಜರಾತ್, ಅಥವಾ ಇನ್ ಜನರಲ್ ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯ ಇವೆರಡರಲ್ಲಿ ಅತಿ ಉದ್ದವಾದಂತಹ ಕರಾವಳಿ ಭಾಗ ಹೊಂದಿರುವಂತಹ ಯಾವುದಂದ್ರೆ ಅಗೇನ್ ಅಂಡಮಾನ್ ನಿಕೋಬಾರ್ ಎಲ್ಲಕ್ಕಿಂತ ಹೆಚ್ಚಿಗೆ ಉದ್ದವಾದಂತಹ ಕರಾವಳಿನ ಹೊಂದ್ಕೊಂಡಿದೆ. ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಲ್ಲಿ, ಒಂದನೇ ಸ್ಟೇಟ್ಮೆಂಟ್ ರಾಂಗ್ ಆಯ್ತು, ಯಾಕಂದ್ರೆ ಅದು ಪಾಕಿಸ್ತಾನದಲ್ಲಿ ಇದೆ ಸುಲೈಮಾನ್. ಎರಡನೇದು ಕೂಡ ರಾಂಗ್ ಆಯ್ತು, ಯಾಕಂದ್ರೆ ಮೆರಿಟೈಮ್ ಬೌಂಡ್ರಿ ಎಷ್ಟಿದೆ ನಮ್ದು 6100. ಥರ್ಡ್ ಸ್ಟೇಟ್ಮೆಂಟ್ ನೋಡಿ, ಇಂದಿರಾ ಪಾಯಿಂಟ್ ಇಸ್ ದ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾಸ್ ಮೇನ್ಲ್ಯಾಂಡ್. ಇದು ತುಂಬಾ ಇಂಪಾರ್ಟೆಂಟ್ ಅಗೇನ್. ಓಕೆ, ಅಂಡ್ ಇಟ್ ಇಸ್ ಆಲ್ಸೋ ನೋನ್ ಆಸ್ ಕೇಪ್ ಕ್ಯಾಮೋರಿನ್. ಅದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಯಾಕೆ ಹೇಳಿ, ಇವಾಗ ನೋಡಿ ನಿಮ್ ಮ್ಯಾಪ್ ಅಲ್ಲಿ ತೋರಿಸ್ತೀನಿ, ಗೊತ್ತಾಗುತ್ತೆ. ಇವಾಗ ಇಲ್ಲಿ ಅಂಡಮಾನ್ ನಿಕೋಬಾರ್ ಇದೆ. ಅಂಡಮಾನ್ ನಿಕೋಬಾರದಲ್ಲಿ ಇನ್ನೊಂದು ಐಲ್ಯಾಂಡ್ ಬರುತ್ತೆ, ಗ್ರೇಟ್ ನಿಕೋಬಾರ್ ಅಂತ. ಆ ಗ್ರೇಟ್ ನಿಕೋಬಾರ್ದು ಕೊನೆಯ ಪಾಯಿಂಟ್ ಯಾವುದು, ಇಂದಿರಾ ಪಾಯಿಂಟ್ ಅಂತ ಹೇಳಿ. ಇದಕ್ಕೆ ಇಂದಿರಾ ಪಾಯಿಂಟ್ ಅಂತ ಯಾಕೆ ಹೆಸರಿಟ್ರು, ಅದಕ್ಕಿಂತ ಮುಂಚಿನ ಹೆಸರು ಏನಿತ್ತು ಅದು ನಿಮಗೆ ಗೊತ್ತಿರಬೇಕು. ಇದಕ್ಕಿಂತ ಮುಂಚಿನ ಹೆಸರು ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಇತ್ತು. ಪಿಗ್ಮಿಲಿಯನ್ ಪಾಯಿಂಟ್. ಓಕೆ, ಸೊ ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಹೆಸರಿತ್ತು ಯಾವಾಗ, 1986 ಗಿಂತ ಮುಂಚೆ. 1986 ಗಿಂತ ಮುಂಚೆ ಇದಕ್ಕೆ ನಾವು ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕರಿತಾ ಇದ್ದೀವಿ. ಅದಕ್ಕೆ ಇಂದಿರಾ ಪಾಯಿಂಟಿಗೆ. ಆದ್ರೆ 1986 ನಲ್ಲಿ ಇಂದಿರಾ ಗಾಂಧಿ ಅವರು ವಿಸಿಟ್ ಕೊಡ್ತಾರೆ ಆ ಪ್ಲೇಸಿಗೆ. ಆ ವಿಸಿಟ್ ಕೊಟ್ಟ ಮೇಲೆ ಇದಕ್ಕೆ ಇಂದಿರಾ ಪಾಯಿಂಟ್ ಅಂತ ರಿನೇಮ್ ಮಾಡ್ತಾರೆ. ಸೊ 1986 ದಿಂದ ಇದಕ್ಕೆ ನಾವು ಇಂದಿರಾ ಪಾಯಿಂಟ್ ಅಂತ ಕರಿತೀವಿ. ಬಟ್ ಇಂದಿರಾ ಗಾಂಧಿ ವಿಸಿಟ್ ಕೊಟ್ಟಿರೋದು 1984, ಯಾಕಂದ್ರೆ ಅವರು ತಿಳ್ಕೊಂಡಿದ್ದೇವೆ 1984 ತಾನೆ, ಅಕ್ಟೋಬರ್ 31, 1984 ಅಲ್ಲಿ. ಹಾಗಾಗಿ 1986 ಅಲ್ಲಿ ರಿನೇಮ್ ಮಾಡ್ತಾರೆ ಅಷ್ಟೇ. ಬಟ್ ಅವರು ಇಂದಿರಾ ಗಾಂಧಿ ವಿಸಿಟ್ ಕೊಟ್ಟಿರೋವಾಗ 1984 ದಲ್ಲಿ ವಿಸಿಟ್ ಮಾಡ್ತಾರೆ. ಅದೇ ಅವರ ಸ್ಮರಣೆಗೋಸ್ಕರ, ಓಕೆ, ಅವ್ರ ಮೆಮೊರಿಗೋಸ್ಕರ ಏನ್ ಮಾಡ್ತಾರೆ, ಅದೇ ಇಂದಿರಾ ಪಾಯಿಂಟ್ ಅಂತ ಹೆಸರು ಕೊಡ್ತಾರೆ. ಅದೇ ಇಂದಿರಾ ಪಾಯಿಂಟ್ ಎಲ್ಲಿದೆ, ಗ್ರೇಟ್ ನಿಕೋಬಾರ್ದಲ್ಲಿದೆ. ಮತ್ತಿದು ಭಾರತದ ದಕ್ಷಿಣದ ಕೊನೆಯ ಭಾಗ. ಇದು ಇಂದಿರಾ ಪಾಯಿಂಟ್ ಇಸ್ ದ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಅಷ್ಟೇ, ಇಂಡಿಯಾಸ್ ಮೇನ್ಲ್ಯಾಂಡ್ ಅಲ್ಲ. ನೀವು ಮೇನ್ಲ್ಯಾಂಡ್ ತಗೊಂಡ್ರೆ ಕನ್ಯಾಕುಮಾರಿ ಆಗುತ್ತೆ, ಇದು ಮೇನ್ಲ್ಯಾಂಡ್ ತಗೊಂಡ್ರೆ ಕನ್ಯಾಕುಮಾರಿ ಆಗುತ್ತೆ. ನಾವು ಕನ್ಯಾಕುಮಾರಿ ಏನಂತ ಕರಿತೀವಿ, ಕೇಪ್ ಕ್ಯಾಮೋರಿನ್ ಅಂತ ಕರಿತೀವಿ. ಕೇಪ್ ಕ್ಯಾಮೋರಿನ್ ಇಸ್ ದ ಅನದರ್ ನೇಮ್ ಫಾರ್ ಕನ್ಯಾಕುಮಾರಿ. ಸೊ ಕನ್ಯಾಕುಮಾರಿ ಭಾರತದ ಮುಖ್ಯ ಭಾಗದ ಕೊನೆಯ ಪಾಯಿಂಟ್ ಅದು. ಆದ್ರೆ ಭಾರತದ ಕೊನೆಯ ಭಾಗ ಯಾವುದು, ಇಂದಿರಾ ಪಾಯಿಂಟ್. ಮುಖ್ಯ ಭಾಗ ಬೇರೆ, ಭಾರತದ ಜಸ್ಟ್ ಭಾರತ ಅಷ್ಟೇ, ಅಂದ್ರೆ ಜಸ್ಟ್ ಭಾರತ ಅಂತ ಕೇಳಿದ್ರೆ ಇಂದಿರಾ ಪಾಯಿಂಟ್. ಅಥವಾ ನಾವು ಇದಕ್ಕೆ ಇದಂತೂ ಕರಿತೀವಿ ಇಂಡಿಯನ್ ಯೂನಿಯನ್. ಅಂದ್ರೆ ಏನು, ಭಾರತದ ಒಕ್ಕೂಟ. ಯಾಕೆ ಕರಿತೀವಿ, ಯಾಕಂದ್ರೆ ಇಲ್ಲಿ ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯ, ಕೇಂದ್ರ ಇವೆಲ್ಲ ಒಂದಾಗಿ ಪ್ರಜಾಪ್ರಭುತ್ವವಾಗಿ ಗುಸ್ಕೊಂಡಿದ್ದಾವೆ. ಹಾಗೆ ಒಕ್ಕೂಟ ಅಂತ ಕರಿತೀವಿ. ಸೊ ಭಾರತದ ಒಕ್ಕೂಟದ ಕೊನೆಯ ಭಾಗ ಯಾವುದಂದ್ರೆ ಇಂದಿರಾ ಪಾಯಿಂಟ್.
ಅದೇ ನೀವು ಭಾರತದ ಮುಖ್ಯ ಭಾಗ ಮೇನ್ಲ್ಯಾಂಡ್ ತಗೊಂಡ್ರೆ ಆನ್ಸರ್ ಯಾವುದು ಕನ್ಯಾಕುಮಾರಿ. ಅವ್ರ ಕ್ವಶನ್ ಕೇಳಿರೋದು ಮೇನ್ಲ್ಯಾಂಡ್ ಅಂತ ಹೇಳಿ. ಇಲ್ಲಿ ನೋಡಿ ಅವ್ರ ಕ್ವಶನ್ ಕೇಳಿರೋದು ಸೊ ಇಂದಿರಾ ಪಾಯಿಂಟ್ ಇಸ್ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾಸ್ ಮೇನ್ಲ್ಯಾಂಡ್. ಅದು ರಾಂಗ್ ಪಾಯಿಂಟ್, ಯಾಕಂದ್ರೆ ಅದು ಕನ್ಯಾಕುಮಾರಿ ಆಗುತ್ತೆ. ಕನ್ಯಾಕುಮಾರಿ is the southernmost point of India's mainland. ಅದೇ ಇದರ ಬದಲಾಗಿ ಇಂಡಿಯಾಸ್ ಇದು ಮೇನ್ಲ್ಯಾಂಡ್ ಕೂಡ ಇರದೆ ಜಸ್ಟ್ ಇಂದಿರಾ ಪಾಯಿಂಟ್ ಇಸ್ ಸದರ್ನ್ ಪಾಯಿಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ರೆ ಅದು ಸರಿಯಾಗಿರೋದು. ಆದ್ರೆ ಅವರು ಇಂಡಿಯಾಸ್ ಮೇನ್ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದು ರಾಂಗ್ ಆಗುತ್ತೆ. ಇದು UPSC ಕ್ವಶನ್ 2 ಸಲ ಕೇಳಿದ್ದಾರೆ UPSC ಅಲ್ಲಿ, KPSC ಕೂಡ 2 ಸಲ ಕೇಳಿದ್ದಾರೆ. ಇದು ಯಾಕೆ ಕೇಳಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತು, ತುಂಬಾ ಜನ ಇಂದಿರಾ ಪಾಯಿಂಟ್ ಅಂತ ಓದಿರ್ತಾರೆ, ಅವ್ರಿಗೆ ಕನ್ಯಾಕುಮಾರಿ ಅಂತ ಗೊತ್ತಿರಲ್ಲ. ಅದು ಮೋಸ್ಟ್ಲಿ ಬುಕ್ ಅಲ್ಲಿ ಕೊಟ್ಟಿರ್ತಾರೆ, ಬಟ್ ನಮ್ದು ತಲೆ ಹ್ಯಾಂಗ್ ಓಡುತ್ತಂದ್ರೆ ಸೊ ಇಂದಿರಾ ಪಾಯಿಂಟ್ ಜಸ್ಟ್ ಸದರ್ನ್ ಮೋಸ್ಟ್ ಪಾಯಿಂಟ್ ಕೇಳ್ಬಿಟ್ರೆ ಇಂದಿರಾ ಅಂತ ಬಂದ್ಬಿಡುತ್ತೆ ತಲೆಯಲ್ಲಿ. ಓಕೆ, ಹಾಗಾಗಿ ನೀವು ಕ್ವಶನ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಕ್ಸಾಮ್ ಹಾಲ್ ದಲ್ಲಿ ಕನ್ಫ್ಯೂಸ್ ಆಗೋದಿದೆ, ಯಾಕಂದ್ರೆ ಎಲ್ಲರಿಗೂ ಆನ್ಸರ್ ಗೊತ್ತಿರುತ್ತೆ, ಆದ್ರೆ ತಪ್ಪಾಗೋದಿಲ್ಲ ಅಂದ್ರೆ ಗಡಿಬಿಡಿ ಮಾಡಿ ಸೊ ಗೊತ್ತಿರುವಂತ ಆನ್ಸರ್ಗಳನ್ನು ಕೂಡ ರಾಂಗ್ ಆಗಿ ಅದನ್ನ ಥಿಂಕ್ ಮಾಡಿ ಅದು ನೆಗೆಟಿವ್ ಮಾರ್ಕ್ಸ್ ಮಾಡ್ಕೋತೀರಾ. ಹಾಗಾಗಿ ನೀವು ಕ್ವಶನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ 50 to 60% ಮಾರ್ಕ್ಸ್ ಅಲ್ಲೇ ಸಿಕ್ಕಿರುತ್ತೆ. ಓಕೆ, ಸೊ ಅದಕ್ಕೆ ಹೇಳ್ತೀನಿ, ಇಲ್ಲಿ ಮೇನ್ಲ್ಯಾಂಡ್ ಕೊಟ್ಟಿದ್ದಾರೆ, ಹಾಗಾಗಿ ಆನ್ಸರ್ ಕನ್ಯಾಕುಮಾರಿ ಇರಬೇಕಾಗಿತ್ತು, ಆದ್ರೆ ಅವ್ರು ಇಂದಿರಾ ಪಾಯಿಂಟ್ ಕೊಟ್ಟಿದ್ದಾರೆ, ಅದು ರಾಂಗ್ ಸ್ಟೇಟ್ಮೆಂಟ್. ಮತ್ತೆ ಇನ್ನೊಂದು ಕೇಪ್ ಕ್ಯಾಮೋರಿನ್, ಇದು ಕನ್ಯಾಕುಮಾರಿ ಹೆಸರು. ಮತ್ತೆ ಪಿಗ್ಮೇಲಿಯನ್, ಇದು ಇಂದಿರಾ ಪಾಯಿಂಟ್ ಹೆಸರು, ಅದು ಗೊತ್ತಿರಬೇಕು. ಇನ್ನೊಂದು ನೋಡಿ, 8 ಡಿಗ್ರಿ ಚಾನೆಲ್ ಫಾರ್ಮ್ಸ್ ದ ಬೌಂಡ್ರಿ ಬಿಟ್ವೀನ್ ಲಕ್ಷದ್ವೀಪ್ ಅಂಡ್ ಮಾಲ್ದೀವ್ಸ್. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ನಿಮ್ಗೆ ಗೊತ್ತು 8 ಡಿಗ್ರಿ ಚಾನೆಲ್ ಇಲ್ಲಿ ಬರುತ್ತೆ, ಇದು ಮಾಲ್ದೀವ್ ಇದೆ, ಈ ಕೆಳಗಡೆ ಮಾಲ್ದೀವ್ ಇದೆ, ಇಲ್ಲ ನೋಡಿ 8 ಡಿಗ್ರಿ. ಈ 8 ಡಿಗ್ರಿ ಇದು ಲಕ್ಷದ್ವೀಪ್, ಈ ಲಕ್ಷದ್ವೀಪ್ ಮೇಲ್ಗಡೆ ಇದೆ, ಕೆಳಗಡೆ ಮಾಲ್ದೀವ್ಸ್ ಇದೆ. ಮಾಲ್ದೀವ್ ಕೂಡ ಅದೊಂದು ಐಲ್ಯಾಂಡ್ ಕಂಟ್ರಿ, ಅದು ದ್ವೀಪ ರಾಷ್ಟ್ರ ಅದು. ಹಾಗಾಗಿ ಇದು 8 ಡಿಗ್ರಿ ಚಾನಲ್ ಇದೆಯಲ್ಲ, ಚಾನಲ್ ಅಂದ್ರೆ ಒಂದು ಭಾಗ, ಆ ರೇಖೆ, ಆ 8 ಡಿಗ್ರಿ ಅನ್ನುವಂತ ಭಾಗ ಇದೆಯಲ್ಲ, ಅದು ಲಕ್ಷದ್ವೀಪ್ ಮತ್ತು ಯಾವುದು ಮಾಲ್ದೀವ್ನ ಸೆಪರೇಟ್ ಮಾಡುತ್ತೆ. ನಿಮ್ಗೆ ತುಂಬಾ ಸಲ ಕ್ವಶನ್ ಕೇಳಿದ್ದಾರೆ. ಏನ್ ಕ್ವಶನ್ ಕೇಳಿದ್ದಾರೆ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಇವೆರಡು ದ್ವೀಪಗಳು ಯಾವ ಚಾನೆಲ್ ದಿಂದ ಸೆಪರೇಟ್ ಆಗಿದಾವಂತ. ಯಾವ ಚಾನೆಲ್ ಹೇಳಿ? 10 ಡಿಗ್ರಿ ಚಾನೆಲ್. 10 ಡಿಗ್ರಿ ಚಾನೆಲ್ ಸೆಪರೇಟ್ಸ್ ಅಂಡಮಾನ್ ಅಂಡ್ ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ್ ಎರಡು ಐಲ್ಯಾಂಡ್ಗಳು ಇಲ್ಲಿದೆ ನೋಡಿ. ಈ ನಿಕೋಬಾರ್ ಮತ್ತು ಅಂಡಮಾನ್ ಎರಡು ಕೂಡ 10 ಡಿಗ್ರಿ ಚಾನೆಲ್ ದಿಂದ ಸೆಪರೇಟ್ ಆಗಿದ್ದಾವೆ. ಅದೇ ಲಿಟಲ್ ಅಂಡಮಾನ್ ಮತ್ತು ಸೌತ್ ಅಂಡಮಾನ್, ಇದು ಕೂಡ ಈ ಕ್ವಶನ್ ಕೂಡ ತುಂಬಾ ಸಲ ಕೇಳಿದ್ದಾರೆ. ಲಿಟಲ್ ಅಂಡಮಾನ್, ಈ ಅಂಡಮಾನ್ 4 ಬರ್ತವೆ, ಒಂದು ನಾರ್ತ್ ಅಂಡಮಾನ್, ಮಿಡಲ್ ಅಂಡಮಾನ್, ಸೌತ್ ಅಂಡಮಾನ್ ಅಂಡ್ ಲಿಟಲ್ ಅಂಡಮಾನ್ ಅಂತೇಳಿ. ಈ ಲಿಟಲ್ ಅಂಡಮಾನ್ ಮತ್ತು ಸೌತ್ ಅಂಡಮಾನ್ ಇವೆರಡು ಸೆಪರೇಟ್ ಆಗಿರುವುದು ಯಾವುದು? ಡಂಕನ್ ಪ್ಯಾಸೇಜ್ ದಿಂದ. ಯಾವುದು? ಡಂಕನ್ ಪ್ಯಾಸೇಜ್ ಸೆಪರೇಟ್ಸ್ ಲಿಟಲ್ ಅಂಡಮಾನ್ ಅಂಡ್ ಸೌತ್ ಅಂಡಮಾನ್. ದಕ್ಷಿಣದ ಅಂಡಮಾನ್ ಮತ್ತು ಸಣ್ಣ ಅಂಡಮಾನ್ ಇವೆರಡು ಸೆಪರೇಟ್ ಮಾಡುವಂತ ರೇಖೆ ಯಾವುದು? ಡಂಕನ್ ಪ್ಯಾಸೇಜ್ ಅಂತ ಹೇಳಿ. ಈ ಕ್ವಶನ್ ಆಲ್ರೆಡಿ UPSC ಮತ್ತು KPSC ಕೇಳಿದ್ದಾರೆ. ಓಕೆ, ಮತ್ತೆ ಇನ್ನೊಂದು ಕ್ವಶನ್ ಕೇಳಬಹುದು ನಿಮಗೆ, ಅಂದ್ರೆ ಇಲ್ಲಿ 6 ಡಿಗ್ರಿ ಹತ್ರ ಇರೋದು ಯಾವ್ದು? ನಮ್ದು ಇಂದಿರಾ ಪಾಯಿಂಟ್. 6 ಡಿಗ್ರಿ 45 ಮಿನಿಟ್ಸ್. ಈ 6 ಡಿಗ್ರಿ ಹತ್ರ ಇರೋದು ಇಂದಿರಾ ಪಾಯಿಂಟ್. ಆ ಇಂದಿರಾ ಪಾಯಿಂಟ್ ಮತ್ತು ಇಲ್ಲಿ ಕೆಳಗಡೆ ಇರೋದು ಇಂಡೋನೇಷಿಯಾ. ಸೊ ಇಂಡೋನೇಷಿಯಾ ಮತ್ತು ಗ್ರೇಟ್ ನಿಕೋಬಾರ್ ಸೆಪರೇಟ್ ಆಗಿರೋದು ಇದರಿಂದ 6 ಡಿಗ್ರಿ ಚಾನೆಲ್ ದಿಂದ, ಅಥವಾ ನೀವು ಹೇಳ್ಬಹುದು ಗ್ರೇಟ್ ಚಾನೆಲ್ ಅಂತ ಹೇಳಿ. 6 ಡಿಗ್ರಿ ಚಾನೆಲ್ ಆರ್ ಗ್ರೇಟ್ ಚಾನೆಲ್. ಸೊ ಗ್ರೇಟ್ ಚಾನೆಲ್ ಆರ್ 6 ಡಿಗ್ರಿ ಚಾನೆಲ್ ಸೆಪರೇಟ್ಸ್ ಇಂಡೋನೇಷಿಯಾ ಫ್ರಾಮ್ ಗ್ರೇಟ್ ನಿಕೋಬಾರ್ ಅಂತ ಹೇಳಿ. ಇವೆಲ್ಲ ಚಾನೆಲ್ಸ್ ಗಳು ಗೊತ್ತಿರಬೇಕು ನಿಮಗೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಓನ್ಲಿ 4ನೇ ಸ್ಟೇಟ್ಮೆಂಟ್ ಅಷ್ಟೇ ಕರೆಕ್ಟ್ ಆಗಿದೆ. ಸ್ಟಾರ್ಟಿಂಗ್ 3 ಸ್ಟೇಟ್ಮೆಂಟ್ ರಾಂಗ್ ಇದಾವೆ. ಹಾಗಾಗಿ ಅವ್ರೇನ್ ಕೇಳ್ತಾ ಇದ್ದಾರೆ? ಕರೆಕ್ಟ್ ಇದನ್ನ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಇಲ್ಲಿ ಬಿ ಆಗುತ್ತೆ. 4 ಓನ್ಲಿ 4 ಅಷ್ಟೇ ಸರಿಯಾದಂತ ಒಂದು ವಾಕ್ಯ, ಉಳ್ಕಿದ 3 ರಾಂಗ್ ಇದಾವೆ. ಓಕೆ, ಸೊ ಇಲ್ಲಿ ನೋಡಿ, ಸುಲೇಮಾನ್ ಎಲ್ಲಿದೆ? ಪಾಕಿಸ್ತಾನದಲ್ಲಿ ಬರುತ್ತೆ. ಇಲ್ಲೇ ಇದರ ಪಕ್ಕದಲ್ಲಿ ಕಿರ್ತಾರ್ ಬರುತ್ತೆ. ಕಿರ್ತಾರ್ ಸುಲೇಮಾನ್ ಪಾಕಿಸ್ತಾನದಲ್ಲಿ ಇದೆ. ಹಿಂದೂ ಕುಶ್ ಅಫ್ಘಾನಿಸ್ತಾನದಲ್ಲಿ ಇದೆ. ಪಾಮೀರ್ ಅಂತ ಎಲ್ಲಿ ಬರುತ್ತೆ? ಪಾಮೀರ್ ಬರೋದು ತಜಿಕಿಸ್ತಾನದಲ್ಲಿ ಬರುತ್ತೆ. ತಜಿಕಿಸ್ತಾನ ಎಲ್ಲಿ ಬರುತ್ತೆ? ಸೆಂಟ್ರಲ್ ಏಷ್ಯಾ. ಸೊ ಏಷ್ಯಾದಲ್ಲಿ ಬರುವುದು ತಜಿಕಿಸ್ತಾನ್. ಆ ತಜಿಕಿಸ್ತಾನದಲ್ಲಿ ಬರುವಂತದ್ದು ಪಮೀರ್, ಅದು ಹಿಮಾಲಯದ ಒಂದು ಭಾಗ. ಸೊ ನಾವ್ ಹೆಂಗೆ ಇವಾಗ ಗ್ರೇಟರ್ ಹಿಮಾಲಯ ಅಂಡ್ ಮಿಡಲ್ ಹಿಮಾಲಯ, ಸಿವಾಲಿಕ್ಸ್ ಅಂತ ನಾವು ಇಂಡಿಯಾದಲ್ಲಿ ಕರಿತೀವಿ, ಅದೇ ರೀತಿಯಾಗಿ ಅವರು ಪಾಮೀರ್ ಅಂತ ಕರೀತಾರೆ ತಜಿಕಿಸ್ತಾನದಲ್ಲಿ. ಅದೇ ಅಫ್ಘಾನಿಸ್ತಾನದಲ್ಲಿ ಹಿಮಾಲಯ ಹೆಸರೇನಿದೆ? ಹಿಂದೂ ಕುಶ್ ಅಂತ ಕರೀತಾರೆ. ಅದೇ ಹಿಮಾಲಯಕ್ಕೆ ಪಾಕಿಸ್ತಾನದಲ್ಲಿ ಏನಂತ ಕರೀತಾರೆ? ಸುಲೇಮಾನ್ ಅಂತ ಕರೀತಾರೆ, ಅಥವಾ ಕಿರ್ತಾರ್ ಅಂತ ಕರೀತಾರೆ. ಕಿರ್ತಾರ್ ಮತ್ತು ಸುಲೇಮಾನ್ ಪಾಕಿಸ್ತಾನದಲ್ಲಿ ಹಿಮಾಲಯ ಇರುವಂತ ಹೆಸರು. ಅದೇ ಅಫ್ಘಾನಿಸ್ತಾನದಲ್ಲಿ ಹಿಮಾಲಯ ಇರುವಂತ ಹೆಸರೇನು? ಹಿಂದೂ ಕುಶ್. ಅದೇ ತಜಿಕಿಸ್ತಾನದಲ್ಲಿ ಹಿಮಾಲಯ ಇರುವಂತ ಹೆಸರೇನು?
ಪಾಮೀರ್ ಅಂತ. ಆದ್ರೆ ಪಾಮೀರ್ ನಾಟ್ ಅಂದ್ರೆ ಏನು, ಇಲ್ಲಿ ನಾಟ್ ಅಂತ ಬರ್ದಾರ ನೋಡಿ. ಪಾಮೀರ್ ನಾಟ್ ಅಂದ್ರೆ ಏನು, ತುಂಬಾ ಹಿಮಾಲಯಗಳಿದಾವೆ. ಲೈಕ್ ಕುನ್ಲೂನ್ ಹಿಮಾಲಯ. ಈ ಕುನ್ಲೂನ್ ಹಿಮಾಲಯ ಅಂದ್ರೆ ಮೇನ್ಲಿ ಚೈನಾದಲ್ಲಿ ಬರುತ್ತೆ. ಈ ಕುನ್ಲೂನ್ ಹಿಮಾಲಯ, ಹಿಂದೂ ಕುಶ್ ಮತ್ತು ಭಾರತದ ಗ್ರೇಟರ್ ಹಿಮಾಲಯ ಇವೆಲ್ಲ ಇಲ್ಲಿ ಒಂದೇ ಕಡೆ ಸೇರ್ತವೆ. ಆ ಸೇರುವಂತ ಪಾಯಿಂಟ್ ಇದೆಯಲ್ಲ, ಆ ಸೇರುವಂತ ಪಾಯಿಂಟ್ ಏನಂತ ಕರೀತಾರೆ, ನಾಟ್ ಅಂತ ಕರೀತಾರೆ, ಪಾಮೀರ್ ನಾಟ್. ಯಾಕಂದ್ರೆ ಮೇನ್ಲಿ ಪಾಮೀರ್ ಹಿಮಾಲಯ ಇದೆ, ಮತ್ತೆ ಹಿಂದೂಕುಶ್ ಹಿಮಾಲಯ ಇದೆ, ಕುನ್ಲೂನ್ ಇದೆ, ಭಾರತ ಗ್ರೇಟರ್ ಹಿಮಾಲಯ ಇದೆ. ಇವೆಲ್ಲ ಒಂದೇ ಪಾಯಿಂಟ್ ಅಲ್ಲಿ ಸೇರುವುದರಿಂದ ಅದಕ್ಕೆ ನಾಟ್ ಅಂತ ಕರೀತಾರೆ. ಈ ಕ್ವಶನ್ ತುಂಬಾ ಸಲ ಕೇಳಿದ್ದಾರೆ, ವಾಟ್ ಈಸ್ ಪಾಮೀರ್ ನಾಟ್ ಅಂತ. ಪಾಮೀರ್ ನಾಟ್ ಅಂದ್ರೆ ಏನು ಅಂತ. ಪಾಮೀರ್ ನಾಟ್ ಅಂದ್ರೆ ಇಷ್ಟೇ, ಅಲ್ಲಿ ತುಂಬಾ ಹಿಮಾಲಯಗಳು ಅಂದ್ರೆ ಹಿಂದೂಕುಶ್ ಅಫ್ಘಾನಿಸ್ತಾನದಿಂದ, ಕುನ್ಲೂನ್ ಚೈನಾದಿಂದ, ಗ್ರೇಟರ್ ಹಿಮಾಲಯ ಅಥವಾ ಕಾರಾಕೋರಂ ರೇಂಜ್ ಫ್ರಮ್ ಇಂಡಿಯಾದಿಂದ, ಪಾಮೀರ್ ತಜಿಕಿಸ್ತಾನದಿಂದ, ಇವೆಲ್ಲ ಒಂದೇ ಸ್ಥಳದಲ್ಲಿ ಸೇರುವುದರಿಂದ ಅದಕ್ಕೆ ಪಾಮೀರ್ ನಾಟ್ ಅಂತ ಕರೀತಾರೆ. ಅದು ಗೊತ್ತಿರಬೇಕು ನಿಮ್ಗೆ. ಸೊ ನೆಕ್ಸ್ಟ್ ನೋಡಿ, ಮೂರನೇ ಕ್ವಶನ್. ಇವೆಲ್ಲ ಸ್ವಲ್ಪ ಡೈಗ್ರಾಮ್ ನೋಡ್ಕೊಂಡು ನಿಮ್ಗೆ, ಯಾಕಂದ್ರೆ ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಲೈಕ್ ಭಾರತದ ಹಿಮಾಲಯಗಳನ್ನ ಯಾವ ತರ ವಿಂಗಡಣೆ ಮಾಡ್ತೀವಿ. ಫಸ್ಟ್ ನೋಡಿ, ಕಾರಾಕೋರಂ ರೇಂಜ್ ಬರುತ್ತೆ, ಲದಾಖ್ ರೇಂಜ್ ಬರುತ್ತೆ, ಝಾಸ್ಕರ್ ರೇಂಜ್ ಬರುತ್ತೆ, ಪೀರ್ ಪಂಜಾಲ್ ರೇಂಜ್ ಬರುತ್ತೆ. ಓಕೆ, ಇಲ್ಲಿ ಗ್ರೇಟ್ ಇಂಡಿಯನ್ ಡೆಸರ್ಟ್ ಬರುತ್ತೆ, ಪ್ಲಸ್ ಇಲ್ಲಿ ಅರಾವಳಿ ರೇಂಜ್, ಇದು ತುಂಬಾ ಇಂಪಾರ್ಟೆಂಟ್. ಅರಾವಳಿ ರೇಂಜ್ ಬರುತ್ತೆ. ಮತ್ತೆ ಈ ಕಡೆ ನೋಡಿ, ಇಲ್ಲಿ ಈಸ್ಟರ್ನ್ ಘಾಟ್ಸ್ ಇದಾವೆ, ಈ ಕಡೆ ವೆಸ್ಟರ್ನ್ ಘಾಟ್ಸ್ ಇದೆ. ಓಕೆ, ಮತ್ತೆ ಈ ಕಡೆ ಮೇನ್ಲಿ ನೋಡಿ, ಇಲ್ಲಿ ಏನಿದೆ, ಪಟ್ಕೈ ಬೂಮ್ ಇದೆ, ಇಲ್ಲಿ ನಾಗಾ ಹಿಲ್ಸ್ ಇದೆ, ಮಿಕ್ರಿ ಹಿಲ್ಸ್ ಇದೆ, ಸೊ ಮಿಜೋ ಹಿಲ್ಸ್ ಇದೆ, ಸೊ ಬರೇಲಿ ಹಿಲ್ಸ್ ಇದೆ. ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ತುಂಬಾ ರಿಪೀಟೆಡ್ಲಿ ಆಸ್ ಕ್ವಶನ್ ಇವೆಲ್ಲ. ಯಾವುದು, ಲೈಕ್ ಇವಾಗ ನೋಡಿ, ಇಲ್ಲಿ ಹಿಮಾಲಯ ಸ್ಟಾರ್ಟ್ ಆಗೋದು ಇಲ್ಲಿಂದ ಇಂಡಿಯಾದಲ್ಲಿ, ಅಂದ್ರೆ ಮೇನ್ಲಿ ಜಮ್ಮು ಅಂಡ್ ಕಾಶ್ಮೀರದಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಅರುಣಾಚಲ ಪ್ರದೇಶ ಹತ್ರ ಬಂದು ಅಲ್ಲಿಂದ ಸೌತ್ ವರ್ಡ್ ಹೋಗುತ್ತೆ, ದಕ್ಷಿಣಕ್ಕೆ ಹೋಗುತ್ತೆ. ಈ ದಕ್ಷಿಣಕ್ಕೆ ಎಲ್ಲಿ ತನಕ ಹೋಗುತ್ತೆ, ಅಂಡಮಾನ್ ನಿಕೋಬಾರ್ ವರೆಗೂ ಹೋಗುತ್ತೆ. ಅಂಡಮಾನ್ ನಿಕೋಬಾರದಲ್ಲಿ ನಾವು ಇದಕ್ಕೆ ಅರ್ಕನ್ ಯೋಮ ಅಂತ ಕರಿತೀವಿ, ಅರ್ಕನ್ ಯೋಮ. ಅದೇ ಮ್ಯಾನ್ಮಾರ್ದಲ್ಲಿ ನಾವು ಇದಕ್ಕೆ ಪೂರ್ವಾಂಚಲ್ ಅಂತ ಕರಿತೀವಿ, ಪೂರ್ವಾಂಚಲ್. ಸೊ ಪೂರ್ವಾಂಚಲ್ ಹಿಮಾಲಯ ಅಂತ ಕರೀತೀವಿ ನಾವು ಮ್ಯಾನ್ಮಾರ್ದಲ್ಲಿ. ಅದೇ ಹಿಮಾಲಯಗೆ ಅಂಡಮಾನ್ ನಿಕೋಬಾರದಲ್ಲಿ ಅರ್ಕನ್ ಯೋಮ ಅಂತ ಕರಿತೀವಿ. ಅದೇ ಹಿಮಾಲಯಗೆ ನಾವು ಅರುಣಾಚಲ ಪ್ರದೇಶದಲ್ಲಿ ಪಟ್ಕೈ ಬೂಮ್ ಅಂತ ಕರಿತೀವಿ. ಅದೇ ನಾವು ಮಣಿಪುರದಲ್ಲಿ ಮಣಿಪುರ್ ಹಿಲ್ಸ್ ಅಂತ ಕರಿತೀವಿ. ನಾಗಾಲ್ಯಾಂಡ್ ದಲ್ಲಿ ನಾಗಾ ಹಿಲ್ಸ್ ಅಂತ ಕರಿತೀವಿ. ಮಿಜೋರಾಂದಲ್ಲಿ ಮಿಜೋ ಹಿಲ್ಸ್ ಅಂತ ಕರಿತೀವಿ. ಮಿಜೋ ಹಿಲ್ಸ್ ಆರ್ ಲುಷೈ ಹಿಲ್ಸ್ ಅಂತ ಕರಿತೀವಿ. ಲುಷೈ ಅಂತ ಓಲ್ಡ್ ನೇಮ್. ಆ ಲುಷೈ ಹಿಲ್ಸ್ ನವರು ಮಿಜೋ ಹಿಲ್ಸ್ ಅಂತ ರಿನೇಮ್ ಮಾಡಿದ್ದಾರೆ. ಸೊ ರೀಸೆಂಟ್ಲಿ ಇರುವಂತ ನೇಮು ಮಿಜೋ ಹಿಲ್ಸ್, ಅದರ ಓಲ್ಡ್ ನೇಮ್ ಏನು, ಲುಷೈ ಹಿಲ್ಸ್ ಅಂತ. ಇದು ಕೂಡ ಆಲ್ರೆಡಿ ಕೇಳಿರುವಂತ ಕ್ವಶನ್ ಇದು. ಸೊ ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಇದಕ್ಕೆ ಪೂರ್ವ ಭಾಗದ ಬೆಟ್ಟಗಳು ಅಥವಾ ಪೂರ್ವ ಭಾಗದ ಪರ್ವತ ಶ್ರೇಣಿ ಅಂತ ಕರಿತೀವಿ. ಸೊ ಮತ್ತು ಇದು ಉತ್ತರ ಭಾರತದ ಶ್ರೇಣಿ, ಕಾರಾಕೋರಂ ರೇಂಜ್, ಲದಾಖ್ ರೇಂಜ್, ಝಾಸ್ಕರ್ ರೇಂಜ್, ಗ್ರೇಟರ್ ಹಿಮಾಲಯ, ಸಿವಾಲಿಕ್ಸ್, ಇವೆಲ್ಲ ನಮ್ಮ ದಕ್ಷಿಣ ಭಾರತದ ಉತ್ತರ ಭಾರತದ ಪರ್ವತ ಶ್ರೇಣಿಗಳು. ಮತ್ತೆ ಈ ಕಡೆ ವೆಸ್ಟರ್ನ್ ಘಾಟ್ಸು, ಅರಾವಳಿ ರೇಂಜು, ಇವೆಲ್ಲ ನಮ್ದು ವೆಸ್ಟರ್ನ್ ಸೈಡ್ ಬರುತ್ತೆ. ಈಸ್ಟರ್ನ್ ಘಾಟ್ಸು ಮತ್ತೆ ಸೇವರಾಯ್ ಹಿಲ್ಸು ಇಲ್ಲೆಲ್ಲ ಬರ್ತವೆ. ಸೇವರಾಯ್ ಹಿಲ್ಸು ಮತ್ತೆ ಜಾವಡಿ ಹಿಲ್ಸು ಇವೆಲ್ಲ ಆಂಧ್ರ ಪ್ರದೇಶ, ತಮಿಳುನಾಡದಲ್ಲಿ ಪಲಾನಿ ಹಿಲ್ಸು, ಎಲ್ಲಿ ಮೇನ್ಲಿ ಊಟಿ ಬರುತ್ತಲ್ಲ, ಊಟಿ ಕ್ಯಾರಕೆನಾಲ್ ಅಲ್ಲಿ ಬರುವುದು ಪಟ್ಕೈ, ಇದು ಪಲಾನಿ ಹಿಲ್ಸು. ಶೇವರಾಯ್ ಮತ್ತು ಜಾವಡಿ ಬರುವುದು ಎಲ್ಲಿ, ಸೇಮ್ ಅಲ್ಲೇ. ಓಕೆ, ಸೊ ಈ ಕಡೆ ತಮಿಳುನಾಡಲ್ಲಿ. ಹಾಗಾಗಿ ಮತ್ತು ನಲ್ಲಮಲ್ಲ ಹಿಲ್ಸು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ಲ ಇವೆಲ್ಲ ಹಿಲ್ಸು. ಇದು ತುಂಬಾ ಸಲ ಕ್ವಶನ್ ಕೇಳಿದ್ದಾರೆ. ನೀವು ಒಂದ್ಸರಿ ಕರೆಕ್ಟಾಗಿ ನೋಡಿ, ಡಯಾಗ್ರಾಮ್ ಹಾಕಿ, 2 ಡಯಾಗ್ರಾಮ್ ಕೊಟ್ಟಿದ್ದೀನಿ ನಾನು, ನೋಡ್ಕೊಳ್ಳಿ. ಇಲ್ಲೇನು ಕೊಟ್ಟಿದ್ದೀನಿ ಅಂದ್ರೆ ಪಾಲ್ಕೊಂಡ ಹಿಲ್ಸು, ನಗಾರಿ ಹಿಲ್ಸು, ಜಾವಡಿ ಹಿಲ್ಸು, ಶೇವರಾಯ್ ಹಿಲ್ಸು, ಇವೆಲ್ಲ ಹಿಲ್ಸ್ ಕೊಟ್ಟಿದ್ದೀವಿ. ಮತ್ತೆ ರಾಜಮಲ್ಲ ಹಿಲ್ಸು, ಇವೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದು 2ನೇ ಕ್ವಶನ್ ಮುಗೀತು. ಸೊ ಈ 3ನೇ ಕ್ವಶನ್ ನೋಡಿ. 3ನೇ ಕ್ವಶನ್ ಮುಗೀತಾ? ಸೊ 3ನೇ ಕ್ವಶನ್ ನೋಡಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಫಿಜಿಯೋಗ್ರಾಫಿಕ್ ಡಿವಿಷನ್ ಆಫ್ ಇಂಡಿಯಾ. ಫಿಜಿಯೋಗ್ರಾಫಿಕ್ ಅಂದ್ರೆ ಏನು, ಭೌಗೋಳಿಕ ಅಥವಾ ಪ್ರಾಕೃತಿಕ ವಿಘಟನೆ. ಓಕೆ, ಯಾವ ರೀತಿಯಾಗಿ ನಾವು ವಿಭಾಗ ಮಾಡಿದ್ದೀವಿ ಪ್ರಾಕೃತಿಕವಾಗಿ ಅಂತ ಹೇಳಿ ಅದ್ರ ಬಗ್ಗೆ ಕ್ವಶನ್ ಇದೆ, ನೋಡ್ಕೊಳ್ಳಿ. ದ ಫಸ್ಟ್ ಕ್ವಶನ್ ನೋಡಿ, ದ ನದರ್ನ್ ಮೌಂಟೇನ್ ಅಂದ್ರೆ ಏನು, ಉತ್ತರದ ಪರ್ವತಗಳು. ದ ನದರ್ನ್ ಮೌಂಟೇನ್ ಕಾಂಪ್ಲೆಕ್ಸ್ ಕಂಟೇನ್ಸ್ ಹಿಮಾಲಯಾಸ್, ಟ್ರಾನ್ಸ್ ಹಿಮಾಲಯಾಸ್ ಅಂಡ್ ಪೂರ್ವಾಂಚಲ್. ಇದು ಸತ್ಯವಾದಂತ ಮಾತು. ಅದು 3 ಇದಾವೆ. ನಮ್ಮ ಉತ್ತರದ ಪರ್ವತ ಶ್ರೇಣಿ ಇದೆಯಲ್ಲ, ಅದು 3 ಒಳಗೊಂಡಿದೆ. ಯಾವುದು, ಹಿಮಾಲಯಾಸ್ ಅಂದ್ರೆ ಭಾರತದಲ್ಲಿ ಇರುವಂತದ್ದು. ಟೋಟಲ್ ಆಗಿ 3 ಇದಾವೆ. ಒಂದು ಗ್ರೇಟರ್ ಹಿಮಾಲಯ, ಮಿಡಲ್ ಹಿಮಾಲಯ, ಸಿವಾಲಿಕ್ಸು. ಇವು 3 ಸೇರಿ ಹಿಮಾಲಯ ಅಂತ ಕರಿತೀವಿ. ಇನ್ನೊಂದು ಟ್ರಾನ್ಸ್ ಹಿಮಾಲಯ ಅಂದ್ರೆ ಏನು, ಆ ಹಿಮಾಲಯದ ಕೆಲವು ಭಾಗ ಭಾರತದಲ್ಲಿ ಇದ್ದು ಅದರ ಹೆಚ್ಚಿನ ಭಾಗ ಭಾರತವನ್ನು ಬಿಟ್ಟು ಹೊರಗಡೆ ಇರುತ್ತೆ. ಅದಕ್ಕೆ ನಾವು ಟ್ರಾನ್ಸ್ ಹಿಮಾಲಯ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಟಿಬೆಟಿಯನ್ ಹಿಮಾಲಯ ಅಥವಾ ಕುನ್ಲೂನ್ ಹಿಮಾಲಯ. ಈ ಕುನ್ಲೂನ್ ಹಿಮಾಲಯ ಮತ್ತು ಟಿಬೆಟಿಯನ್ ಹಿಮಾಲಯ ಭಾರತ ಬಿಟ್ಟು ಹೊರಗಡೆ ಇರುವಂತದ್ದು. ಆದ್ರೆ ಅದರದ್ದು ಭಾಗ ಚೈನಾದಲ್ಲಿ ಇರುವಂತಹ ಹಿಮಾಲಯದ ಭಾಗ ಭಾರತದಲ್ಲಿ ಏನಂತ ಕರಿತೀವಿ ನಾವು, ಕಾರಾಕೋರಂ ರೇಂಜ್
ಲದಾಖ್ ರೇಂಜ್, ಕೈಲಾಸ್ ರೇಂಜ್, ಜಾಸ್ಕರ್ ರೇಂಜ್, ಇವು 4 ಟ್ರಾನ್ಸ್ ಹಿಮಾಲಯ, ಭಾರತದಲ್ಲಿರುವಂತಹ 4 ಟ್ರಾನ್ಸ್ ಹಿಮಾಲಯಗಳು. ಓಕೆ, ಸೊ ಪೂರ್ವಾಂಚಲ ನಿಮ್ಗೆ ಗೊತ್ತು, ಭಾರತದ ಪೂರ್ವ ಭಾಗದಲ್ಲಿ ಇದೆಯಲ್ಲ ಅರುಣಾಚಲ ಪ್ರದೇಶ್, ಅಲ್ಲಿಂದ ಬೆಂಡ್ ಆಗತ್ತೆ, ಸೌತ್ವರ್ಡ್ ಬೆಂಡ್ ಆಗತ್ತೆ, ನಾವು ಅದಕ್ಕೆ ಪೂರ್ವಾಂಚಲ ಅಂತ ಕರಿತೀವಿ. ಅಂಡ್ ಮೇನ್ಲಿ ಮ್ಯಾನ್ಮಾರ್ ದೇಶದಲ್ಲಿ ಇದಕ್ಕೆ ಪೂರ್ವಾಂಚಲ ಅಂತ ಕರೀತಾರೆ. ಓಕೆ, ಸೊ ಭಾರತದ ಪಟ್ಕಾಯಿ ಬೂಮ್ ಆಗ್ಬೋದು, ಸೊ ಲುಷೈ ಹಿಲ್ ಆಗ್ಬೋದು, ಮಿಜೋ ಹಿಲ್ಸ್ ಆಗ್ಬೋದು, ನಾಗಾ ಹಿಲ್ಸ್ ಆಗ್ಬೋದು, ಇವೆಲ್ಲ ನಮ್ಮ ಪೂರ್ವಾಂಚಲದ ಭಾಗಗಳು. ಸೊ ಮುಂದೆ ನೋಡಿ, ಹಿಮಾಲಯಾಸ್ ಇನ್ ದ ನಾರ್ತ್ ಅಂಡ್ ಹಿಂದೂಕುಶ್ ಅಂಡ್ ಸುಲೇಮಾನ್ ಇನ್ ದ ನಾರ್ತ್ ವೆಸ್ಟ್ ಅಂಡ್ ಪೂರ್ವಾಂಚಲ್ ಇನ್ ದ ಈಸ್ಟ್. ಅದು ಕರೆಕ್ಟ್ ಆದಂತ ಸ್ಟೇಟ್ಮೆಂಟ್. ಯಾಕಂದ್ರೆ ಹಿಮಾಲಯ ಎಲ್ಲಿಗಿದೆ, ಭಾರತದ ನಾರ್ತಕ್ ಇದೆ. ಟ್ರಾನ್ಸ್ ಹಿಮಾಲಯ ಎಲ್ಲಿದೆ, ಇದು ಹಿಂದೂಕುಶ್ ಇದೆ, ಭಾರತದ ವಾಯುವ್ಯ ಭಾಗ ಅಂದ್ರೆ ನಾರ್ತ್ ವೆಸ್ಟ್ ಪಾರ್ಟ್ ಆಗಿದೆ. ಮತ್ತು ಸುಲೇಮಾನ್ ಕೂಡ ಅಲ್ಲೇ ಇದೆ. ಮತ್ತು ಇನ್ನೊಂದು ಪೂರ್ವಾಂಚಲ ಎಲ್ಲಿದೆ, ಭಾರತದ ಪೂರ್ವ ದಿಕ್ಕಿನ ಕಡೆ ಇದೆ. ಸೊ ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಗ್ರೇಟರ್ ಹಿಮಾಲಯ ರಿಸೀವ್ಸ್ ಮೋರ್ ರೇನ್ಫಾಲ್ ಆಸ್ ಕಂಪೇರ್ಡ್ ಟು ದ ಲೆಸರ್ ಹಿಮಾಲಯ. ಇದು ರಾಂಗ್ ಸ್ಟೇಟ್ಮೆಂಟ್. ನೋಡಿದ್ರೆ ಕರೆಕ್ಟ್ ಅನ್ಸುತ್ತೆ, ಬಟ್ ಎಲ್ಲ ಅದು ಕರೆಕ್ಟ್ ಇರಂಗಿಲ್ಲ. ಯಾಕಂದ್ರೆ ಕಾಣೋದೆಲ್ಲ ಚಂದ ಇರುತ್ತೆ, ದೂರದ ಬೆಟ್ಟು ಕಣ್ಣಿಗೆ ನುಣಿಗೆ ಅಂತಲ್ಲ, ಆತರ ನೋಡಿದ್ರೆ ಎಷ್ಟೋ ಸ್ಟೇಟ್ಮೆಂಟ್ಗಳು ನಮ್ಗೆ ಕರೆಕ್ಟ್ ಅನ್ಸುತ್ತೆ, ಆದ್ರೂ ಇನ್ ರಿಯಾಲಿಟಿ ನಮ್ಗೆ ಗೊತ್ತಿರಂಗಿಲ್ಲ. ಹಾಗಾಗಿ ಎಕ್ಸಾಮ್ ಹಾಲ್ದಲ್ಲಿ ತುಂಬಾ ಕ್ವಶನ್ಸ್ಗಳು ಇದು ಇದೇ ಆನ್ಸರ್ ಅಂತ ಅನಿಸ್ತಿರುತ್ತೆ, ಆದ್ರೆ ಅದು ಆನ್ಸರ್ ಇರಂಗಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ನಾಳೆ ಒಂದು ಕ್ವಶನ್ ಕೊಟ್ಟಿದೆ ನಿಮ್ಗೆ, ವಿಚ್ ಈಸ್ ದ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾಸ್ ಮೇನ್ ಲ್ಯಾಂಡ್ ಅಂತ. ಬಟ್ ಮೋಸ್ಟ್ಲಿ ಎಲ್ಲರೂ ಇಂದಿರಾ ಪಾಯಿಂಟ್ ಹಾಕಿರ್ತೀರಾ, ಬಟ್ ಆನ್ಸರ್ ಇರೋದು ಕನ್ಯಾಕುಮಾರಿ. ಓಕೆ, ಸೊ ಹಾಗಾಗಿ ನಿಮಗೆ ಗೊತ್ತಿದ್ರಷ್ಟೇ, 100% ಗೊತ್ತಿದ್ರಷ್ಟೇ ಹಾಕಿ, ಗೊತ್ತಿಲ್ಲ ಅಂದ್ರೆ ಬೇಡ. ಸೊ ನಾನು ಹೇಳ್ತೀನಿ ಎಟ್ ದ ಎಂಡ್ ಆಫ್ ದಿಸ್ ಟಾಪಿಕ್, ಈ ಟಾಪಿಕ್ ಎಂಡ್ ಆದ್ಮೇಲೆ ನಾನು ನಿಮ್ಗೆ ಖಂಡಿತ ಹೇಳ್ತೀನಿ, ಎಕ್ಸಾಮ್ ಹಾಲ್ದಲ್ಲಿ ನಿಮ್ಗೆ ಯಾವುದೇ ಕ್ವಶನ್ ಗೊತ್ತಿರೋದು ಕೂಡ, ಅಂದ್ರೆ ನಿಮ್ಗೆ 10 ರಿಂದ 12 ಕ್ವಶನ್ಸ್ ಅದ್ರ ಆನ್ಸರ್ ಗೊತ್ತಿರಲ್ಲ ಅಂದ್ರೂ ಕೂಡ, ಆನ್ಸರ್ ಗೊತ್ತಿಲ್ಲದೆ ಇದ್ರೂ ಕೂಡ ಯಾವ ರೀತಿಯಾಗಿ ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕು, ಯಾವ ರೀತಿಯಾಗಿ ಕರೆಕ್ಟ್ ಮಾರ್ಕ್ಸ್ ನ ತಗೋಬೇಕು, ಆ ಒಂದು ಟ್ರಿಕ್ ಇದೆ. ಆ ಟ್ರಿಕ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ಲಾಸ್ಟಿಗೆ ಹೇಳ್ತೀನಿ, ಈ ಕ್ಲಾಸ್ ಮುಗಿದ್ಮೇಲೆ ಹೇಳ್ತೀನಿ. ಸೊ ಏನ್ ಹೇಳ್ತೀನಿ ಅಂದ್ರೆ, 10 ರಿಂದ 12 ಕ್ವಶನ್ಗೆ ಆನ್ಸರ್ ಗೊತ್ತಿರದೇ ಇದ್ರೂ ಕೂಡ ಯಾವ ರೀತಿಯಾಗಿ ಮಾರ್ಕ್ಸ್ ತಗೋಬಹುದು, ಅದಕ್ಕೆ ನಾವು ಟ್ರಿಕ್ ಹೇಳ್ಬಿಡ್ತೀವಿ. ಸೊ ಇವಾಗ ನೋಡಿ, ಸೆಕೆಂಡ್ ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಇದೆ. ಯಾಕಂದ್ರೆ ಈ ಹಿಮಾಲಯಾಸ್ ಇದೆ ನೋಡಿ, 1 ಮಿನಿಟ್, ಈ ಹಿಮಾಲಯಾಸ್ ಇದೆಯಲ್ಲ, ಮೇನ್ಲಿ ನಮ್ಗೆ ಮಳೆ ಆಗೋದು ಸೌತ್ ವೆಸ್ಟ್ ಮಾನ್ಸೂನ್. ಸೌತ್ ವೆಸ್ಟ್ ಮಾನ್ಸೂನ್ ಅಂದ್ರೆ ಮುಂಗಾರು ಮಳೆ, ಗಣೇಶನ್ ಮುಂಗಾರು ಮಳೆ ಅಲ್ಲ, ಮುಂಗಾರು ಮಳೆ ಆಗೋದು ಈ ಭಾರತದಲ್ಲಿ ಆಗುವಂತ ಮುಂಗಾರು ಮಳೆ. ಈ ಮುಂಗಾರು ಮಳೆ ಏನಾಗುತ್ತೆ ಅಂದ್ರೆ 2 ಬ್ರಾಂಚ್ ಅಲ್ಲಿ ಆಗುತ್ತೆ. ಒಂದು ಈಸ್ಟರ್ನ್ ಪಾರ್ಟಿಗೆ ಹೋಗುತ್ತೆ, ಇನ್ನೊಂದು ವೆಸ್ಟರ್ನ್ ಪಾರ್ಟ್ ಇಂದ ಆಗುತ್ತೆ. ವೆಸ್ಟರ್ನ್ ಪಾರ್ಟ್ ಇಂದ ಆಗುವಂತ ಸೌತ್ ವೆಸ್ಟ್ ಮಾನ್ಸೂನ್, ಸೌತ್ ವೆಸ್ಟ್ ಅಂದ್ರೆ ಏನು, ಅದೇ ನೈಋತ್ಯ ಮುಂಗಾರು ಅಂತ ಕರಿತೀವಿ ನಾವು, ನೈಋತ್ಯ ಮುಂಗಾರು ಮಳೆ. ಸೊ ನೈಋತ್ಯದಿಂದ ಯಾಕೆ ಬರ್ತಾವ ಅಂದ್ರೆ, ಇಲ್ಲಿ ಇಕ್ವೇಟರ್ ಇದೆ, ಈ ಇಕ್ವೇಟರ್ ದಿಂದ ಮುಂಚೆ ಮುಖ್ಯವಾಗಿ ಬರುವುದು ಒಂದು ವಿಂಡ್ ಬರುತ್ತೆ, ಸೌತ್ ಈಸ್ಟ್ ವಿಂಡ್ ಅಂತ. ಸೌತ್ ಈಸ್ಟ್ ಅಂದ್ರೆ ಏನು, ದಕ್ಷಿಣ ಪೂರ್ವ ಭಾಗದ ಗಾಳಿ ಅಂತ. ಅದು ಎಲ್ಲಿಂದ ಬರುತ್ತೆ, ಆಸ್ಟ್ರೇಲಿಯಾ ಮತ್ತು ಮಡಗಾಸ್ಕರ್. ಈ ಕಡೆ ಮಡಗಾಸ್ಕರ್ ಇದೆ ಆಫ್ರಿಕಾ ಹತ್ರ, ಈ ಕಡೆ ಆಸ್ಟ್ರೇಲಿಯಾ ಇದೆ. ಈ ಆಸ್ಟ್ರೇಲಿಯಾ ಮತ್ತು ಮಡಗಾಸ್ಕರ್ ಕಡೆಯಿಂದ ಬಂದು ವಿಂಡ್ ಈ ಕಡೆ ಬರುತ್ತೆ. ಸೊ ಕೆಲವೊಂದು ವಿಂಡು ಹಿಂಗ್ ಹೋಗುತ್ತೆ, ಹಿಂಗ್ ಹೋಗಿ ಇಲ್ಲಿ ಬರುತ್ತೆ, ಇಲ್ಲಿ ಬಂದು ಇಲ್ಲಿ ಮೇಘಾಲಯ ತುಂಬಾ ಮಳೆ ಆಗುತ್ತೆ. ಆ ಮೌಸಿನ್ ರಾಮ್ ಚಿರಾಪುಂಜಿ ಫುಲ್ ಮಳೆ ಆಗುತ್ತೆ. ಫುಲ್ ಮಳೆಯಾಗಿ ಏನಾಗುತ್ತೆ, ಈ ಭಾಗ ತುಂಬಾ ಮಳೆ ಆಗುತ್ತೆ. ಈ ಮೇಲಿನ ಭಾಗ ಇದೆಯಲ್ಲ ಗ್ರೇಟರ್ ಹಿಮಾಲಯ, ಓಕೆ, ಗ್ರೇಟರ್ ಹಿಮಾಲಯ, ಇಲ್ಲಿ ಮಳೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಇಲ್ಲಿಂದ ವಿಂಡ್ ಹೋಗುವಾಗ ಅದ್ರ ಇದಿರುತ್ತಲ್ಲ ಮಾಯಿಶ್ಚರ್ ಕಂಟೆಂಟ್, ತೇವಾಂಶ ಭಾಗ, ಅದೆಲ್ಲ ಕಡಿಮೆ ಆಗೋತ್ ಹೋಗುತ್ತೆ. ಆ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಇಲ್ಲಿ ಹೋಗೋವರೆಗೂ ಆ ಮಾಯಿಶ್ಚರ್ ಕಂಟೆಂಟ್ ತುಂಬಾ ಕಡಿಮೆ ಮಳೆ ಆಗುತ್ತೆ. ಆದ್ರೆ ಇಲ್ಲಿಂದ ಈ ಬೇ ಆಫ್ ಬೆಂಗಾಲ್ ದಲ್ಲಿ ಇರುವಂತ ತೇವಾಂಶವನ್ನು ಎಲ್ಲ ತಗೊಂಡು ಈ ವಿಂಡು ಎಲ್ಲ ತೆಗೆದುಕೊಂಡು ಬಂದು ಇಲ್ಲಿ ಮಳೆ ಆಗುತ್ತೆ. ಎಲ್ಲಿ, ಈ ಭಾಗದಲ್ಲಿ ಗಾರೋ ಹಿಲ್ಸ್, ಖಾಸಿ ಹಿಲ್ಸ್, ಜೈಂತಿಯಾ ಹಿಲ್ಸ್ ಎಲ್ಲಿದ್ದಾವೆ, ಇಲ್ಲಿದ್ದಾವೆ, ಎಲ್ಲಿ, ಮೇಘಾಲಯದಲ್ಲಿ, ಅಲ್ಲಿ ಹೆಚ್ಚಿಗೆ ಮಳೆ ಆಗುತ್ತೆ. ಅದೇ ನೀವು ಮೇಲೆ ಹೋದಂಗೆ ಅರುಣಾಚಲ ಪ್ರದೇಶ ಹತ್ರ ಹೋದ್ರೆ ಮಳೆ ಕಡಿಮೆ ಆಗುತ್ತೆ. ಅದಕ್ಕೆ ಹೇಳ್ತಿರೋದು ಏನಂದ್ರೆ ಲೋವರ್ ಹಿಮಾಲಯ, ಇದು ಲೋವರ್ ಹಿಮಾಲಯ, ಯಾವುದು ಸಿವಾಲಿಕ್ಸು ಮತ್ತೆ ಮಿಡ್ಲ್ ಹಿಮಾಲಯ, ಅಲ್ಲಿ ಮಳೆ ಹೆಚ್ಚಿಗೆ ಆಗುತ್ತೆ. ಅದೇ ನೀವು ಅಪ್ಪರ್ ಹಿಮಾಲಯ ಹೋದ್ರೆ ಮಳೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಈ ವಿಂಡ್ ಇದೆಯಲ್ಲ, ಈ ವಿಂಡು ಅಲ್ಲಿ ಹೋಗುವವರೆಗೂ ತಮ್ಮ ತೇವಾಂಶವನ್ನ ಕಳೆದುಕೊಳ್ಳುತ್ತೆ. ಓಕೆ, ತೇವಾಂಶವನ್ನ ಕಳೆದುಕೊಳ್ಳುತ್ತೆ, ಹಾಗಾಗಿ ಇಲ್ಲಿ ಮಳೆ ಕಡಿಮೆ ಆಗುತ್ತೆ ಅಷ್ಟೇ. ಸೊ ಇವಾಗ ಎರಡನೇ ಸ್ಟೇಟ್ಮೆಂಟ್ ಏನಿತ್ತು ನೋಡಿ, ದ ಗ್ರೇಟರ್ ಹಿಮಾಲಯ ರಿಸೀವ್ಸ್ ಮೋರ್ ರೇನ್ಫಾಲ್ ಆಸ್ ಕಂಪೇರ್ಡ್ ಟು ಲೆಸರ್ ಹಿಮಾಲಯ. ಅದು ರಾಂಗ್ ಸ್ಟೇಟ್ಮೆಂಟ್, ಬಿಕಾಸ್ ದ ಲೆಸರ್ ಹಿಮಾಲಯ ರಿಸೀವ್ಸ್ ಮೋರ್ ರೇನ್ಫಾಲ್ ದನ್ ಗ್ರೇಟರ್ ಹಿಮಾಲಯ. ಗ್ರೇಟರ್ ಹಿಮಾಲಯಸ್ ಗಿಂತನೂ ಹೆಚ್ಚಿಗೆ ಮಳೆ ಯಾವ್ದು ಪಡ್ಕೋತವೆ, ಕೆಳ ಭಾಗದ ಹಿಮಾಲಯ ಪಡ್ಕೊಳ್ಳುತ್ತೆ. ಸೊ ಸೆಕೆಂಡ್ ನೋಡಿ, ಥರ್ಡ್ ಲೈನ್ ನೋಡಿ, ಸಿಂಟೆಕ್ಸಿಯಲ್ ಬೆಂಡಿಂಗ್ ಇಸ್ ದ ಮೇನ್ ಫೀಚರ್ ಆಫ್ ಪೆನಿನ್ಸುಲರ್ ಮೌಂಟೇನ್ಸ್. ಓಕೆ, ಸಿಂಟೆಕ್ಸಿಯಲ್ ಬೆಂಡಿಂಗ್ ಇಸ್ ದ ಮೇನ್ ಫೀಚರ್ ಆಫ್ ಪೆನಿನ್ಸುಲರ್ ಮೌಂಟೇನ್ಸ್. ಅದು ರಾಂಗ್ ಸ್ಟೇಟ್ಮೆಂಟ್. ಯಾಕೆ ನೋಡಿ, ಅಗೇನ್ ಇಲ್ಲೇ ನೋಡಿ ನೀವು. ಸೊ ಸಿಂಟೆಕ್ಸಿಯಲ್ ಬೆಂಡಿಂಗ್ ಅಂದ್ರೆ ಇಲ್ಲಿ ಹಿಮಾಲಯ ಬರ್ತಾ ಇದಾವೆ, ಎಲ್ಲಿಂದ ಅಂದ್ರೆ ಇಲ್ಲಿ ಸುಲೇಮಾನ್ ಇದೆ ನೋಡಿ, ಇಲ್ಲಿ ಸುಲೇಮಾನ್, ಅದು ಈ ಸುಲೇಮಾನ್ ಈ ಕಡೆ ಬರ್ತಾ ಇದೆ, ಇಲ್ಲಿ ಬಂದು ಈ ಕಡೆ ಬೆಂಡ್ ಆಗ್ತಾ ಇದೆ, ಹಿಂಗ್ ಬೆಂಡ್ ಆಗಿ ಹಿಂಗ್ ಹೋಗಿ ಇಲ್ಲಿ ಬರುತ್ತೆ, ಇಲ್ಲಿ ಬಂದು ಮತ್ತೆ ಹಿಂಗ್ ಬೆಂಡ್ ಆಗುತ್ತೆ.
ಅಂದ್ರೆ ಇದು ಸೌತ್ವರ್ಡ್ ಬೆಂಡ್, ಇದು ನಾರ್ತ್ವರ್ಡ್ ಬೆಂಡ್, ಸಾರಿ ಈಸ್ಟ್ವರ್ಡ್ ಬೆಂಡ್. ಇದು ಈಸ್ಟ್ ಕಡೆ ಬೆಂಡ್ ಆಗುತ್ತೆ, ಇದು ಸೌತ್ ಕಡೆ ಬೆಂಡ್ ಆಗುತ್ತೆ. ಇಲ್ಲಿ ಒಂದು ಪರ್ವತ ಇದೆ, ಯಾವುದು ನಂಗಾ ಪರ್ವತ ಅಂತೇಳಿ. ನಂಗಾ ಪರ್ವತ ಒಂದು ಪರ್ವತ ಇದೆ, ಎಲ್ಲಿ ಬರುತ್ತೆ? ಜಮ್ಮು ಅಂಡ್ ಕಾಶ್ಮೀರ್. ಈ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಒಂದು ನಂಗಾ ಪರ್ವತ ಬರುತ್ತೆ. ಇಲ್ಲೊಂದು ಪರ್ವತ ಇದೆ, ಯಾವುದು? ನಮ್ಚಾ ಬರ್ವಾ ಅಂತೇಳಿ. ನಮ್ಚಾ ಬರ್ವಾ. ಈ ನಮ್ಚಾ ಬರ್ವಾ ಇಲ್ಲಿ ಇದೆ. ಇಲ್ಲಿಂದ ಪೂರ್ವಾಂಚಲ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಹಿಮಾಲಯ ಸ್ಟಾರ್ಟ್ ಆಗುತ್ತೆ. ಇವೆರಡು ಬೆಂಡ್ ಇದಾವಲ್ಲ, ಇದಕ್ಕೆ ನಾವು ಸಿಂಟೆಕ್ಸ್ಟಲ್ ಬೆಂಡಿಂಗ್ ಅಂತ ಕರಿತೀವಿ. ಅಂದ್ರೆ ಸಿಂಟೆಕ್ಸ್ಟಲ್ ಬೆಂಡಿಂಗ್ ಅಂದ್ರೆ ಏನು? ಸೊ ಜಮ್ಮು ಅಂಡ್ ಕಾಶ್ಮೀರ್ ಹತ್ರ ಹಿಮಾಲಯ ಈಸ್ಟ್ವರ್ಡ್ ಬೆಂಡ್ ಆಗುತ್ತೆ, ಅಂಡ್ ಅರುಣಾಚಲ್ ಪ್ರದೇಶ ಹತ್ರ ಹಿಮಾಲಯ ದಕ್ಷಿಣ ಭಾಗದ ಕಡೆಗೆ ಬೆಂಡ್ ಆಗುತ್ತೆ. ಈ ಎರಡು ಬೆಂಡ್ ಆಗತ್ತೆ ನೋಡಿ. ಏನ್ ಬೆಂಡ್ ಆಗುವಂತ ಭಾಗಕ್ಕೆ ನಾವೇನ್ ಕರಿತೀವಿ? ಸಿಂಟೆಕ್ಸ್ಟಲ್ ಬೆಂಡಿಂಗ್ ಅಂತ ಕರಿತೀವಿ. ಈ ಸಿಂಟೆಕ್ಸ್ಟಲ್ ಬೆಂಡಿಂಗ್ ಎದರ್ ಫಿನಾಮಿನನ್? ಇದು ಹಿಮಾಲಯ, ಅದು ಪೆನಿನ್ಸುಲಾ ಅಲ್ಲ. ಪೆನಿನ್ಸುಲಾ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಪೆನಿನ್ಸುಲಾ. ಪರ್ಯಾಯ ಭೂಮಿ ಬರುವುದು ಇಲ್ಲಿ ಕರ್ನಾಟಕ, ಮಧ್ಯಪ್ರದೇಶ, ಇಲ್ಲಿ ಬರುವುದು ಪರ್ಯಾಯ ಭೂಮಿ. ಆದ್ರೆ ಇದು ಸಿಂಟೆಕ್ಸ್ಟಲ್ ಬೆಂಡಿಂಗ್ ಇರುವುದು ಎಲ್ಲಿ? ಹಿಮಾಲಯದಲ್ಲಿ. ಹಾಗಾಗಿ ಆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಓಕೆ, ಸೊ ಸಿಂಟೆಕ್ಸ್ಟಲ್ ಬೆಂಡಿಂಗ್ ಈಸ್ ದ ಮೇನ್ ಫೀಚರ್ ಆಫ್ ಹಿಮಾಲಯಾಸ್. ಅದು ಪೆನಿನ್ಸುಲಾ ಅಲ್ಲ, ಅದು ರಾಂಗ್ ಸ್ಟೇಟ್ಮೆಂಟ್. ಇದು ಕೂಡ UPSC ಮತ್ತು KPSC ದಲ್ಲಿ ಕೇಳುವಂತ ಕ್ವಶನ್. ಇನ್ನೊಂದು ಏನಂದ್ರೆ, UPSC ಏನ್ ಕ್ವಶನ್ ಕೇಳಿರ್ತಾರೆ, 1 ವರ್ಷ ಅಥವಾ 2 ವರ್ಷ ಅಥವಾ ಅದೇ ವರ್ಷ KPSC ಅಲ್ಲಿ ಕೇಳಿರ್ತಾರೆ, ಅಥವಾ ಕರ್ನಾಟಕದಲ್ಲಿ ನಡೆಯುವಂತ ಯಾವುದೇ ಎಕ್ಸಾಮ್ ಆಗಿರ್ಲಿ ಅಲ್ಲಿ ಪಕ್ಕಾ ಕ್ವಶನ್ ಬಂದಿರುತ್ತೆ. ಹಾಗಾಗಿ UPSC ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರೇನ್ ತಿಳ್ಕೊತಾರೆ ಅಂದ್ರೆ, ಈಗ ಅಂತಾರಲ್ಲ, ಈಗ ಶಂಕಿನಿಂದ ಬಂದಷ್ಟೇ ತೀರ್ಥ ಅಂತಾರಲ್ಲ, ಅದೇ ರೀತಿಯಾಗಿ UPSC ಏನೇ ಕ್ವಶನ್ ಕೇಳಿ ಅದೇ ಶ್ರೇಷ್ಠ ಕ್ವಶನ್ ಅಂತ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಮೋಸ್ಟ್ ಆಫ್ ದ ಸ್ಟೇಟ್ಸ್, ಯಾವುದೇ ರಾಜ್ಯ ಆಗಲಿ, ಆ ರಾಜ್ಯದಲ್ಲಿ ನಡೆದಿರುವಂತ ಎಲ್ಲ ಸ್ಟೇಟ್ PCS ಎಕ್ಸಾಮ್ ದಲ್ಲಿ ಮೋಸ್ಟ್ಲಿ UPSC ಅಲ್ಲಿ ಕೇಳುವಂತ ಕ್ವಶನ್ ಹೆಚ್ಚಿಗೆ ಇರ್ತವೆ. ಓಕೆ, ಸೊ ಹಾಗಾಗಿ ನೀವು ಅಷ್ಟೇ ಮಾಡಬೇಕು. ಫಸ್ಟ್ UPSC ಏನಾದ್ರೂ KS ಎಕ್ಸಾಮ್ ಕಟ್ಟಬೇಕಂದ್ರೆ UPSC ಇದು ಪ್ರೀವಿಯಸ್ ಇಯರ್ ಲಾಸ್ಟ್ ಒಂದು 10 ವರ್ಷ ಕ್ವಶನ್ ಪೇಪರ್ ನೋಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಸೊ ನೋಡಿ, 3ನೇ ಸ್ಟೇಟ್ಮೆಂಟ್ ರಾಂಗ್ ಆಯ್ತು. 4ನೇ ಸ್ಟೇಟ್ಮೆಂಟ್ ನೋಡಿ, ದ ಗ್ರೇಟ್ ಬೌಂಡ್ರಿ ಫಾಲ್ಟ್ ಸೆಪರೇಟ್ಸ್ ಅರಾವಲಿ ಫ್ರಮ್ ದ ವಿಂಧ್ಯ ಮೌಂಟೇನ್ಸ್, whereas Meghalaya plateau detached from the Indian peninsula by the Malda Gap. ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್. ಮಾಲ್ಡಾ ಗ್ಯಾಪ್ ಅಂದ್ರೆ ಅದೊಂದು ಇದು ಏನೋ ಒಂದು ಭಾಗ. ಏನ್ ಮಾಡುತ್ತೆ ಆ ಭಾಗ ಅಂದ್ರೆ, ಇದು ಇಲ್ಲಿ ನಿಮ್ಗೆ ಮ್ಯಾಪ್ ಅಲ್ಲಿ ತೋರಿಸ್ತೀನಿ, ಗೊತ್ತಾಗುತ್ತೆ. ಇದು ಮೇಘಾಲಯ ಪ್ಲಾಟೋ ಇದೆಯಲ್ಲ, ಈ ಮೇಘಾಲಯ ಪ್ಲಾಟೋ ಈ ಭಾರತದ ಪೆನಿನ್ಸುಲಾ ಇದೆ ನೋಡಿ. ಈ ಭಾರತದ ಪೆನಿನ್ಸುಲಾ ಇದೆ ನೋಡಿ. ಈ ಪೆನಿನ್ಸುಲಾ ಸೆಪರೇಟ್ ಆಗಿದೆ. ಈ ಪೆನಿನ್ಸುಲಾ ಸೆಪರೇಟ್ ಆಗಿದೆ. ಎದರಿಂದ ಸೆಪರೇಟ್ ಆಗಿದೆ ಅಂದ್ರೆ ಮಾಲ್ಡಾ ಗ್ಯಾಪ್. ಅಲ್ಲಿ ಒಂದು ಗ್ಯಾಪ್ ಇದೆ, ಆ ಗ್ಯಾಪ್ ಸೆಪರೇಟ್ ಮಾಡುತ್ತೆ. ಅದೇ ನೀವು ಇಲ್ಲಿ ಅರಾವಲಿ ಅಂತ ಒಂದು ಗ್ಯಾಪ್ ಇದೆ, ಇಲ್ಲೊಂದು ಬರುತ್ತೆ ಗ್ರೇಟ್ ಗ್ಯಾಪ್ ಅಂತ. ಓಕೆ, ಆ ಗ್ರೇಟ್ ಗ್ಯಾಪ್ ಏನ್ ಮಾಡುತ್ತೆ? ಈ ಅರಾವಲಿ ರೇಂಜು ಮತ್ತೆ ವಿಂಧ್ಯ ರೇಂಜು, ಈ ವಿಂಧ್ಯ ರೇಂಜ್ ಅರಾವಲಿ ರೇಂಜ್ ಸೆಪರೇಟ್ ಮಾಡೋದು ಯಾವುದು? ಅದು ಗ್ರೇಟ್ ಗ್ಯಾಪ್. ಮತ್ತೆ ಮಾಲ್ಡಾ ಗ್ಯಾಪ್ ಯಾವುದು? ಮೇಘಾಲಯ ಪ್ಲಾಟೋ ಮತ್ತೆ ಪೆನಿನ್ಸುಲರ್ ಪ್ಲಾಟೋ, ಇವೆರಡು ಸೆಪರೇಟ್ ಮಾಡೋದು ಮಾಲ್ಡಾ ಗ್ಯಾಪ್. ಅದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ದ ಗ್ರೇಟ್ ಬೌಂಡ್ರಿ ಫಾಲ್ಟ್ ಸೆಪರೇಟ್ ಅರಾವಲಿ ರೇಂಜ್ ಅಂಡ್ ವಿಂಧ್ಯ ರೇಂಜ್. ಮತ್ತೆ ಮಾಲ್ಡಾ ಗ್ಯಾಪ್ ಏನ್ ಮಾಡುತ್ತೆ? ಮೇಘಾಲಯ ಪ್ಲಾಟೋ ಮತ್ತೆ ಪೆನಿನ್ಸುಲರ್ ಪ್ಲಾಟೋನ ಸೆಪರೇಟ್ ಮಾಡುತ್ತೆ. 4ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸೊ ಇಲ್ಲಿ 1 ಮತ್ತು 4 ಕರೆಕ್ಟ್ ಇದೆ, ಆನ್ಸರ್ ಎ ಆಗುತ್ತೆ. ಯಾಕಂದ್ರೆ ಅವ್ರು ಕೇಳ್ತಿರೋದು ಕರೆಕ್ಟ್ ಆಗಿ ಇರುವಂತನ್ನ ಸೆಲೆಕ್ಟ್ ಮಾಡಿ ಅಂತ. ಸೊ ಆನ್ಸರ್ ಈಸ್ ಎ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 4. ಸೊ ಇಲ್ಲಿ ಕ್ವಶನ್ ನಂಬರ್ 4 ದಲ್ಲಿ ನೋಡಿ, ಲಾಂಜಿಟ್ಯೂಡಿನಲ್ ಹಿಮಾಲಯಾಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 4 ಡಿವಿಷನ್ಸ್ ಲೈಕ್ ದ ಪಂಜಾಬ್ ಹಿಮಾಲಯ, ದ ಕುಮೌನ್ ಹಿಮಾಲಯ, ನೇಪಾಲ್ ಹಿಮಾಲಯ ಅಂಡ್ ಅಸ್ಸಾಂ ಹಿಮಾಲಯ. ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕಂದ್ರೆ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಹಿಮಾಲಯ 2 ಟೈಪ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಲ್ಯಾಟಿಟ್ಯೂಡ್ನಲ್ ಡಿವಿಷನ್, ಇನ್ನೊಂದು ಲಾಂಜಿಟ್ಯೂಡ್ನಲ್ ಡಿವಿಷನ್. ಲಾಂಜಿಟ್ಯೂಡ್ನಲ್ ಅಂದ್ರೆ ಏನು? ಈ ರೀತಿಯಾಗಿರುವಂತದ್ದು, ಒಂದ್ರ ಮೇಲೆ ಒಂದು. ಫಸ್ಟ್ ಬರೋದು ಗ್ರೇಟರ್ ಹಿಮಾಲಯ, ಸೆಕೆಂಡ್ ಮಿಡಲ್ ಹಿಮಾಲಯ, ಥರ್ಡ್ ಬರೋದು ಶಿವಾಲಿಕ್ಸ್. ಇವು 3 ಪರ್ವತ ಶ್ರೇಣಿ ಏನು? ಲಾಂಜಿಟ್ಯೂಡನಲ್ ಡಿವಿಷನ್. ಅದು ಗ್ರೇಟರ್ ಹಿಮಾಲಯ, ಲೆಸರ್ ಹಿಮಾಲಯ, ಔಟರ್ ಹಿಮಾಲಯ ಆರ್ ಶಿವಾಲಿಕ್ಸ್. ನಾವು ಇದಕ್ಕೆ ಶಿವಾಲಿಕ್ಸ್ ಅಂತ ಕರಿತೀವಿ. ಈ 3 ಏನು? ಲಾಂಜಿಟ್ಯೂಡನಲ್ ಅಂದ್ರೇನು? ಒಂದ್ರ ಮೇಲೆ ಒಂದು. ಸೊ ಲ್ಯಾಟಿಟ್ಯೂಡ್ ಅಂದ್ರೆ ಏನು? ಈ ರೀತಿಯಾಗಿ ಇರುತ್ತೆ, ನಾವು ಈ ರೀತಿಯಾಗಿ ಮಾಡ್ಕೊಂಡಿರ್ತೀವಿ, 4 ಭಾಗ ಮಾಡ್ಕೊಂಡಿರ್ತೀವಿ. ಸೊ ಇದು ಲ್ಯಾಟಿಟ್ಯೂಡನಲ್ ಡಿವಿಷನ್. ಇದು ಅದರಲ್ಲಿ 4 ಇದಾವೆ. ಯಾವುದು? ಒಂದು ಪಂಜಾಬ್ ಹಿಮಾಲಯ, ಕುಮೌನ್ ಹಿಮಾಲಯ, ನೇಪಾಲ್ ಹಿಮಾಲಯ ಮತ್ತು ಅಸ್ಸಾಂ ಹಿಮಾಲಯ. ಇವು 4 ಲ್ಯಾಟಿಟ್ಯೂಡ್ನಲ್ ಸಮಾಂತರವಾಗಿ. ಅದೇ ಲಾಂಜಿಟ್ಯೂಡನಲ್ ಅಂದ್ರೆ ಏನು? ಒಂದ್ರ ಮೇಲೆ ಒಂದು. ಯಾವುದು? ಗ್ರೇಟರ್ ಹಿಮಾಲಯ, ಮಿಡಲ್ ಹಿಮಾಲಯ ಮತ್ತು ಶಿವಾಲಿಕ್ಸ್ ಅಂತೇಳಿ. ಅದು ಗೊತ್ತಿರ್ಬೇಕು ನಿಮಗೆ. ಇಲ್ಲೇ ನೋಡಿ, ಸೊ ಈ ಹಿಮಾಲಯ ಇದೆ ನೋಡಿ, ಇದು ಪಂಜಾಬ್ ಹಿಮಾಲಯ, ಇದು ಕುಮೌನ್ ಹಿಮಾಲಯ, ಇದು ನೇಪಾಲ್ ಹಿಮಾಲಯ ಮತ್ತು ಇದು ಅಸ್ಸಾಂ ಹಿಮಾಲಯ. ಇದು ಗೊತ್ತಿರ್ಬೇಕು ನಿಮಗೆ. ಇದಾಯ್ತು ನೋಡಿ, ಇಂಡಸ್ ರಿವರ್ ಇದೆ ನೋಡಿ. ಈ ಇಂಡಸ್ ರಿವರು ಇಲ್ಲಿ ಬರೋದು ಸತ್ಲುಜ್ ರಿವರು. ಈ ಸತ್ಲುಜ್ ರಿವರು, ಇಂಡಸ್ ರಿವರು, ಈ ಸತ್ಲುಜ್ ಮತ್ತೆ ಇಂಡಸ್ ನದಿ ಇದಾವಲ್ಲ, ಆ ನದಿ ಮೊದಲಿರುವಂತದ್ದು ಯಾವುದು? ಪಂಜಾಬ್ ಹಿಮಾಲಯ.
ಅದೇ ಇಲ್ಲಿ ಸತ್ಲುಜ್ ರಿವರ್ ಇದೆ, ಇಲ್ಲಿ ಕಾಲಿ ರಿವರ್ ಇದೆ. ಈ ಕಾಲಿ ನದಿ ಮತ್ತು ಸತ್ಲುಜ್ ನದಿ ಆ ಎರಡು ಮಧ್ಯದಲ್ಲಿರುವಂತದ್ದು ಯಾವುದು? ಕುಮಾऊन ಹಿಮಾಲಯ. ಅದೇ ಕಾಲಿ ನದಿ ಮತ್ತೆ ತಿಸ್ತಾ ಮತ್ತೆ ಕಾಲಿ ಅದರ ನಡುವೆ ಇರುವಂತದ್ದು ಯಾವುದು? ನೇಪಾಲ್ ಹಿಮಾಲಯ. ಅದೇ ತಿಸ್ತಾ ಮತ್ತು ಬ್ರಹ್ಮಪುತ್ರ ಅದರ ನಡುವೆ ಇರುವಂತದ್ದು ಯಾವುದು? ಆಸಾಂ ಹಿಮಾಲಯ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಈ ಹಿಮಾಲಯ ಎಷ್ಟಿದೆ ಅಂದ್ರೆ 560 ಕಿಲೋಮೀಟರ್ ಇದೆ. ಇದು ಎಷ್ಟಿದೆ? ಕುಮಾऊन ಹಿಮಾಲಯ ಇದು 320 ಕಿಲೋಮೀಟರ್ ಇದೆ. ಇದು ಎಷ್ಟಿದೆ? ನೇಪಾಲ್ ಹಿಮಾಲಯ ಅದು 800 ಕಿಲೋಮೀಟರ್ ಇದೆ. ಇದು ಎಷ್ಟಿದೆ ಅಂದ್ರೆ 720 ಕಿಲೋಮೀಟರ್ ಇದೆ. ಸೊ ಟೋಟಲ್ ಎಷ್ಟಾಗುತ್ತೆ? 2400 ಕಿಲೋಮೀಟರ್. ಸೊ ನಿಮ್ಗೆ ಕ್ವಶನ್ ಕೇಳಬಹುದು, ಸೊ ಹಿಮಾಲಯ ಟೋಟಲ್ ಎಷ್ಟು ಉದ್ದ ಇದೆ ಅಂತ. ಸೊ ನೀವು ಅಪ್ರಾಕ್ಸಿಮೇಟ್ಲಿ ಹೇಳ್ಬೋದು 2400 ಕಿಲೋಮೀಟರ್ ಅಂತ ಹೇಳಿ. ಮತ್ತೆ ಅದನ್ನು ಕೇಳಬಹುದು ಕ್ವಶನ್ ಅವರು, ಈ 4 ಹಿಮಾಲಯದಲ್ಲಿ ಯಾವುದು? ಪಂಜಾಬ್ ಹಿಮಾಲಯ, ಕುಮಾऊन ಹಿಮಾಲಯ, ನೇಪಾಲ್ ಹಿಮಾಲಯ ಮತ್ತು ಆಸಾಂ ಹಿಮಾಲಯ. ಈ 4ರಲ್ಲಿ ಅತಿ ಉದ್ದವಾದಂತ ಹಿಮಾಲಯ ಯಾವ್ದಂತೂ ಕೇಳಬಹುದು ನಿಮಗೆ. ಅವಾಗ ಆನ್ಸರ್ ಏನಾಗುತ್ತೆ? ನೇಪಾಲ್ ಹಿಮಾಲಯ. ಇದು ಕ್ವಶನ್ ಆಲ್ರೆಡಿ ಕೇಳಿದ್ದಾರೆ. ಅಂದ್ರೆ 4 ಪ್ರಕಾರದ ಹಿಮಾಲಯಗಳಲ್ಲಿ ಅತಿ ಉದ್ದವಾದಂತ ಹಿಮಾಲಯ ಯಾವ್ದಂತ ಆನ್ಸರ್ ನೇಪಾಲ್ ಹಿಮಾಲಯ. ಅತಿ ಚಿಕ್ಕದಂತ ಹಿಮಾಲಯ ಯಾವುದು? ಕುಮಾऊन ಹಿಮಾಲಯ. ನಿಮ್ ಕ್ವಶನ್ ನಿಮಗೂ ಕೇಳಬಹುದು. ಸೊ ಇದು ಅತಿ ಹೆಚ್ಚದಿಂದ ಅತಿ ಕಡಿಮೆ ಕಡೆಗೆ ಅರೇಂಜ್ ಮಾಡಿ ಅಂತ. ಅತಿ ಹೆಚ್ಚು ಯಾವುದು? ನೇಪಾಲ್, ಅದಾದ್ಮೇಲೆ ಆಸಾಂ, ಅದಾದ್ಮೇಲೆ ಪಂಜಾಬ್, ಅದಾದ್ಮೇಲೆ ಕುಮಾऊन. ಈ ರೀತಿಯಾಗಿ ನೀವು ಅರೇಂಜ್ ಮಾಡಬಹುದು. ಓಕೆ, ಸೊ ನೋಡಿ ಇಲ್ಲಿ ಒಂದೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂದ್ರೆ ಲಾಂಜಿಟ್ಯೂಡ್ ನಲ್ಲಿ ಹಿಮಾಲಯ 3 ಭಾಗಗಳನ್ನಾಗಿ ಮತ್ತೆ ಲ್ಯಾಟಿಟ್ಯೂಡ್ ನಲ್ಲಿ ಅಂದ್ರೆ ಅಕ್ಷಾಂಶವಾಗಿ 4 ಭಾಗಗಳಲ್ಲಿ. ಲಾಂಜಿಟ್ಯೂಡ್ ಅಂದ್ರೆ ಏನು? ರೇಖಾಂಶವಾಗಿ 3 ಟೈಪ್ಸ್, ಅಕ್ಷಾಂಶವಾಗಿ 4 ಟೈಪ್. ಎರಡನೇ ನೋಡಿ, ನೇಪಾಲ್ ಹಿಮಾಲಯ ಇಸ್ ಸೆಪರೇಟೆಡ್ ಬೈ ಸತ್ಲುಜ್ ಅಂಡ್ ಕಾಲಿ ರಿವರ್. ಅದು ನಿಮ್ಗೆ ತೋರಿಸ್ತೀನಿ ನಾನು. ನೇಪಾಲ್ ಹಿಮಾಲಯ ಇಲ್ಲಿ ಐತಿ ನೋಡಿ. ಈ ನೇಪಾಲ್ ಹಿಮಾಲಯ ಇದೆ ನೋಡಿ, ಅದು ಕಾಲಿ ರಿವರ್ ಮತ್ತೆ ತಿಸ್ತಾ ರಿವರ್ ಎರಡು ಸೆಪರೇಟ್ ಮಾಡಿದೆ ಅಂತ ಹೇಳಿದೀನಿ ಆಲ್ರೆಡಿ. ಸೊ ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಅದು. ಓಕೆ, ಸೊ ದಟ್ ಕಾಲಿ ರಿವರ್ ನೇಪಾಲ್ ಹಿಮಾಲಯ ಇಸ್ ಸೆಪರೇಟೆಡ್ ಬೈ ಸತ್ಲುಜ್ ರಿವರ್ ಅಂಡ್ ಕಾಲಿ ರಿವರ್. ಅದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಸತ್ಲುಜ್ ಅಂಡ್ ಕಾಲಿ ಅಲ್ಲ, ಕಾಲಿ ಮತ್ತೆ ತಿಸ್ತಾ ಆಗ್ಬೇಕದು. ಸೊ ಇದು ರಾಂಗ್ ಸ್ಟೇಟ್ಮೆಂಟ್. ಥರ್ಡ್ ನೋಡಿ, ಹಿಮಾಲಯ ರೇಂಜ್ ಈಸ್ ಮೋರ್ ಸ್ಟೇಬಲ್ ದನ್ ದ ವೆಸ್ಟರ್ನ್ ಘಾಟ್ಸ್. ಕರೆಕ್ಟಾ ರಾಂಗ್? ಅದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಯಾಕೆ ರಾಂಗ್ ಸ್ಟೇಟ್ಮೆಂಟ್ ಅಂದ್ರೆ ನೋಡಿ ಇಲ್ಲಿ ಹಿಮಾಲಯ ರೇಂಜ್ ಈಸ್ ಮೋರ್ ಸ್ಟೇಬಲ್ ದನ್ ವೆಸ್ಟರ್ನ್ ಘಾಟ್ಸ್. ರಾಂಗ್. ಯಾಕಂದ್ರೆ ವೆಸ್ಟರ್ನ್ ಘಾಟ್ಸ್ ಈಸ್ ಮೋರ್ ಸ್ಟೇಬಲ್ ದನ್ ಹಿಮಾಲಯ ಅಷ್ಟು ಸ್ಟೇಬಲ್ ಇಲ್ಲ. ಇವತ್ತಿಗೂ ಕೂಡ ಅಲ್ಲಿ ತುಂಬಾ ಟೆಕ್ಟಾನಿಕ್ ಆಕ್ಟಿವಿಟೀಸ್, ಪ್ಲೇಟ್ ಟೆಕ್ಟಾನಿಕ್ ಆಕ್ಟಿವಿಟಿ ನಡೀತಾ ಇದಾವೆ. ಹಾಗಾಗಿ ಅದು ಸ್ಟೇಬಲ್ ಇಲ್ಲ. ಬಟ್ ವೆಸ್ಟರ್ನ್ ಘಾಟ್ಸ್ ಆಲ್ಮೋಸ್ಟ್ ಸ್ಟೇಬಲ್ ಆಗಿದೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. 4ನೇ ಸ್ಟೇಟ್ಮೆಂಟ್ ನೋಡಿ, ಸೊ ಪಟ್ಕಾಯಿ ಹಿಲ್ಸ್, ಮಣಿಪುರ್ ಹಿಲ್ಸ್ ಅಂಡ್ ಲಿಶೈ ಹಿಲ್ಸ್ ಆರ್ ಮೇನ್ ರೇಂಜಸ್ ಆಫ್ ಈಸ್ಟರ್ನ್ ಹಿಮಾಲಯ. ಅದು ಕರೆಕ್ಟ್ ಸ್ಟೇಟ್ಮೆಂಟ್. ನಾವು ಆಗ್ತಾನೆ ಡಿಸ್ಕಸ್ ಮಾಡಿದೀವಿ. ಅದು ಕರೆಕ್ಟ್ ಸ್ಟೇಟ್ಮೆಂಟ್. ಇಲ್ಲಿ ಕ್ವಶನ್ ಅವ್ರು ಏನ್ ಕೇಳ್ತಾ ಇದ್ದಾರೆ? ಇನ್ಕರೆಕ್ಟ್ ಕೇಳ್ತಾ ಇದ್ದಾರೆ. ಸೊ ಇನ್ಕರೆಕ್ಟ್ ಅಂದ್ರೆ ಯಾವುದು? 1 2 3 ಆರ್ ಇನ್ಕರೆಕ್ಟ್. ಯಾವ್ದಿಲ್ಲ ಆಪ್ಷನ್? ಅಯ್ಯೋ, ಆಪ್ಷನ್ ಕೊಟ್ಟಿಲ್ಲಲ್ಲ. ಇದು 3 ಆಗಬೇಕು. ಬೈ ಮಿಸ್ಟೇಕ್ 4 ಆಗಿದೆ. ಸೊ 1ನೇ ಆಪ್ಷನ್ 1 2 3 ಆಗಬೇಕು. ಅದೇ ಕರೆಕ್ಟ್ ಆನ್ಸರ್. ಯಾಕಂದ್ರೆ 1ನೇ ಸ್ಟೇಟ್ಮೆಂಟ್ ರಾಂಗ್ ಇದೆ, 2ನೇದು ರಾಂಗ್ ಇದೆ, 3ನೇದು ಕೂಡ ರಾಂಗ್ ಇದೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 5. Question number 5. Consider the following statements about the coastal plain of India. So first question nodi, the western coastal plain is narrower and steeper with the fast flowing rivers which mainly forms estuaries but not delta. So idu one statement correct ide. ಎರಡನೇ statement ನೋಡಿ, eastern coast of India is emergent coast whereas the western coast of India is emergent as well as submergent coast. ಎರಡನೇ ಸ್ಟೇಟ್ಮೆಂಟ್ ಇದು ಕೂಡ ಕರೆಕ್ಟ್ ಇದೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂತ. ಹಾಗಂದ್ರೆ ಏನು, ಎಮರ್ಜೆಂಟ್ ಅಂದ್ರೆ ಏನು, ಸಬ್ಮರ್ಜೆಂಟ್ ಅಂದ್ರೆ ಏನು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. 3ನೇದು ನೋಡಿ, ಬಾಸ್, ಸ್ಪೀಟ್ಸ್, ಲಗೂನ್ಸ್, ಸಾಲ್ಟ್ ಮಾರ್ಸಸ್, ಬೀಚಸ್ ಅಂಡ್ ಸೀ ಕ್ಲಿಫ್ಸ್ ಅಂಡ್ ಆರ್ಚಸ್ ಆರ್ ದ ಫೀಚರ್ಸ್ ಆಫ್ ಎಮರ್ಜೆನ್ಸ್ ಆರ್ ದ ಮರೈನ್ ಲ್ಯಾಂಡ್ ಫಾರ್ಮ್. ಅದು ಕೂಡ ಕರೆಕ್ಟ್ ಆಗಿದೆ. ಸೊ 4ನೇದು ನೋಡಿ, ವೆಸ್ಟರ್ನ್ ಕೋಸ್ಟ್ ಇಸ್ ಮೋರ್ ಸೂಟೇಬಲ್ ಫಾರ್ ದ ಫಾರ್ಮೇಶನ್ ಆಫ್ ಪೋರ್ಟ್ಸ್ ಆಸ್ ಕಂಪೇರ್ಡ್ ಟು ದ ಈಸ್ಟರ್ನ್ ಕೋಸ್ಟ್. ಅದು ಕೂಡ ಕರೆಕ್ಟ್ ಆಗಿದೆ. ಇವು 4 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇಲ್ಲಿ ಆನ್ಸರ್ ಡಿ ಆಗುತ್ತೆ. ಅದು ಹೇಗೆ ನಾನು ಹೇಳ್ತೀನಿ ನೋಡಿ. ದ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ದ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಇಸ್ ನ್ಯಾರೋವರ್ ಅಂಡ್ ಸ್ಟೀಪರ್ ವಿತ್ ದ ಫಾಸ್ಟ್ ಫ್ಲೋಯಿಂಗ್ ರಿವರ್ಸ್. ನೀವೇನಾದ್ರೂ 2 ಕೋಸ್ಟ್ ತಗೊಂಡ್ರೆ, ಈ ಕೋಸ್ಟ್ ತುಂಬಾ ಸಣ್ಣದಿದೆ ನಮ್ದು, ಅಂದ್ರೆ ಉದ್ದದಲ್ಲಿ ದೊಡ್ಡದಿದೆ, ಆದ್ರೆ ಈ ಅಗಲ ಇದೆ ನೋಡಿ ತುಂಬಾ ಕಡಿಮೆ ಇದೆ. ಎಷ್ಟಿದೆ ಅಂದ್ರೆ ಜಸ್ಟ್ 50 ಕಿಲೋಮೀಟರ್ ಇದೆ. 50 ಕಿಲೋಮೀಟರ್ ಜಸ್ಟ್ ಅಗಲ ಇದೆ. ಅದೇ ನೀವು ಉದ್ದ ತಗೊಂಡ್ರೆ ಅದು 1600 ಕಿಲೋಮೀಟರ್ ಗಿಂತ ಉದ್ದವಾಗಿದೆ. ಸೊ ಉದ್ದದಲ್ಲಿ 1600 ಕಿಲೋಮೀಟರ್ ಇದೆ, ಅದೇ ಅಗಲದಲ್ಲಿ ಎಷ್ಟಿದೆ? 50 ಕಿಲೋಮೀಟರ್ ಇದೆ. ಅದೇ ನೀವು ಈಸ್ಟರ್ನ್ ಕೋಸ್ಟ್ ತಗೊಂಡ್ರೆ ಸೊ 900 ಕಿಲೋಮೀಟರ್ ಉದ್ದ ಇದೆ. ಅದೇ ನೀವು
ಇದು ತಗೊಂಡ್ರೆ ಅಗಲ ತಗೊಂಡ್ರೆ ಹೆಚ್ಚಿಗಿದೆ, ಎಷ್ಟಿದೆ 50 to 80 ಕಿಲೋಮೀಟರ್ಸ್ ಅಥವಾ 100 ಕಿಲೋಮೀಟರ್ಸ್, 50 to 100 ಅಥವಾ ನೀವು 80 ಅಂತ ತಗೊಳ್ಳಿ, 80 to 100 ಕಿಲೋಮೀಟರ್ಸ್ ಅಗಲ ಇದೆ, ಉದ್ದದಲ್ಲಿ ಎಷ್ಟಿದೆ 900 ಕಿಲೋಮೀಟರ್ ಇದೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ದ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಇಸ್ ನ್ಯಾರೋವರ್, ತುಂಬಾ ನ್ಯಾರೋ ಇಕ್ಕಟ್ಟಾಗಿದೆ, ಅಂಡ್ ಸ್ಟೀಪರ್, ಸ್ಟೀಪರ್ ಅಂದ್ರೇನು ತುಂಬಾ ಆಳವಾಗಿದೆ, ವಿತ್ ಫಾಸ್ಟ್ ಫ್ಲೋಯಿಂಗ್ ರಿವರ್ಸ್ ವಿಚ್ ಮೇನ್ಲಿ ಫಾರ್ಮ್ಸ್ ದ ಇಶ್ಯೂಸ್ ಬಟ್ ನಾಟ್ ಡೆಲ್ಟಾ. ಮೇನ್ಲಿ ನರ್ಮದಾ ರಿವರ್ ಅಂಡ್ ತಾಪಿ ರಿವರ್ ಫ್ಲೋ ಆಗುತ್ತೆ ಈ ಕಡೆ. ನರ್ಮದಾ ಮತ್ತೆ ತಾಪಿ ತುಂಬಾ ಫಾಸ್ಟ್ ಆಗಿ ಫ್ಲೋ ಆಗುತ್ತೆ, ಯಾಕಂದ್ರೆ ಅವೆಲ್ಲ ದೊಡ್ಡ ದೊಡ್ಡ ವ್ಯಾಲಿ ಅಂದ್ರೆ ಕಣಿವೆಗಳಿಂದ ಹರಿಯುವುದರಿಂದ ಅಲ್ಲಿ ಏನಾಗುತ್ತೆ ಫಾಸ್ಟ್ ಆಗಿ ಫ್ಲೋ ಆಗ್ತವೆ. ಬಟ್ ಇವು ಹಿಮಾಲಯನ್ ರಿವರ್ ಏನಾಗ್ತವೆ, ಅಲ್ಲಿ ಪ್ಲೇನ್ ಏರಿಯಾ ಇದೆ, ಅದಕ್ಕೆ ನಾವು ಭಾರತದ ಉತ್ತರ ಮೈದಾನ ಅಂತ ಕರಿತೇವಲ್ಲ, ಅಲ್ಲಿ ಮೈದಾನ ಇದೆ. ಆ ಮೈದಾನ ಇರುವುದರಿಂದ ರಿವರ್ಸ್ ಗಳು ಸ್ಲೋ ಆಗಿ ಫ್ಲೋ ಆಗ್ತವೆ, ಇಷ್ಟ ಕಡೆ ಫ್ಲೋ ಆಗುವಂತದ್ದು. ಅದೇ ವೆಸ್ಟ್ ಕಡೆ ಫ್ಲೋ ಆಗುವಂತದ್ದು ಫಾಸ್ಟ್ ಆಗಿ ಫ್ಲೋ ಆಗ್ತವೆ, ಯಾಕಂದ್ರೆ ಅಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ, ವಿಂಧ್ಯ ರೇಂಜ್ ಇದೆ, ಸಾತ್ಪುರ ರೇಂಜ್ ಇದೆ. ಇವೆಲ್ಲ ಪರ್ವತ ಶ್ರೇಣಿಗಳ ಮುಖಾಂತರ ಹರಿಯುವಾಗ ರಿವರ್ಗಳು ತುಂಬಾ ಸ್ಪೀಡ್ ಆಗಿ ತುಂಬಾ ವೇಗವಾಗಿ ಹರಿತವೆ. ಹಾಗಾಗಿ ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಮತ್ತೆ ಇನ್ನೊಂದು, ಇಲ್ಲಿ ಡೆಲ್ಟಾ ಫಾರ್ಮ್ ಆಗಲ್ಲ. ಡೆಲ್ಟಾ ಅಂದ್ರೆ ನಾನು ಹೇಳ್ತೀನಿ ಇವಾಗ, ಡೆಲ್ಟಾ ಫಾರ್ಮ್ ಆಗಂಗಿಲ್ಲ, ಅದು ಕರೆಕ್ಟ್ ಇದೆ. ಸೊ ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ ಈಸ್ ಎಮರ್ಜೆಂಟ್ ಕೋಸ್ಟ್. ಎಮರ್ಜೆಂಟ್ ಕೋಸ್ಟ್ ಅಲ್ಲಿ ನೋಡಿ, ಇವಾಗ ಹಿಮಾಲಯದಿಂದ ಬರುವಂತ ರಿವರ್ಸ್ಗಳು, ಗಂಗಾ ಆಗ್ಲಿ, ಓಕೆ, ಅಥವಾ ಬ್ರಹ್ಮಪುತ್ರ ಆಗ್ಲಿ, ಸತ್ಲುಜ್, ಯಾವುದೇ ರಿವರ್ ಆಗ್ಲಿ, ಸೊ ಮೋಸ್ಟ್ಲಿ ಹಿಮಾಲಯದಿಂದ ಬರುವಂತ ರಿವರ್ಗಳು ಏನ್ ಮಾಡ್ತವೆ ಅಂದ್ರೆ ತಮ್ಮ ಜೊತೆ ಹರಿಯುವಾಗ ಏನ್ ಮಾಡ್ತವೆ ಅಂದ್ರೆ ಸೆಡಿಮೆಂಟ್ಸ್ ಅಂದ್ರೆ ಏನು, ಕಸ ಕಡ್ಡಿ ಆಗ್ಬಹುದು, ಸಣ್ಣ ಸಣ್ಣ ಇದು ಕಲ್ಲುಗಳಾಗ್ಬಹುದು, ಅಥವಾ ಅವು ಗಿಡದ ತಪ್ಪಲುಗಳಾಗ್ಬಹುದು, ಅವೆಲ್ಲ ಕೊಚ್ಕೊಂಡು ತಗೊಂಡ್ಬರ್ತವೆ. ಅವೆಲ್ಲ ಕೊಚ್ಕೊಂಡ್ ಬಂದ್ಮೇಲೆ ಇಲ್ಲಿ ಬಂದು ಡಿಪಾಸಿಟ್ ಆಗ್ತವೆ. ಇಲ್ಲಿ ಡಿಪಾಸಿಟ್ ಆದ್ಮೇಲೆ ಒಂದು ತ್ರಿಕೋನ ಆಕಾರದ ಭಾಗ ರೆಡಿ ಆಗತ್ತೆ. ಆ ತ್ರಿಕೋನ ಆಕಾರದ ಭಾಗಕ್ಕೆ ನಾವು ಮುಖಜ ಭೂಮಿ ಅಂತ ಕರಿತೀವಿ. ಓಕೆ, ತ್ರಿ ಮುಖಜ ಭೂಮಿ ಅಂದ್ರೆ ಇಲ್ಲಿ ಡೆಲ್ಟಾ ಅಂದ್ರೆ ಮುಖಜ ಭೂಮಿ. ಓಕೆ, ಮುಖಜ ಭೂಮಿ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ನಿಮ್ಗೆ ಒಂದ್ ಮಿನಿಟು, ಡೆಲ್ಟಾಗೆ ಅದೇ ನದಿ ಮುಖಜ ಭೂಮಿ. ಸೊ ನದಿ ಮುಖಜ ಭೂಮಿ ಅಂದ್ರೆ ಡೆಲ್ಟಾ. ಆ ಡೆಲ್ಟಾ ಫಾರ್ಮ್ ಆಗುತ್ತೆ ಯಾಕಂದ್ರೆ ಇಲ್ಲಿ ರಿವರ್ಗಳೆಲ್ಲ ಸೆಡಿಮೆಂಟ್ಸ್ ತಗೊಂಡ್ ಬಂದಿರ್ತವೆ. ಆದ್ರೆ ಅದೇ ರಿವರ್ಸ್ ಗಳು ಈ ಕಡೆ ಹೋಗುವಾಗ ಸೆಡಿಮೆಂಟ್ಸ್ ಹೋಗಂಗಿಲ್ಲ, ಯಾಕಂದ್ರೆ ಇವೆಲ್ಲ ಮೌಂಟೇನ್ಸ್ ದಿಂದ ಹರಿತವೆ. ಮೌಂಟೇನ್ಸ್ ಅಂದ್ರೆ ಪರ್ವತದ ಮುಖಾಂತರ ಹರಿತವೆ ಮತ್ತು ಕಣಿವೆಗಳ ಮುಖಾಂತರ ಹರಿತವೆ. ಈ ಕಣಿವೆಗಳ ಮುಖಾಂತರ ಹರಿಯುವಾಗ ಏನೇ ಸಣ್ಣ ಏನೇ ಇದ್ರೂ ಕೂಡ ಆ ಕಣಿವೆ ತುಂಬಾ ಆಳವಾದ ಭಾಗ, ಇಲ್ಲಿ ಬಂದ್ರೆ ಡಿಪಾಸಿಟ್ ಆಗ್ಬಿಡ್ತವೆ, ಆ ಕಣಿವೆಲ್ಲೇ ತುಂಬಿಕೊಂಡ್ ಬಿಡ್ತವೆ. ಹಾಗಾಗಿ ಈ ಭಾಗದಲ್ಲಿ ಬರಂಗಿಲ್ಲ, ಈ ಭಾಗದಲ್ಲಿ ಸೆಡಿಮೆಂಟ್ಸ್ ಬರಂಗಿಲ್ಲ. ಯಾಕಂದ್ರೆ ಈ ಭಾಗದಲ್ಲಿ ಇರುವಂತಹ ಕಣಿವೆಗಳಲ್ಲೇ ಎಲ್ಲ ಅವು ಸೆಡಿಮೆಂಟ್ಸ್ ಅಂದ್ರೆ ಕಸ ಕಡ್ಡಿಗಳು ಅಥವಾ ಮಣ್ಣಾಗಬಹುದು, ಕೆಸರಾಗಬಹುದು, ಅಥವಾ ಸಣ್ಣ ಕಲ್ಲುಗಳಾಗಬಹುದು, ಅವೆಲ್ಲ ಇಲ್ಲೇ ತುಂಬ್ಕೋತವೆ ಈ ಕಣಿವೆಗಳಲ್ಲಿ. ಹಾಗಾಗಿ ರಿವರ್ಸ್ಗಳು ಜಸ್ಟ್ ನೀರಷ್ಟೇ ತಗೊಂಡ್ಬರ್ತವೆ. ಆದ್ರೆ ಇಲ್ಲಿ ಹಂಗಿಲ್ಲ, ಇಲ್ಲಿ ಯಾವುದೇ ಕಣಿವೆಗಳಿಲ್ಲ, ಜಸ್ಟ್ ಪ್ಲೇನ್ ಏರಿಯಾ ಇದೆ, ಮೈದಾನ ಇದೆ. ಹಾಗಾಗಿ ಎಲ್ಲ ಕಸ ಕಡ್ಡಿಗಳು ಬಂದು ಇಲ್ಲಿ ಸ್ಟೋರ್ ಆಗ್ತವೆ, ಸಂಗ್ರಹಣೆ ಆಗ್ತವೆ ಅಥವಾ ಸೇಕರಣೆ ಆಗತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ನದಿ ಮುಖಜ ಭೂಮಿ ತಯಾರಾಗತ್ತೆ. ಅದೇ ನದಿ ಮುಖಜ ಭೂಮಿ ಈ ಕಡೆ ತಯಾರಾಗಂಗಿಲ್ಲ. ಈ ತಯಾರಾಗುವುದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ಎಲ್ಲ ಕಡೆ ತಯಾರಾಗ್ತವೆ. ಈ ಎಲ್ಲ ಕಡೆ ತಯಾರಾಗೋದ್ರಿಂದ ಇದು ನಮ್ದು ಕರಾವಳಿ ಭಾಗ ಇದೆಯಲ್ಲ, ಆ ಕರಾವಳಿ ಭಾಗ ಸ್ವಲ್ಪ ಉಬ್ಬಿದ ಹಾಗೆ ಕಾಣುತ್ತದೆ, ಅಥವಾ ಸ್ವಲ್ಪ ಮೇಲಕ್ಕೆ ಎತ್ತರಪಟ್ಟದ ಹಾಗೆ ಕಾಣುತ್ತೆ. ಆ ಮೇಲಕ್ಕೆ ಎತ್ತರಪಟ್ಟಿದೆಯಲ್ಲ, ಅದಕ್ಕೆ ನಾವೇನ್ ಕರಿತೀವಿ ಎಮರ್ಜೆಂಟ್. ಅಂದ್ರೆ ಏನು, ಮೇಲಕ್ಕೆ ಎತ್ತಲ್ಪಟ್ಟ ಅಥವಾ ಉಬ್ಬಿರುವಂತ ಭಾಗ, ಅದು ಎಮರ್ಜೆಂಟ್. ಅದಕ್ಕೆ ನಾವು ಎಮರ್ಜೆಂಟ್ ಕೋಸ್ಟ್ ಅಂದ್ರೆ ಏನು, ಉಬ್ಬಿರುವಂತ ಕರಾವಳಿ ಭಾಗ. ಅಂದ್ರೆ ತಿಂದು ಉಬ್ಬಿರಲ್ಲ, ಏನಾಗಿರುತ್ತೆ ಅಲ್ಲಿ ಎಲ್ಲ ಸೆಡಿಮೆಂಟ್ಸ್ ಬಂದು ಡಿಪಾಸಿಟ್ ಆಗಿರುತ್ತೆ. ಹಾಗಾಗಿ ಅದು ಸ್ವಲ್ಪ ಉಬ್ಬಿದ ಹಾಗೆ ಕಾಣುತ್ತೆ. ಹಾಗಾಗಿ ನಾವು ಅದಕ್ಕೆ ಎಮರ್ಜೆಂಟ್ ಕೋಸ್ಟ್ ಅಂತ ಕರಿತೀವಿ. ಅದೇ ಈ ಕಡೆ ನಾನು ಹೇಳಿದ್ದೀನಿ ನಿಮ್ಗೆ, ಏನೇ ಸಣ್ಣ ಗಿಡ ಗಂಟಿಗಳು, ಏನೋ ಕಸ ಮಣ್ಣು ಇದ್ರೂ ಕೂಡ ಏನಾಗುತ್ತೆ ಈ ಕಣಿವೆಗಳಲ್ಲಿ ತುಂಬಿಕೊಳ್ಳುತ್ತೆ. ಹಾಗಾಗಿ ರಿವರ್ಸ್ಗಳು ಜಸ್ಟ್ ನೀರಷ್ಟೇ ತಗೊಂಡ್ಬರುತ್ತೆ. ಹಾಗಾಗಿ ನೀರೇನಾಗುತ್ತೆ, ಇಲ್ಲಿ ಅರೇಬಿಯನ್ ಸಿ ಇದೆ, ಅರಬ್ಬಿ ಸಮುದ್ರ ಇದೆ. ಈ ಅರಬ್ಬಿ ಸಮುದ್ರದ್ದು ಉಪ್ಪಿನ ನೀರು ಇರುತ್ತೆ, ಅದಕ್ಕೆ ನಾವು ಸಲೈನ್ ವಾಟರ್ ಅಂತ ಕರಿತೀವಿ. ಈ ಸಲೈನ್ ವಾಟರ್ ದಲ್ಲಿ ಈ ನದಿ ನೀರು ಏನಾಗುತ್ತೆ, ಫ್ರೆಶ್ ಇರುತ್ತೆ. ಈ ನದಿಯ ಫ್ರೆಶ್ ನೀರು ಈ ನದಿಯ ಉಪ್ಪಿನ ನೀರಲ್ಲಿ ಮಿಕ್ಸ್ ಆಗತ್ತೆ. ಈ ನೀರ್ ಮಿಕ್ಸ್ ಆಗಿರುತ್ತೆ ನೋಡಿ, ಈ ನೀರ್ ಮಿಕ್ಸ್ ಆದ್ಮೇಲೆ ಮತ್ತೆ ಇಲ್ಲಿ ನೀರಿನ ಪ್ರಮಾಣ, ಮುಂಚೆ ನೀರು ಇಲ್ಲಿವರೆಗೆ ಇತ್ತಂದ್ರೆ ಮತ್ತೆ ನದಿ ನೀರು ಬಂದ್ಮೇಲೆ ಈ ನದಿ ನೀರಿನ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಈ ನದಿ ನೀರಿನ ಪ್ರಮಾಣ ಹೆಚ್ಚಿಗೆ ಆಗುತ್ತೆ ನೋಡಿ, ನಾವು ಇದಕ್ಕೆ ಇಶ್ಯೂರಿ ಅಂತ ಕರಿತೀವಿ. ಅಂದ್ರೆ ಈ ಸಲೈನ್ ವಾಟರ್ ಕ್ವಾಂಟಿಟಿ ಹೆಚ್ಚಿಗೆ ಆಗುತ್ತೆ ಫ್ರೆಶ್ ವಾಟರ್ ಬಂದ್ಮೇಲೆ. ಆ ಮಿಕ್ಸಿಂಗ್ ಆಗುವಂತ ಝೋನ್ ಇದೆಯಲ್ಲ, ಆ ಪ್ರದೇಶ ಇದೆಯಲ್ಲ, ಆ ಪ್ರದೇಶ ನಾವು ಇಶ್ಯೂರಿ ಅಂತ ಕರಿತೀವಿ. ಓಕೆ, ಇಶ್ಯೂರಿ ಅಂತ ಕರಿತೀವಿ. ಅದಕ್ಕಾಗಿ ಇಶ್ಯೂರಿ ಅಥವಾ ನದಿಮುಖ. ಇಶ್ಯೂರಿ ಅಥವಾ ನದಿಮುಖ ಮೇನ್ಲಿ ಎಲ್ಲಿರ್ತವೆ, ವೆಸ್ಟರ್ನ್ ಕೋಸ್ಟ್. ಆದ್ರೆ ನದಿ ಮುಖಜ ಭೂಮಿ ಅಂದ್ರೆ ಡೆಲ್ಟಾ ಎಲ್ಲಿರ್ತವೆ, ಈಸ್ಟರ್ನ್ ಕೋಸ್ಟ್. ಅದೇ ನೋಡಿ, ಇವಾಗ ಬಂದರು ಅಂದ್ರೆ ಪೋರ್ಟ್
ಪೋರ್ಟ್ಸ್. ಪೋರ್ಟ್ಸ್ ಅಂದ್ರೆ ಬಂದರು. ಈ ಬಂದರು ಆ, ಬಂದರು ನಾವು ಒಳ್ಳೆ ಬಂದರು ಯಾವಾಗ ಕರಿತೀವಿ? ಆ ಬಂದರು ಅಂದ್ರೆ ನೀರಿನ ಆಳ ತುಂಬಾ ಹೆಚ್ಚಿಗಿರ್ಬೇಕು. ನೀರಿನ ಆಳ ತುಂಬಾ ಹೆಚ್ಚಿನ ಡೀಪ್ ಆಗಿರ್ಬೇಕು, ವಾಟರ್ ತುಂಬಾ ಡೀಪ್ ಆಗಿರ್ಬೇಕು, ಅಥವಾ ಅದರ ಆಳ ತುಂಬಾ ಹೆಚ್ಚಿಗಿರ್ಬೇಕು. ಅವಾಗಷ್ಟೇ ಒಳ್ಳೆ ಬಂದರು ಆಗತ್ತೆ. ಯಾಕಂದ್ರೆ ಅಲ್ಲಿ ಹಡಗು, ಹಡಗು ಅಂದ್ರೆ ಸೀಪ್, ಅಲ್ಲಿ ಸೀಪ್ ನಿಂತ್ಕೋಬೇಕಂದ್ರೆ ಏನಾಗುತ್ತೆ? ನೀರಿನ ಆಳ ಹೆಚ್ಚಿಗಿರ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ? ನೀರಿನ ಆಳ ಕಡಿಮೆ ಏನಾಗುತ್ತೆ? ವೇವ್ಸ್ಗಳು ಹೆಚ್ಚಿಗೆ ಇರ್ತವೆ, ತರಂಗಗಳು ಇರ್ತವೆ. ಆ ತರಂಗಗಳು ಅಥವಾ ವೇವ್ಸ್ಗಳು ಏಳಬಾರ್ದಂದ್ರೆ, ನಿರ್ಮಾಣ ಆಗ್ಬಾರ್ದಂದ್ರೆ ಆ ನೀರಿನ ಡೀಪ್ ಇದೆ ಅಲ್ಲ, ಅದರ ಆಳ ಇದೆಲ್ಲ ತುಂಬಾ ಹೆಚ್ಚಿಗಿರ್ಬೇಕು. ಆದ್ರೆ ಇಲ್ಲಿ ನೋಡಿ, ಇವೆಲ್ಲ ಸೆಡಿಮೆಂಟ್ಸ್ ಗಳು ಬಂದು ಇಲ್ಲಿ ತುಂಬಿಕೊಳ್ಳೋದ್ರಿಂದ ಇಲ್ಲಿ ನೀರಿನ ಆಳ ತುಂಬಾ ಕಡಿಮೆ ಆಗ್ಬಿಡತ್ತೆ. ನೀರಿನ ಆಳ ತುಂಬಾ ಕಡಿಮೆ ಆಗೋದ್ರಿಂದ ಇಲ್ಲಿ ವೇವ್ಸ್ ಗಳು ತುಂಬಾ ಹೇಳ್ತವೆ. ವೇವ್ಸ್ ಅಂದ್ರೆ ತರಂಗಗಳು ತುಂಬಾ ಇಳುವುದರಿಂದ ಏನಾಗುತ್ತೆ? ಅಲ್ಲಿ ಹಡಗು ಹಿಂಗೆ ಸ್ಟ್ರೇಟ್ ಆಗಿ ನಿಂತ್ಕೊಳಕ್ ಆಗಂಗಿಲ್ಲ, ಹಡಗು ಸ್ಟ್ರೇಟ್ ನಿಂತ್ಕೊಳಕ್ ಆಗಂಗಿಲ್ಲ. ಆ ವೇವ್ಸ್ ಗಳು ಬರೋದ್ರಿಂದ ಹಡಗು ಕೂಡ ಈ ತರ ಮಾಡ್ತಿರತ್ತೆ. ಹಾಗಾಗಿ ಸೊ ಇಲ್ಲಿ ನೈಸರ್ಗಿಕವಾದಂತ ಬಂದರುಗಳು ಹೆಚ್ಚಿಗೆ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಹೇಳಿ? ಇಲ್ಲಿ ಬಂದು ಎಲ್ಲ ಶೇಖರಣೆ ಆಗ್ತಿರತ್ತೆ ಸೆಡಿಮೆಂಟ್ಸ್ ಗಳು. ಅದೇ ಈ ಕಡೆ ನೋಡಿ, ಆಲ್ರೆಡಿ ಇಷ್ಟು ಆಳಿದೆ. ಈ ಫ್ರೆಶ್ ವಾಟರ್ ಬಂದ ಮೇಲೆ ಮತ್ತಷ್ಟು ಆಳ ಹೆಚ್ಚಿಗೆ ಆಗುತ್ತೆ. ಯಾಕಂದ್ರೆ ನೀರಿನ ಪ್ರಮಾಣ ಹೆಚ್ಚಿಗೆ ಆಗುತ್ತೆ, ಹಾಗಾಗಿ ಆಳ ಮತ್ತೆ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ಅಲ್ಲಿ ಏನಾಗುತ್ತೆ? ನೈಸರ್ಗಿಕವಾದಂತಹ ಬಂದರುಗಳು ನಮಗೆ ಕಂಡು ಬರ್ತವೆ. ಎಲ್ಲಿ? ಪೂರ್ವ ಕರಾವಳಿಯ ಭಾಗದಲ್ಲಿ. ಹಾಗಾಗಿ ನಾವು ಮೋಸ್ಟ್ಲಿ ನೋಡಿ, ನೀವು ಎಲ್ಲಾ ಕಡೆ ವೆಸ್ಟರ್ನ್ ಕೋಸ್ಟಿಗೆ ತುಂಬಾ ಇದಾವೆ, ನೈಸರ್ಗಿಕ ಬಂದರುಗಳಿದ್ದಾವೆ. ಆದ್ರೆ ಈಸ್ಟರ್ನ್ ಕೋಸ್ಟಿಗೆ ನಾವು ತುಂಬಾ ಏನ್ ಮಾಡ್ಬೇಕಾಗತ್ತೆ? ಇವೆಲ್ಲ ಮಣ್ಣು ತೆಗಿಬೇಕಾಗತ್ತೆ. ಯಾಕಂದ್ರೆ ನೀರಿನ ಆಳ ಹೆಚ್ಚಿಗೆ ಮಾಡ್ಬೇಕಂದ್ರೆ. ಹಾಗಾಗಿ ನಾವ್ ಇದಕ್ಕೆ ಆರ್ಟಿಫಿಷಿಯಲ್ ಅಂದ್ರೆ ಮಾನವ ನಿರ್ಮಿತ ಬಂದರು ಅಂತ ಕರಿತೀವಿ. ಯಾಕೆ ಮಾನವ ನಿರ್ಮಿತ ಅಂದ್ರೆ ಇಲ್ಲಿ ಮನುಷ್ಯನ ಕೆಲಸ ಬೇಕು. ಯಾಕೆ ಕೆಲಸ ಬೇಕು ಅಂದ್ರೆ ಈ ಮಣ್ಣನ್ನ ತೆಗೆದು ಹಾಕ್ಬೇಕು, ಆ ನೀರಿನ ಆಳವನ್ನು ಹೆಚ್ಚಿಗೆ ಮಾಡ್ಬೇಕು. ಆಗೋಸ್ಕರ ನಾವ್ ಇದಕ್ಕೆ ಮಾನವ ನಿರ್ಮಿತ ಬಂದರು ಅಂತ ಕರಿತೀವಿ. ಇವೆರಡು ತುಂಬಾ ಇಂಪಾರ್ಟೆಂಟ್. ಎಮರ್ಜೆಂಟ್ ಕೋಸ್ಟ್ ಆನ್ ದ ಈಸ್ಟರ್ನ್ ಕೋಸ್ಟ್ ಅಂಡ್ ಆರ್ಟಿಫಿಷಿಯಲ್ ಪೋರ್ಟ್ಸ್ ಆನ್ ದ ಈಸ್ಟರ್ನ್ ಕೋಸ್ಟ್, whereas estuaries on the western coast and natural ports on the western coast. ಈ ಪಾಯಿಂಟ್ ನಾವು ಗೊತ್ತಿರಬೇಕು. ಸೊ ಒಂದನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ ಇಸ್ ಎಮರ್ಜೆಂಟ್ ಕೋಸ್ಟ್, ಅದು ಕರೆಕ್ಟ್ ಇದೆ. ವೆಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ ಇಸ್ ಎಮರ್ಜೆಂಟ್ ಅಂಡ್ ಸಬ್ಮರ್ಜೆಂಟ್, ಅದು ಕರೆಕ್ಟ್. ಯಾಕಂದ್ರೆ ಇಲ್ಲಿ ನೋಡಿ, ಈ ಕೇರಳ ಭಾಗ, ಈ ಕೇರಳ ಭಾಗದಲ್ಲಿ ಮೇನ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ವಲ್ಪ ಉಬ್ಬಿದ ಭಾಗ ಇದೆ. ಯಾಕಂದ್ರೆ ಇಲ್ಲಿ ಪೆರಿಯಾರ್ ರಿವರ್ ಇದೆ ನೋಡಿ. ಆ ಒಂದು ಪೆರಿಯಾರ್ ರಿವರು ಅಲ್ಲಿ ಯಾವುದೇ ತರದ ಕಡಿಮೆ ಇಲ್ಲದ ಕಾರಣ ಏನಾಗತ್ತಂದ್ರೆ ಈ ಪೆರಿಯಾರ್ ರಿವರು ತಂದು ಇಲ್ಲಿ ಡಿಪಾಸಿಟ್ ಮಾಡುತ್ತೆ ಕೆಲವೊಂದು ಸೆಡಿಮೆಂಟ್ ನ. ಇಲ್ಲಿ ಡಿಪಾಸಿಟ್ ಮಾಡೋದ್ರಿಂದ ಇಲ್ಲಿ ಸಣ್ಣ ಅವು ಡೆಲ್ಟಾ ಅಲ್ಲ, ಬಟ್ ಒಂದು ಸಣ್ಣ ಲೇಯರು ಉಬ್ಬಿದ ಹಾಗೆ ಕಾಣುತ್ತೆ. ಅದಕ್ಕೆ ನಾವು ಎಮರ್ಜೆಂಟ್ ಕರಿತೀವಿ. ಎಮರ್ಜೆಂಟ್ ಅಂದ್ರೆ ಏನು? ಉಬ್ಬಿದ ಭಾಗ, ಅದು ಡೆಲ್ಟಾರೇ ಆಗಬಹುದು ಅಥವಾ ಬೇರೆ ಯಾವುದೇ ಪ್ರದೇಶ ಆಗಿರಬಹುದು. ಸೊ ಹಾಗಾಗಿ ಸ್ವಲ್ಪ ಉಬ್ಬಿದ ಭಾಗ ಕಾಣುತ್ತೆ. ಎಲ್ಲಿ? ಮಲಬಾರ್ ಕೋಸ್ಟ್ ಹತ್ರ. ಆ ಮಲಬಾರ್ ಕೋಸ್ಟ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಉಬ್ಬಿದ ಹಾಗೆ ಕಾಣುತ್ತೆ. ಹಾಗಾಗಿ ನಾವು ಅದಕ್ಕೆ ಏನಂತ ಕರಿತೀವಿ? ಇದು ಉಬ್ಬಿದ ಭಾಗ ಅಥವಾ ಎಮರ್ಜೆಂಟ್ ಕೋಸ್ಟ್. ಬಟ್ ಮೋಸ್ಟ್ಲಿ ಎಲ್ಲ ಏನಿದೆ ಇದು ಸಬ್ಮರ್ಜೆಂಟ್ ಅಂದ್ರೆ ಏನು? ಮುಳುಗಿರುವಂತ ಭಾಗ. ಯಾವ ಭಾಗ ಮುಳುಗಿದೆ? ಈ ಭಾಗ. ಯಾಕೆ ಮುಳುಗಿದೆ ಹೇಳಿ? ಇಲ್ಲಿ ಆಲ್ರೆಡಿ ಅರಬ್ಬಿ ಸಮುದ್ರದ ನೀರಿತ್ತು, ಮತ್ತೆ ಫ್ರೆಶ್ ವಾಟರ್ ನೀರು ಬರೋದ್ರಿಂದ ಈ ಭಾಗ ಮುಳುಗಿರುತ್ತೆ. ಹಾಗಾಗಿ ಸಬ್ಮರ್ಜೆಂಟ್ ಅಂದ್ರೆ ಏನು? ಮುಳುಗಿರುವುದು. ಎಮರ್ಜೆಂಟ್ ಅಂದ್ರೆ ಏನು? ಉಬ್ಬಿರುವುದು ಅಷ್ಟೇ. ಇದು ಅರ್ಥ ಮಾಡ್ಕೊಳ್ಳಿ. ಇದು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ಕ್ವಶನ್ ಬರಲಿ ಆನ್ಸರ್ ಮಾಡ್ತೀರಾ. ಸೊ ಇವಾಗ ಬಾರ್ಸ್, ಸ್ಪೀಟ್ಸ್, ಲಗೂನ್ಸ್, ಸಾಲ್ಟ್ ಮಾರ್ಸೆಸ್, ಬೀಚಸ್ ಇವೆಲ್ಲ ಏನಂದ್ರೆ ಈ ಕೋಸ್ಟಲ್ ಏರಿಯಾ ಇದೆಯಲ್ಲ, ಕರಾವಳಿ ಭಾಗ ಇದೆಯಲ್ಲ, ಈ ಕರಾವಳಿ ಭಾಗದ ಎಲ್ಲಾ ಉಪಭಾಗಗಳೆಲ್ಲ ಇವು ಯಾವ ತರ ಅಂದ್ರೆ ಇಲ್ಲಿ ತೋರಿಸ್ತೀನಿ, ಡೈಗ್ರಾಮ್ ಅಲ್ಲಿ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗತ್ತೆ. ಇವಾಗ ನೋಡಿ, ಸೊ ಇಲ್ಲಿ ಇವಾಗ ನೋಡಿ, ಬೇ ಅಂದ್ರೆ ಇಷ್ಟು ನೀರು ಒಳಗಡೆ ಹೋಗಿರುತ್ತೆ. ಇಷ್ಟು ನೀರು ಒಳಗಡೆ ಹೋದ್ಮೇಲೆ ಇಲ್ಲಿ ಒಂದು ಬಾರ್ ಬಂದ್ಬಿಡುತ್ತೆ. ಬಾರ್ ಅಂದ್ರೆ ಯಾವ್ದೋ ಸೆಡಿಮೆಂಟ್ ಡಿಪಾಸಿಟ್ ಆಗ್ಬಿಡುತ್ತೆ. ಆ ಸೆಡಿಮೆಂಟ್ ಡಿಪಾಸಿಟ್ ಆದ್ಮೇಲೆ ನಾವು ಅದಕ್ಕೆ ಒಂದು ಐಲ್ಯಾಂಡ್ ಅಂತೂ ಕರಿಬಹುದು ಅಥವಾ ಬಾರ್ ಅಂತೂ ಕರಿಬಹುದು. ಈ ಬಾರ್ ಏನ್ ಮಾಡುತ್ತೆ? ಈ ಬೇನ ಸೆಪರೇಟ್ ಮಾಡುತ್ತೆ. ಈ ಬೇನ ಸೆಪರೇಟ್ ಮಾಡಿದ್ಮೇಲೆ ಲಗೂನ್ ಆಗ್ಬಿಡುತ್ತೆ ಅದು. ಸೊ ಇದನ್ನ ಸೆಪರೇಟ್ ಮಾಡಿದ್ಮೇಲೆ ಲಗೂನ್ ಆಗ್ಬಿಡುತ್ತೆ. ಸೊ ಇದು ಓಪನಿಂಗ್ ಇಲ್ಲ ಅಂದ್ರೆ ಅದು ಲಗೂನು, ಓಪನಿಂಗ್ ಇತ್ತಂದ್ರೆ ಅದು ಬೇ ಆಗುತ್ತೆ. ಇಲ್ಲಿ ಓಪನಿಂಗ್ ಇತ್ತಂದ್ರೆ ಬೇ. ಇಲ್ಲಿ ಏನಾದ್ರೂ ಸೆಡಿಮೆಂಟ್ಸ್ ಬಂದು ಡಿಪಾಸಿಟ್ ಆಯ್ತು, ಏನಾದ್ರೂ ಬಾರ್ ಅಂದ್ರೆ ತಡೆಗಟ್ಟುವುದು. ಏನಾದ್ರೂ ಬಾರ್ ಆಯ್ತು ಅಂದ್ರೆ ಅಂದ್ರೆ ಒಂಥರ ಇದು ಬಾಗಿಲಿದ್ದಂಗೆ. ಬಾರ್ ಅಂದ್ರೆ ಬಾಗಿಲು ಅಥವಾ ಒಂದು ಏನಂದ್ರೆ ಮುಚ್ಚಿಡುವಂತ ಭಾಗ. ಸೊ ಈ ಒಂದು ಏನ್ ಓಪನಿಂಗ್ ಇದೆಯಲ್ಲ, ಆ ಓಪನಿಂಗ್ ಭಾಗನ ಕ್ಲೋಸ್ ಮಾಡ್ತಂದ್ರೆ ಲಗೂನ್ ಆಗ್ಬಿಡುತ್ತೆ. ಓಕೆ, ಲಗೂನ್, ಬೇ ಅಂಡ್ ಇದು ಬಾರ್ ಆಗತ್ತೆ. ಮತ್ ಈ ಭಾಗಕ್ಕೆ ನಾವು ಬಾರ್ ಅದು ತುಂಬಾನೇ ಊದಿತ್ತಂದ್ರೆ, ಇದು ಬಾರದ ಈ ಕಡೆ ತುದಿದವಲ್ಲ, ಈ ತುದಿ ಭಾಗ ನಾವು ಸ್ಪಿಟ್ಸ್ ಅಂತ ಕರಿತೀವಿ. ಸೊ ಬೇದು ಏನು ಸ್ಟಾರ್ಟಿಂಗ್ ಪಾಯಿಂಟ್ಸ್ ಇದೆ ನೋಡಿ, ಸ್ಟಿಪ್ ಪಾಯಿಂಟ್ ಅಂದ್ರೆ ಕೊನೆ ಪಾಯಿಂಟ್, ನಾವು ಸ್ಪಿಟ್ಸ್ ಅಂದ್ರೆ ಏನು? ತುದಿ ಭಾಗ, ಬೇದು ತುದಿ ಭಾಗ. ಓಕೆ, ಇದು ಸ್ಪಿಟ್ಸ್ ಅಂತ ಕರಿತೀವಿ. ಸೊ ಇದು ಗೊತ್ತಿರ್ಬೇಕು ನಿಮ್ಗೆ. ಬೇ,
ಲಗುನ್ ಯಾವಾಗ ಆಗುತ್ತೆ, ಇದು ಸೆಪರೇಟ್ ಆಗ್ಬಿಟ್ರೆ, ಏನಾದ್ರೂ ಬಾರ್ ಅಥವಾ ಯಾವ್ದೋ ಒಂದು ಐಲ್ಯಾಂಡ್ ಬಂದ್ಮೇಲೆ ಆ ಬೇ ಏನಾಗುತ್ತೆ ಸೆಪರೇಟ್ ಆಗ್ಬಿಡುತ್ತೆ, ನಾವು ಅದಕ್ಕೆ ನಾವು ಲಗುನ್ ಅಂತ ಕರಿತೀವಿ. ಇದು ಗೊತ್ತಿರ್ಬೇಕು ನಿಮ್ಗೆ. ಸೊ ಇದು ಆರ್ಚೆಸ್. ಆರ್ಚೆಸ್ ಅಂದ್ರೆ ಗೊತ್ತು ನಿಮ್ಗೆ, ಕಮಾನು ಅಂದ್ರೆ ನೀವು ತುಂಬಾ ಸಲ ಅಂತಿರ್ತದ ಕಮಾನ್ ಹೋಗ್ತಾ ಇದೀವಿ ಅಂತ. ಕಮಾನ್ ಅಂದ್ರೆ ಏನಾಗುತ್ತೆ, ಮುಂಚೆ ಇದು ದೊಡ್ಡ ಸೀಲೆ ಇರುತ್ತೆ, ಇದೆಲ್ಲ ಕ್ಲೋಸ್ ಇರುತ್ತೆ, ಇದು ಫುಲ್ ಕ್ಲೋಸ್ ಇರುತ್ತೆ. ಇಲ್ಲಿ ವಾಟರ್ ಬಂದು ಹಿಂಗೆ ಕಂಟಿನ್ಯೂಸ್ಲಿ ವಾಟರ್ ಬಂದು ಅದಕ್ಕೆ ಸ್ಟ್ರೈಕ್ ಆಗುತ್ತೆ, ಕೊಲೈಡ್ ಆಗ್ತಿರುತ್ತೆ, ವಾಟರ್ ಬಂದು ಅಪ್ಪಳಿಸ್ತಿರುತ್ತೆ. ಆ ವಾಟರ್ ಅಪ್ಪಳಿಸೋದ್ರಿಂದ ಏನಾಗುತ್ತೆ, ಆ ಕಲ್ಲು ಸವದು ಏನಾಗುತ್ತೆ ಅಂದ್ರೆ ಅಲ್ಲಿ ಹೋಲ್ ಆಗ್ಬಿಡುತ್ತೆ. ಆ ಹೋಲ್ ಆಗಿ ಕಮಾನ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಈಗ ನಾವು ಇಂಗ್ಲಿಷ್ ಅಲ್ಲಿ ಆರ್ಚೆಸ್ ಅಂತ ಕರಿತೀವಿ, ಆರ್ಚೆಸ್. ಈ ಸ್ಟೀಪ್ ಅಂತ ಕಲ್ಲಿಗೆ ನಾವು ಕ್ಲಿಪ್ಸ್ ಅಂತ ಕರಿತೀವಿ. ಸೊ ಆ ಬಂಡೆ ಎಲ್ಲಿರ್ಬೇಕು, ಆ ನೀರಿನ ತುದಿ ಇದರಲ್ಲಿ ತೀರ ಭಾಗದಲ್ಲಿ, ಸಮುದ್ರದ ತೀರ ಭಾಗ ಇರಬಹುದು ಅಥವಾ ನದಿಯ ತೀರ ಭಾಗ ಇರಬಹುದು, ಆ ನದಿಯ ದಡದಲ್ಲಿ ಅಥವಾ ಸಮುದ್ರದ ದಡದಲ್ಲಿ ಇರುವಂತ ದೊಡ್ಡ ಬಂಡೆಗೆ ನಾವು ಕ್ಲಿಪ್ ಅಂತ ಕರಿತೀವಿ. ಅದೇ ಕ್ಲಿಪ್ ಅಲ್ಲಿ ಏನಾದ್ರೂ ಒಂದು ಕಮಾನು ಆದ್ರೆ ಅದಕ್ಕೆ ನಾವು ಆರ್ಚೆಸ್ ಅಂತ ಕರಿತೀವಿ. ಆರ್ಚೆಸ್ ಅಂಡ್ ಕ್ಲಿಪ್ಸ್. ಮತ್ತೆ ಇದೇನು ಬೀಚೆಸ್, ನಿಮ್ಗಂತೂ ಗೊತ್ತು ಬೀಚೆಸ್ ಅಂದ್ರೆ. ಸೊ ಬೀಚೆಸ್ ಅಂಡ್ ಬೇ, ಲಗುನ್ ಇವೆಲ್ಲ ಏನು ಕೋಸ್ಟಲ್ ಲ್ಯಾಂಡ್ ಫಾರ್ಮ್ಸ್ ಅಂದ್ರೆ ಕರಾವಳಿ ಭಾಗದ ಇವೆಲ್ಲ ಫೀಚರ್ಸ್ ಗಳಂತ ಕರಿತೀವಿ ಅಷ್ಟೇ. ಸೊ ಅದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಅಂಡ್ ನಾಲ್ಕನೇ ನೋಡಿ, ವೆಸ್ಟರ್ನ್ ಕೋಸ್ಟ್ ಇಸ್ ಮೋರ್ ಸೂಟೇಬಲ್ ಫಾರ್ ಫಾರ್ಮೇಶನ್ ಆಫ್ ಪೋರ್ಟ್ಸ್. ಎಸ್, ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ಡೆಲ್ಟಾಸ್ಗಳು ಫಾರ್ಮ್ ಆಗುವುದಿಲ್ಲ, ಹಾಗಾಗಿ ಅದು ಪೋರ್ಟ್ಸ್ ಅಂದ್ರೆ ಬಂದರು ಮಾಡಕ್ಕೆ ತುಂಬಾ ಒಳ್ಳೆ ಪ್ಲೇಸ್. ಸೊ ಡಿ ಇಸ್ ದಿ ಆನ್ಸರ್. ಓಕೆ, ಸೊ 5 ಕ್ವಶನ್ ಆಯ್ತು. ಈ ವಿಡಿಯೋದಲ್ಲಿ ನಾವು 5 ಕ್ವಶನ್ ಕಲಿಯೋಣ. ಸೊ ಇನ್ನೂ 10 ಕ್ವಶನ್ ಇದಾವೆ. ಆ 10 ಕ್ವಶನ್ ನೆಕ್ಸ್ಟ್ 2 ವಿಡಿಯೋದಲ್ಲಿ ಮಾಡ್ತೀನಿ ಅಥವಾ 1 ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಇರ್ಲಿ. ಸೊ ನೆಕ್ಸ್ಟ್ 10 ಕ್ವಶನ್ಸ್ ನಾನು ಮತ್ತೆ 2 ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ನೀವು ನೋಡಿದ್ರೆ ನಿಜವಾಗ್ಲೂ ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ಇಡೀ ಜಾಗ್ರಫಿನ ತುಂಬಾ ಇಂಟ್ರೆಸ್ಟ್ ಆಗಿ, ತುಂಬಾ ಚೆನ್ನಾಗಿ, ಕಾನ್ಸೆಪ್ಟ್ ಫುಲ್ ಆಗಿ ಅರ್ಥ ಮಾಡ್ಕೋತೀರಾ. ಈಗ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ರಿಮೈನಿಂಗ್ 10 ಕ್ವಶನ್ ಸೊ ಪಾರ್ಟ್ 2 ದಲ್ಲಿ ಕೊಡ್ತೀನಿ. ಸೊ ದಿಸ್ ಇಸ್ ಪಾರ್ಟ್ 1.